ಹಲ್ಲೆಲೂಯಾ. ಎಲ್ಲರನ್ನು ಯೇಸುವಿನ ನಾಮದಲ್ಲಿ ನಾನು ವಂದಿಸ್ತೇನೆ. ಈ ಸಮಯದಲ್ಲಿ ನಾವು ಈ ಶುಕ್ರವಾರದ ಪ್ರಾರ್ಥನಾ ಕೂಟದಲ್ಲಿ ಭಾಗಿಗಳಾಗುವಂಥ ಒಂದು ಕೃಪೆಯನ್ನು ದೇವರು ನಮಗೆ ಅನುಗ್ರಹಿಸಿದ್ದಾನೆ. ಆ ದೇವರಿಗೆ ಸ್ತೋತ್ರವಾಗಲಿ. ನಿಜವಾಗಿಯೂ ಆತನು ಒಳ್ಳೆಯವನು ಪ್ರಿಯರೇ, ಒಳ್ಳೆಯದನ್ನೇ ಮಾಡುವ ಆತನ ವಾಕ್ಯ ಹೀಗೆ ಹೇಳ್ತದೆ, ಯೆಹೋವನ ಮಹೋಪಕಾರಗಳಲ್ಲಿ ಒಂದನ್ನೂ ಮರೆಯಬೇಡ, ಆತನ ಉಪಕಾರಗಳಲ್ಲಿ ಒಂದನ್ನೂ ಮರಿಬೇಡ ಎಂಬುದಾಗಿ ಹೇಳ್ತದೆ. ಆದ್ದರಿಂದ ದೇವರ ಉಪಕಾರಗಳನ್ನು ನಾವು ನೆನೆಸುತ್ತಾ ದೇವರಿಗೆ ಸ್ತೋತ್ರವನ್ನು ಸಲ್ಲಿಸೋಣ. ಸ್ವಲ್ಪ ಹೊತ್ತು ನಾವು ಸ್ತುತಿಗೀತೆಗಳನ್ನು ಹಾಡೋಣ, ಪ್ರಾರ್ಥನೆ ಮಾಡೋಣ. ಪ್ರಾರ್ಥನೆಯೊಂದಿಗೆ ನಾವು ಸ್ತುತಿಗೀತೆಗಳನ್ನು ಹಾಡಿ ದೇವರನ್ನು ನಾವು ಸ್ತುತಿಸುವ ಪ್ರಾರ್ಥನೆ ಮಾಡೋಣ. ಪ್ರೀತಿಯುಳ್ಳ ದೇವರೇ, ಈ ದಿನಕ್ಕಾಗಿ ಸಮಯಕ್ಕಾಗಿ ನಿನಗೆ ನಾವು ಸ್ತೋತ್ರ ಸಲ್ಲಿಸ್ತೇವೆ ಅಪ್ಪ. ಈ ದಿನವು ನಿನ್ನಿಂದಲೇ ನಮಗೆ ಒದಗಿಸಲ್ಪಟ್ಟಂಥ ದಿನವಾಗಿದೆ, ಅದಕ್ಕಾಗಿ ಸ್ತೋತ್ರ. ಕಳೆದ ಎಲ್ಲ ದಿನಗಳಲ್ಲಿ, ತಿಂಗಳುಗಳಲ್ಲಿ, ವರ್ಷಗಳಲ್ಲಿ, ರಾತ್ರಿ ಹಗಲಲ್ಲಿ, ಎಲ್ಲ ಒಂದು ಸಂದರ್ಭದಲ್ಲಿ ನಮ್ಮನ್ನು ಕಾದು ನಡೆಸಿಕೊಂಡು ಬಂದಂಥ ದೇವರೇ ನಿನಗೆ ಸ್ತೋತ್ರ ಸಲ್ಲಿಸ್ತೇವೆ. ಈ ಸಮಯದಲ್ಲಿ ನಮ್ಮ ದೇವರು ನೀನು, ಸೃಷ್ಟಿಕರ್ತನಾದ ಒಬ್ಬನೇ ದೇವರಾದ ನಿನಗೆ ನಾವು ಯೇಸುವಿನ ಮೂಲಕ ಸ್ತೋತ್ರವನ್ನು ಸಲ್ಲಿಸುವುದಕ್ಕಾಗಿ ಬಂದಿದ್ದೇವೆ ಮತ್ತು ನಿನ್ನ ವಾಕ್ಯವನ್ನು ಕೇಳಿಸಿಕೊಳ್ಳುವುದಕ್ಕಾಗಿ ಬಂದಿದ್ದೇವೆ ಮತ್ತು ನಿನ್ನಲ್ಲಿ ಪ್ರಾರ್ಥಿಸುವುದಕ್ಕಾಗಿ ಬಂದಿದ್ದೇವೆ. ಈ ಸಮಯದಲ್ಲಿ ನಮ್ಮ ಸ್ತುತಿ ಆರಾಧನೆ ಸ್ವೀಕರಿಸು, ಪ್ರಾರ್ಥನೆ ಸ್ವೀಕರಿಸು, ನೀನು ಮಹಿಮೆ ಹೊಂದಿಕೊಳ್ಳಬೇಕೆಂಬುದಾಗಿ ಪ್ರಾರ್ಥಿಸ್ತೇವೆ. ಹಲ್ಲೆಲೂಯಾ. ನಮ್ಮ ಸ್ತುತಿ ಆರಾಧನೆ ನಿನಗೆ ಮಹಿಮೆಯನ್ನುಂಟು ಮಾಡುವಂಥದ್ದಾಗಿರಲಿ. ಪರಿಶುದ್ಧಾತ್ಮನೇ ನಡೆಸಪ್ಪ, ನಡೆಸು ಸ್ವಾಮಿ. ಯೇಸುವಿನ ದಿವ್ಯನಾಮದಲ್ಲಿ ಬೇಡಿದ್ದೇನೆ ತಂದೆ, ಆಮೆನ್, ಆಮೆನ್. ಪ್ರಿಯರೇ, ತಿರುಗೊಂದರ್ತಿ ಈ ಒಂದು ದಿನವನ್ನು ದೇವರು ನಮ್ಮ ಜೀವಿತದಲ್ಲಿ ಕೊಟ್ಟಿದ್ದಾನೆ. ಈ ದಿನದಲ್ಲಿ ನಾವು ಕರ್ತನನ್ನು ಹಾಡಿ ಹರಸೋಣ. ಈ ಸಾಂಗಿಗೆ ಹೇಳ್ತದೆ, ಜೀವ ಸ್ವರೂಪನೇ ನನ್ನ ತಂದೆಯೇ ಎಂಬಂಥ ಸಂಗೀತದ ಮೂಲಕ ನಾವು ಕರ್ತನನ್ನು ಹಾಡಿ ಹರಸೋಣ. ಥ್ಯಾಂಕ್ ಯು ಲಾರ್ಡ್. ನೀವಿದ್ದ ಸ್ಥಳದಲ್ಲಿ ನಮ್ಮೊಂದಿಗೆ ಸೇರಿ ಕರ್ತನನ್ನು ಆರಾಧಿಸಿರಿ. ನಮ್ಮ ಜೊತೆ ಇರುವವರು ಕೂಡ ನಾವು ಸೇರಿ ಕರ್ತನನ್ನು ಆರಾಧಿಸೋಣ. ಹಲ್ಲೆಲೂಯಾ. ವಿ ವರ್ಷಿಪ್ ಯು ಲಾರ್ಡ್ ಜೀಸಸ್. ಗ್ಲೋರಿ, ಗ್ಲೋರಿ. ಜೀವ ಸ್ವರೂಪನೇ ನನ್ನ ತಂದೆಯೇ, ಜೀವಹಾದಿಯಲ್ಲಿ ನನ್ನ ನಡೆಸುವನು. ಜೀವ ಸ್ವರೂಪನೇ ನನ್ನ ತಂದೆಯೇ, ಜೀವಹಾದಿಯಲ್ಲಿ ನನ್ನ ನಡೆಸುವನು. ಹಾಲೆಲೂಯಾ, 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 ಹಾಲೆಲೂಯಾ. ಯೆಸ್ ಲಾರ್ಡ್, ಹಾಲೆಲೂಯಾ, 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 ಹಾಲೆಲೂಯಾ. ಮರಣದ ಬಂಧನದಿ ಪೀಡಿಸಿದನು, ಪಾತಾಳದ ಕರದಿಂದ ತಪ್ಪಿಸಿದನು. ಆಮೆನ್. ಮರಣದ ಬಂಧನದಿ ಪೀಡಿಸಿದನು, ಗ್ಲೋರಿ. ಪಾತಾಳದ ಕರದಿಂದ ತಪ್ಪಿಸಿದನು. ಆಮೆನ್. ಅಂಧಕಾರ ದೊರೆತನದಿಂದ ಬಿಡಿಸಿ ಅತಿಶಯ ಬೆಳಕಲ್ಲಿ ನಡೆಸಿದನು. ಅಂಧಕಾರ ದೊರೆತನದಿಂದ ಬಿಡಿಸಿ ಅತಿಶಯ ಬೆಳಕಲ್ಲಿ ನಡೆಸಿದನು. ಹಾಲೆಲೂಯಾ, ಹಾಲೆಲೂಯಾ. ಗ್ಲೋರಿ, ಗ್ಲೋರಿ. ಹಾಲೆಲೂಯಾ. ವಿ ವರ್ಷಿಪ್ ಯು ಲಾರ್ಡ್. ಹಾಲೆಲೂಯಾ, 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 ಹಾಲೆಲೂಯಾ. ನೋವಿನ ಸಮಯದಿ ಕೂಗುವಾಗ ಹತ್ತಿರವೇ ಇದ್ದು ಆತ ಉತ್ತರಿಸಿದ.
ಆಮೆನ್. ನೋವಿನ ಸಮಯದಿ ಕೂಗುವಾಗ ಆಮೆನ್. ಹತ್ತಿರವೇ ಇದ್ದು ಆತ ಉತ್ತರಿಸಿದ. ಒಂಟಿಯಾಗಿ ಕುಳಿತು ಅಳುತ್ತಿರಲು ಸ್ನೇಹಿತರಂತೆ ಆಲಂಗಿಸಿದ. ಆಮೆನ್. ಒಂಟಿಯಾಗಿ ಕುಳಿತು ಅಳುತ್ತಿರಲು ಸ್ನೇಹಿತರಂತೆ ಆಲಂಗಿಸಿದ. Hallelujah, glory, glory, Lord. Hallelujah, yes, Holy God. Hallelujah, 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 yeah, Lord Ramashe. Hallelujah, Hallelujah, Hallelujah. ಜೀವ ಸ್ವರೂಪನೇ ನನ್ನ ತಂದೆಯೇ, ಜೀವಹಾದಿಯಲ್ಲಿ ನನ್ನ ನಡೆಸುವನು. ಜೀವ ನನ್ನ ತಂದೆಯೇ, ಜೀವಹಾದಿಯಲ್ಲಿ ನನ್ನ ನಡೆಸುವನು. Hallelujah, glory, glory, glory. Hallelujah, 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 Hallelujah. Hallelujah, Hallelujah, Hallelujah. Oh, we worship you, Lord Jesus. ಜೀವ ಸ್ವರೂಪನೇ ನಿನ್ನನ್ನು ಆರಾಧಿಸ್ತೇವೆ. ನಮ್ಮ ತಂದೆಯೇ ನಿನ್ನನ್ನು ಆರಾಧಿಸುತ್ತೇವೆ. ಮರಣದಿಂದ ಬಂಧನದಿಂದ ಮರಣದ ಬಂಧನದಿಂದ ಬಿಡಿಸಿದಾತನೇ ನಿನಗೆ ಸ್ತೋತ್ರಪ್ಪ, ಸ್ತೋತ್ರಪ್ಪ. ನೋವಿನ ಸಮಯದಲ್ಲಿ ಒಂಟಿಯಾಗಿ ಕುಳಿತು ಅಳುತ್ತಿರುವಾಗ ಅಲಂಗಿಸಿರುವ ಆತನೇ, ನಮ್ಮ ನೋವು ಕಷ್ಟಗಳನ್ನೆಲ್ಲ ಹೊತ್ತುಕೊಂಡು ಹೋಗಿರುವ ಆತನೇ. ಹಲ್ಲೆಲೂಯಾ. ನಮ್ಮನ್ನು ಅನಾಥರನ್ನಾಗಿ ಬಿಡುವುದಕ್ಕೆ ಮನಸ್ಸಿಲ್ಲದಾತನೇ ನಿನಗೆ ನಾವು ಸ್ತೋತ್ರ ಸಲ್ಲಿಸ್ತೇವೆ. ಹಲ್ಲೆಲೂಯಾ. ವಿ ವರ್ಷಿಪ್ ಯು ಲಾರ್ಡ್ ಜೀಸಸ್. ಹಲ್ಲೆಲೂಯಾ. ಆರಾಧನೆ ಇಮ್ಮಾನುವೇಲನೇ ನಿನಗೆ ಆರಾಧನೆಪ್ಪ, ನಿನಗೆ ಮಹಿಮೆಪ್ಪ, ನಿನಗೆ ಮಹಿಮೆ ಸ್ವಾಮಿ. ಹಲ್ಲೆಲೂಯಾ. ಥ್ಯಾಂಕ್ ಯು ಲಾರ್ಡ್. ಆರಾಧನೆ ಇಮ್ಮಾನುವೇಲ, ಆರಾಧನೆ ಇಮ್ಮಾನುವೇಲ. ಎಲ್ಲರೂ ಹೇಳೋಣ, ಕಮ್ ಆನ್. ಆರಾಧನೆ ಇಮ್ಮಾನುವೇಲ, ಆರಾಧನೆ ಇಮ್ಮಾನುವೇಲ. ನಮ್ಮ ಜೊತೆಯಲ್ಲಿ ಇರುವವನೇ, ನಮ್ಮ ಮಧ್ಯದಲ್ಲಿ ವಾಸಿಸುವವನೇ. ಹೇಳೋಣ, ನಮ್ಮ ಜೊತೆಯಲ್ಲೇ, ನಮ್ಮ ಜೊತೆಯಲ್ಲೇ ಇರುವವನೇ, ನಮ್ಮ ಮಧ್ಯದಲ್ಲಿ ವಾಸಿಸುವವನೇ. ಪರಿಶುದ್ಧ ನೀ ಪರಿಶುದ್ಧ, ನೀ ಪರಿಶುದ್ಧ. ಇಮ್ಮಾನುವೇಲನೇ, ನೀ ಪರಿಶುದ್ಧ, ನೀ ಪರಿಶುದ್ಧ. ಇಮ್ಮಾನುವೇಲನೇ, ನೀ ಪರಿಶುದ್ಧ, ನೀ ಪರಿಶುದ್ಧ. ಇಮ್ಮಾನುವೇಲನೇ. ಯೆಸ್ ಲಾರ್ಡ್, ಹಲ್ಲೆಲೂಯಾ. ನೀ ಪರಿಶುದ್ಧ. ಯೆಸ್ ಮಾಸ್ಟರ್. ನೀ ಪರಿಶುದ್ಧ. ಇಮ್ಮಾನುವೇಲನೇ. ಏಲೋಲಂ ದೇವರೇ ಆರಾಧಿಸುವೆ, ನಿರಂತರ ದೇವನೇ ಆರಾಧನೆ. ಏಲೋಲಂ ದೇವನೇ ಆರಾಧನೆ. ಥ್ಯಾಂಕ್
ಥ್ಯಾಂಕ್ ಯು ಲಾರ್ಡ್. ನಿರಂತರ ದೇವನೇ ಆರಾಧನೆ, ನಿತ್ಯ ದೇವರು ನೀನೇ. ಗ್ಲೋರಿ ಲಾರ್ಡ್. ಮಹಾಪರಿಶುದ್ಧ ರಾಜ ನೀವೇ. ಗ್ಲೋರಿಯ ರಾಮ ಶಕೆಲ ರಮ. ನಿತ್ಯ ದೇವರು ನೀನೇ. ಎಸ್ ಲಾರ್ಡ್. ಮಹಾಪರಿಶುದ್ಧ ರಾಜ ನೀನೇ. ನೀ ಪರಿಶುದ್ಧ, ನೀ ಪರಿಶುದ್ಧ. ಎಲೋಲಂ ದೇವನೇ. ಎಸ್ ಲಾರ್ಡ್. ನೀ ಪರಿಶುದ್ಧ, ನೀ ಪರಿಶುದ್ಧ. ಎಲೋಲಂ ದೇವನೇ. ನೀ ಪರಿಶುದ್ಧ. ಹೇಳೋಣ ಕಮನ್. ನೀ ಪ್ರತಿ ಸ್ವರವು ದೇವರಿಗಾಗಿ ಕೇಳಿಸಲ್ಪಟ್ಟಿದೆ. ಎಲೋಲಂ ದೇವನೇ. ಇನ್ನೊಂದು ಸಾರಿ ಹೇಳೋಣ. ನೀ ಪರಿಶುದ್ಧ, ನೀ ಪರಿಶುದ್ಧ, ನೀ ಪರಿಶುದ್ಧ. ಎಲೋಲಂ ದೇವನೇ. ಎಲ್ ಶಡೈ ದೇವನೇ ಆರಾಧನೆ. ಸರ್ವಶಕ್ತನೇ ಆರಾಧನೆ. ಎಲ್ ಶಡೈ ದೇವರೇ ಆರಾಧನೆ. ಎಲ್ಲರೂ ನಿಂತ್ಕೊಳ್ಳೋಣ ಕಮ. ಸರ್ವಶಕ್ತನೇ ಆರಾಧನೆ. ನೀ ಸರ್ವ ಸೃಷ್ಟಿ ಕರ್ತನೇ. ಸರ್ವಲೋಕವನ್ನು ಆಳುವವನೇ. ನೀ ಸರ್ವ ಸೃಷ್ಟಿ ಕರ್ತನೇ. ಸರ್ವಲೋಕವನ್ನು ಆಳುವವನೇ. ನೀ ಪರಿಶುದ್ಧ. ಎಸ್ ಲಾರ್ಡ್. ನಮ್ಮ ತಂದೆಯೇ, ನೀನು ಯಾವ ದೋಷ ಇಲ್ಲದವನು ಸ್ವಾಮಿ. ನೀನು ಪರಿಶುದ್ಧನು ಸ್ವಾಮಿ. ಓ ಎಲ್ ಓಲಂ ದೇವರೇ, ನೀ ಪರಿಶುದ್ಧನು ಸ್ವಾಮಿ. ಹಾಲೆಲೂಯ. ನೀ ಪರಿಶುದ್ಧ, ನೀ ಪರಿಶುದ್ಧ. ಎಲ್ ಓಲಂ ದೇವರೇ. ಆರಾಧನೆ ಇಮ್ಮಾನುವೇಲ. ಎಸ್ ಅಪ್ಪ, ನಿನಗೆ ಆರಾಧನೆ ಪಾತ್ರನೇ. ಇಮ್ಮಾನುವೇಲ. ಗ್ಲೋರಿ ಗ್ಲೋರಿ ಗ್ಲೋರಿ. ಆರಾಧನೆ ಇಮ್ಮಾನುವೇಲ. Yes, thank you for your holy presence of God. ಆರಾಧನೆ ಇಮ್ಮಾನುವೇಲ. ನಮ್ಮ ಜೊತೆಯಲ್ಲಿ ಇರುವವನೇ. ನಮ್ಮ ಮಧ್ಯದಲ್ಲಿ ವಾಸಿಸುವವನೇ. ಹೇಳೋಣ. ನನ್ನ ಜೊತೆಯಲ್ಲೇ, ನನ್ನ ಜೊತೆಯಲ್ಲೇ ಇರುವವನೇ. ನಮ್ಮ ಮಧ್ಯದಲ್ಲಿ, ನಮ್ಮ ಮಧ್ಯದಲ್ಲಿ ವಾಸಿಸುವವನೇ. ನೀ ಪರಿಶುದ್ಧ, ನೀ ಪರಿಶುದ್ಧ, ನೀ ಪರಿಶುದ್ಧ. ಇಮ್ಮಾನುವೇಲನೇ. ಶಕೋರಮಾಂತರಿಕೆಲೆ ನೀ ಪರಿಶುದ್ಧ. ಎಸ್ 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 ಲಾರ್ಡ್. ನೀ ಪರಿಶುದ್ಧ. ಇಮ್ಮಾನುವೇಲನೇ. ನೀ ಪರಿಶುದ್ಧ. ಎಸ್ ಎಸ್ ಎಸ್. ನೀ ಪರಿಶುದ್ಧ. ಇಮ್ಮಾನುವೇಲನೇ. ನೀ ಪರಿಶುದ್ಧ, ನೀ ಪರಿಶುದ್ಧ. ಇಮ್ಮಾನುವೇಲನೇ. ಹಾಲೆಲೂಯಾ.
We worship you, Almighty God. Hallelujah. Hallelujah. Stotra, stotra, stotra. Amen. Hallelujah. 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 ಕೆರೂಬಿಯರು ಸೇರಾಪಿಯರು ದಿನನಿತ್ಯ ಸ್ತುತಿಸುವ ಸೇನಾಧೀಶ್ವರನೇ ಮಹಿಮೆಗೂ ನಿಯೋಗನೇ ಮಾನ ಪ್ರಭಾವವು ಉಳ್ಳವನೇ ಕೆರೂಬಿಯರು ಸೇರಾಫಿಯರು ದಿನನಿತ್ಯ ಸ್ತುತಿಸುವ ಸೇನಾಧೀಶ್ವರನೇ ಮಹಿಮೆಗೂ ನಿಯೋಗ್ಯನೇ ಮಾನ ಪ್ರಭಾವವು ಉಳ್ಳವನೇ ಆರಾಧನೆಗೆ ನಿಯೋಗ್ಯನೇ ನನ್ನ ಸ್ತುತಿಗೆ ಪಾತ್ರನೇ. ಕಮಾನ್ ಎಲ್ಲರೂ ಹೇಳೋಣ, ಆರಾಧನೆಗೆ ಆರಾಧನೆಗೆ ನಿಯೋಗ್ಯನೇ ನನ್ನ ಸ್ತುತಿಗೆ ಪಾತ್ರನೇ. ಪರಿಶುದ್ಧನೇ ಪರಿಶುದ್ಧನೇ ನಿನ್ನನ್ನಾರಾಧಿಸುವೆ, ಸರ್ವಶಕ್ತನೇ ಸರ್ವವ್ಯಾಪಿಯೇ ನಿನ್ನನ್ನಾರಾಧಿಸುವೆ. ಪರಿಶುದ್ಧನೇ ಪರಿಶುದ್ಧನೇ ನಿನ್ನನ್ನಾರಾಧಿಸುವೆ, ಸರ್ವಶಕ್ತನೇ ಸರ್ವವ್ಯಾಪಿಯೇ ನಿನ್ನನ್ನಾರಾಧಿಸುವೆ. ಮಹಿಮೆಯ ಅರಸನೆ ನಿನಗೆ ಆರಾಧನೆ, ಸಿಂಹಾಸನರೂಢನೆ ನಿನಗೆ ಆರಾಧನೆ. ಮಹಿಮೆಯ ಅರಸನೆ ನಿನಗೆ ಆರಾಧನೆ, ಸಿಂಹಾಸನರೂಢನೆ ನಿನಗೆ ಆರಾಧನೆ. ಸರ್ವ ಸೃಷ್ಟಿ ಕರ್ತನೆ ನಿನಗೆ ಆರಾಧನೆ, ಯುಗ ಯುಗಕ್ಕೂ ಜೀವಿಸುವಾತನೇ ಆರಾಧನೆ. ಆಮೆನ್. ಸರ್ವ ಸೃಷ್ಟಿ ಕರ್ತನೆ ನಿನಗೆ ಆರಾಧನೆ, ಯುಗ ಯುಗಕ್ಕೂ ಜೀವಿಸುವಾತನೇ ಆರಾಧನೆ. ಪರಿಶುದ್ಧನೇ, ಎಲ್ಲರ ಸ್ವರ ದೇವರಿಗೆ ಕೇಳಿಸಲ್ಪಡಲಿ. ಪರಿಶುದ್ಧ ದೇವರನ್ನು ಕೊಂಡಾಡಲಿ ಪ್ರಿಯರೇ. ಎಸ್ ಎಸ್ ಲಾರ್ಡ್. ಶಕ್ತನೇ ಸರ್ವವ್ಯಾಪಿಯೇ ನಿನ್ನನ್ನಾರಾಧಿಸುವೆ. ನಮ್ಮೊಂದಿಗೆ ಲೈವ್ ಅಲ್ಲಿರುವವರು ಕೂಡ ಪರಿಶುದ್ಧನೇ ಪರಿಶುದ್ಧನೇ ನಿನ್ನನ್ನಾರಾಧಿಸುವೆ, ಸರ್ವಶಕ್ತನೇ ಸರ್ವವ್ಯಾಪಿಯೇ ನಿನ್ನನ್ನಾರಾಧಿಸುವೆ. Hallelujah, Rialamashoko. Hallelujah. Thank you, Lord. Hallelujah. Hallelujah. Worship you, Lord Jesus. Hallelujah. ಉನ್ನತೋನ್ನತ ನಿನಗೆ ಸ್ತೋತ್ರ, ಮಹೋನ್ನತ ನಿನಗೆ ಸ್ತೋತ್ರ. ಅಪ್ಪ, ನಿನ್ನ ನಮ್ಮ ಮೇಲೆ ಇಟ್ಟಂತ ಪ್ರೀತಿ, ನಿನ್ನ ಕೃಪೆ, ನಿನ್ನ ಕರುಣೆಗಳಿಗಾಗಿ ಸ್ತೋತ್ರ, ನಿನ್ನ ಉಪಕಾರಗಳಿಗಾಗಿ ಸ್ತೋತ್ರ. ನಿನ್ನನ್ನೇ ಆರಾಧಿಸ್ತೇವೆ, ನಿನ್ನೊಬ್ಬನಿಗೆ ಒಳಗಾಗಿದ್ದೇವೆ, ನಿನ್ನೊಬ್ಬನನ್ನೇ ಆರಾಧಿಸ್ತೇವೆ ಸ್ವಾಮಿ. ನೀನು ಪರಿಶುದ್ಧನು, ನೀನು ಮಹೋನ್ನತನು, ನೀನು ರಾಜಾದಿರಾಜನು, ನೀನು ಒಡೆಯರ ಒಡೆಯನು, ನೀನು ಕರ್ತಾದಿ ಕರ್ತನು, ನೀನು ಭಯಂಕರನು, ನೀನು ನಿತ್ಯನು, ನೀನು ಸ್ತುತ್ಯನು, ನೀನು ಒಬ್ಬನೇ ದೇವರು. ಓ, ಎಲ್ಲ ಘನತೆ ನಿನಗೆ ಸಲ್ಲಿಸ್ತೇವೆ. ಹಾಲೆಲೂಯಾ, 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 ಹಾಲೆಲೂಯಾ.
ಗ್ಲೋರಿ 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 ಗ್ಲೋರಿ. ಹಲ್ಲೆಲೂಯಾ ಹಲ್ಲೆಲೂಯಾ. ನಮ್ಮ ಬಾಯಿಗಳು ಮುಟ್ಟಿರುವ ಆತನಿಗೆ ಸ್ತೋತ್ರ ಸಲ್ಲಿಸೋಣವೇ. ಓ ಬಾಯಿ ತುಂಬ ಆತನನ್ನು ಹೊಗಳೋಣವೇ. ಯೆಹೋವನು ಮಹೋನ್ನತನು. ಹಲ್ಲೆಲೂಯಾ ಹಲ್ಲೆಲೂಯಾ. ಥ್ಯಾಂಕ್ ಯು ಲಾರ್ಡ್. ಓ ಥ್ಯಾಂಕ್ ಯು ಫಾರ್ ಯುವರ್ ಪ್ರೆಸೆನ್ಸ್ ಗಾಡ್. ನಿನ್ನ ಪ್ರಸನ್ನತೆ ನಮ್ಮಲ್ಲಿರುವುದಕ್ಕಾಗಿ ಸ್ತೋತ್ರ. ನಿನ್ನ ಪ್ರಸನ್ನತೆ ನಮ್ಮನ್ನು ಆವರಿಸಿಕೊಂಡಿರುವುದಕ್ಕಾಗಿ ಸ್ತೋತ್ರ. ಓ ನಿನ್ನ ನಿನ್ನ ಮಹಿಮೆ ಮಹಿಮೆ ಪ್ರಖ್ಯಾತಿಗೆ ಬರುವುದಕ್ಕಾಗಿ ಸ್ತೋತ್ರ. ಕಳ್ಳನಾಗಿರುವಂತಹ ಸೈತಾನನ ಎಲ್ಲ ಕದಿವಿಕೆಯ ಕಾರ್ಯಗಳು ಲಯವಾಗಿ ಹೋಗಲಿ ಅಪ್ಪ. ನಿನ್ನ ಮಹಿಮೆ ನಿನಗೆ, ನಿನ್ನ ಮಹಿಮೆ ನಿನಗೆ ಸ್ವಾಮಿ. ನಿನ್ನೊಬ್ಬನೇ ಮಹಿಮೆಗೆ ಯೋಗ್ಯನು, ನಿನ್ನೊಬ್ಬನೇ ಘನತೆಗೆ ಯೋಗ್ಯನು ಸ್ವಾಮಿ. ಓ ವಿ ವರ್ಷಿಪ್ ಯು ಲಾರ್ಡ್, ವಿ ವರ್ಷಿಪ್ ಯು ಲಾರ್ಡ್. ಎಲ್ಲ ಘನತೆ ಮಾನ ಮಹಿಮೆ ನಿನಗೆ ಸಲ್ಲಿಸ್ತೇವೆ. ಮೊದಲ ಎಲ್ಲ ಭಾಗದಲ್ಲಿ ನಿನ್ನ ಆತ್ಮನಿಂದ ನಡೆಸಿ ಮಹಿಮೆ ಹೊಂದಿಕೊ. ಯೇಸು ಕ್ರಿಸ್ತನ ನಾಮದಲ್ಲಿ ಬೇಡಿದ್ದೇನೆ ತಂದೆ. ಆಮೇನ್ ಆಮೇನ್ ಆಮೇನ್. ಹಲ್ಲೆಲೂಯಾ. ನಾವು ಜೋರಾಗಿ ಕೈ ಚಪ್ಪಳೆ ತಟ್ಟಿ ಕರ್ತನನ್ನ ಮಹಿಮೆ ಪಡಿಸೋಣ. ಆತನ ಸಾನ್ನಿಧ್ಯಕ್ಕಾಗಿ ಸ್ತೋತ್ರ ಸಲ್ಲಿಸೋಣ. ಗ್ಲೋರಿ ಗ್ಲೋರಿ ಗ್ಲೋರಿ. ಹಲ್ಲೆಲೂಯಾ. ಪ್ರಿಯರೇ, ಈಗ ನಾವು ಬಹಳ ಅಮೂಲ್ಯವಾದಂಥ ಸಮಯಕ್ಕೆ ಬಂದಿದ್ದೇವೆ. ದೇವರ ವಾಕ್ಯವನ್ನ ಕೇಳಿಸಿಕೊಳ್ಳುವಂಥ ಸಮಯಕ್ಕೆ ಬಂದಿದ್ದೇವೆ. ಸಭೆ ದಯವಿಟ್ಟು ಕುಳಿತುಕೊಳ್ಳ್ರಿ. ಹಲ್ಲೆಲೂಯಾ ಹಲ್ಲೆಲೂಯಾ. ಬೈಬಲ್ ಹೇಳ್ತದೆ, ನಿನ್ನ ನುಡಿಗಳು ನನ್ನನ್ನು ಚೈತನ್ಯಗೊಳಿಸ್ತದೆ. ಹಲ್ಲೆಲೂಯಾ ಹಲ್ಲೆಲೂಯಾ. ದೇವರ ವಾಕ್ಯ ಅದು ಕೀಲು ಮಜ್ಜೆಗಳನ್ನು ತೂರಿ ಹೋಗುವಷ್ಟರ ಮಟ್ಟಿಗೆ, ವಿಭಾಗಿಸುವಷ್ಟರ ಮಟ್ಟಿಗೆ ಸಾಮರ್ಥ್ಯವುಳ್ಳದು, ಅದು ಜೀವವುಳ್ಳದು, ಅದು ಕಾರ್ಯ ಸಾಧಕವಾದಂಥದ್ದು. ಇವತ್ತು ಅಂಥ ವಾಕ್ಯದಿಂದ ದೇವರು ತನ್ನ ಸೇವಕರ ಮೂಲಕ ನಮ್ಮೊಂದಿಗೆ ಮಾತಾಡಲಿಕ್ಕಿದ್ದಾರೆ. ಹಲ್ಲೆಲೂಯಾ. ನಿಮ್ಮನ್ನು ನಾನು ಕೇಳಿಕೊಳ್ತಾ ಇದ್ದೇನೆ, ಈ ವಾಕ್ಯ ಭಾಗದ ತರುವಾಯ ಪ್ರಿಯರೇ, ನಿಮ್ದೇನಾದರೂ ಪ್ರೇಯರ್ ರಿಕ್ವೆಸ್ಟ್ ಇದ್ದರೆ ಕಳಿಸಿರಿ. ನಾವು ಲಾಸ್ಟ್ಗೆ ಅದಕ್ಕೋಸ್ಕರ ಪ್ರಾರ್ಥಿಸ್ತೇವೆ. ಮತ್ತು ನೀವು ವೀಕ್ಷಿಸಿರಿ, ಅನೇಕರಿಗೆ ವೀಕ್ಷಿಸೋದಕ್ಕಾಗಿ ಶೇರ್ ಮಾಡಿರಿ. ಈ ವರ್ಡ್ ಉಂಟಲ್ಲ, ದೇವರ ವಾಕ್ಯ ಅನೇಕರಿಗೆ ಅದು ತಲುಪಲಿ. ದೇವರ ಸಾನ್ನಿಧ್ಯ ನಮ್ಮೊಂದಿಗಿದೆ. ಹಲ್ಲೆಲೂಯಾ. ಈ ಸಮಯದಲ್ಲಿ ನಮ್ಮ ಭಾಳ ಆಪ್ತ ಸ್ನೇಹಿತರು ಮತ್ತು ದೇವರ ಸೇವಕರಾದಂಥ ಪಾಸ್ಟರ್ ವಿಲ್ಸನ್ ಕುಂದರ್ ನಮ್ಮ ಮಧ್ಯದಲ್ಲಿದ್ದಾರೆ. ನಾನು ಅವರನ್ನು ಮುಂದಿನ ವಾಕ್ಯ ಸಂದೇಶಕ್ಕಾಗಿ ಚಪ್ಪಾಳೆ ಪೂರ್ವಕವಾಗಿ ವೇದಿಕೆಗೆ ಆಹ್ವಾನಿಸ್ತಾ ಇದ್ದೇನೆ. ಪ್ಲೀಸ್ ವೆಲ್ಕಮ್. ಹಲ್ಲೆಲೂಯಾ. ಈ ಒಳ್ಳೆಯ ಸಮಯಕ್ಕಾಗಿ ನಾನು ದೇವರಿಗೆ ಕೃತಜ್ಞತೆಯನ್ನು ವಂದನೆಯನ್ನು ನಾನು ಸಲ್ಲಿಸುವನಾಗಿದ್ದೇನೆ. ಈ ಒಂದು ಒಳ್ಳೆಯ ಅವಕಾಶ ದೇವರು ತಿರುಗೊಂದು ದಿನವನ್ನು ನಮ್ಮ ಜೀವಿತ ಕಾಲಕ್ಕೆ ಆತನು ಒದಗಿಸಿಕೊಟ್ಟಿದ್ದಾನೆ. ಯಾಕಂದರೆ ದೇವರು ಒಳ್ಳೆಯವನು ಮತ್ತು ಒಳ್ಳೆಯದನ್ನೇ ಮಾಡುವಂಥ ದೇವರು. ಹಲ್ಲೆಲೂಯಾ. ಆದ್ದರಿಂದ ಆತನ ಒಳ್ಳೆತನವನ್ನು ನಾವು ಅನುಭವಿಸ್ತಾ ಬಂದಿದ್ದೇವೆ. ಈ ಸಂದರ್ಭದಲ್ಲಿ ಈ ಒಂದು ಅವಕಾಶಕ್ಕಾಗಿ ನಾನು ಮೊಟ್ಟ ಮೊದಲು ತಂದೆಯಾದ ದೇವರಿಗೆ ಕೃತಜ್ಞತೆಯನ್ನು ಸಲ್ಲಿಸಿ, ಮತ್ತು ವಿಶೇಷವಾಗಿ ನಮ್ಮ ಆಪ್ತರಾಗಿರುವಂಥ ಈ ಸಭೆಯ ಸಭಾಪಾಲಕರಾಗಿರುವಂಥ ಜಾನ್ಸನ್ ಕೋಟೆನಯ್ಯನವರಿಗೂ ಮತ್ತು ಸಭೆಯ ಪ್ರತಿಯೊಬ್ಬೊಬ್ಬರಿಗೂ ನಾನು ಯೇಸು ಕ್ರಿಸ್ತನ ಹೆಸರಿನಲ್ಲಿ ನಾನು ವಂದಿಸ್ತೇನೆ. ಮತ್ತು ಈ ಸಂದರ್ಭದಲ್ಲಿ ನಿಮ್ಮೆಲ್ಲರನ್ನೂ ನೋಡಲಿಕ್ಕೆ ನಾನು ಸಂತೋಷವುಳ್ಳವನಾಗಿದ್ದೇನೆ. ಯಾಕಂದರೆ ಆತ್ಮಿಕ ಲೋಕದಲ್ಲಿ ಅಂತರವಿಲ್ಲ. ನೀವು ದೇಶ ವಿದೇಶಗಳಲ್ಲಿ ಯಾವುದೇ ಒಂದು ಸ್ಥಳದಲ್ಲಿ ಇದ್ದರೂ ಕೂಡ ಆತ್ಮದಲ್ಲಿ ನಾವು ಒಬ್ಬರನ್ನೊಬ್ಬರು ನೋಡಲಿಕ್ಕೆ ಅಂತರವಿಲ್ಲ. ಹಲ್ಲೆಲೂಯಾ. ಆದ್ದರಿಂದ ಈ ಒಂದು ದೇವರ ಪ್ರಸನ್ನತೆಯಲ್ಲಿ ನಾವು ಸೇರಿ ಬರುವಂತೆ ದೇವರು ಮಾಡಿದ ಉಪಕಾರಗಳಿಗೆ ನಾನು ಕೃತಜ್ಞತೆ ಉಳ್ಳವನಾಗಿದ್ದೇನೆ. ಈ ಸಂದರ್ಭದಲ್ಲಿ ಒಂದು ಕ್ಷಣ ನಾವು ಪ್ರಾರ್ಥಿಸುವ. ನಮ್ಮನ್ನು ಬಹಳವಾಗಿ ಪ್ರೀತಿ ಮಾಡಿದಂಥ ಕ್ರಿಸ್ತೇಸು ಸ್ವಾಮಿಯಲ್ಲಿ ನಮ್ಮ ತಂದೆಯಾದ ದೇವರೇ, ಈ ದಿನದಲ್ಲಿ ನೀನು ನಮ್ಮೊಂದಿಗೆ ಏನು ಮಾತನಾಡಬೇಕೆಂಬುದಾಗಿ ನೀನು ಬಯಸಿದ್ಯೋ ದೇವರೇ, ನಾವು ಬಯಸುವುದಕ್ಕಿಂತಲೂ ದೇವರೇ ನೀನು ಬಯಸುವುದನ್ನು ನಾವು ಇಷ್ಟಪಡ್ತೇವೆ. ಆದ್ದರಿಂದ ನೀನು ಮಾತನಾಡು. ನಿನ್ನ ವಾಕ್ಯವು ನಮ್ಮನ್ನು ಭಕ್ತಿ ವೃದ್ಧಿಗೆ ನಡೆಸುವಂಥದ್ದು. ನಿನ್ನ ವಾಕ್ಯವು ನಮ್ಮನ್ನು ಪ್ರೋತ್ಸಾಹ ಮಾಡುವಂಥದ್ದು. ನಿನ್ನ ವಾಕ್ಯವು ನಮ್ಮನ್ನು ಸಂತೈಸುವಂಥದ್ದು. ಆದ್ದರಿಂದ
ದೇವರೇ, ನಿನ್ನ ವಾಕ್ಯಕ್ಕೆ ನಾವು ವಿಧೇಯರಾಗುತ್ತೇವೆ. ನಿನ್ನ ಕೃಪಾ ವಾಕ್ಯಕ್ಕೆ ನಮ್ಮನ್ನು ಒಪ್ಪಿಸಿಕೊಡುತ್ತೇವೆ. ನೀನು ನಮ್ಮ ಕಿವಿಗಳನ್ನು ತೆರೆದು ನಿನ್ನ ಶಿಕ್ಷಾ ವಚನವನ್ನು ನಮಗೆ ಬೋಧಿಸು ಮತ್ತು ನಮಗೆ ಶಿಕ್ಷಿತರ ನಾಲಿಗೆಯನ್ನು ಅನುಗ್ರಹಿಸಿ ಇನ್ನೊಬ್ಬರನ್ನು ಸಂತೈಸುವುದಕ್ಕೆ, ಭಕ್ತಿ ವೃದ್ಧಿಗೆ ನಡೆಸುವುದಕ್ಕೆ, ಅವರನ್ನು ಪ್ರೋತ್ಸಾಹಿಸುವುದಕ್ಕೆ ನಿನ್ನ ಒಳ್ಳೆಯ ಪಾತ್ರೆಗಳಾಗಿ ನಮ್ಮನ್ನು ಉಪಯೋಗಿಸು. ಎಲ್ಲ ಮಹಿಮೆ ಘನತೆ ನಿನಗೆ ಯೇಸು ನಾಮದಲ್ಲಿ ತಂದೆಯೇ, ಆಮೆನ್. ಈ ಸಂದರ್ಭದಲ್ಲಿ ಕರ್ತನಲ್ಲಿ ಪ್ರೀತಿ ದೇವಜನರೇ, ಇದರಿಂದ ವಾಕ್ಯದ ಆಲೋಚನೆಯನ್ನು ನಾವು ಕೇಳಿಕೊಳ್ಳೋಣ. ಯಾಕಂದರೆ ಈ ಭೂಮಿಯ ಮೇಲೆ ನಾವು ಇರುವುದಾದರೆ, ಅಥವಾ ನಾವು ಈ ಲೋಕಕ್ಕೆ ನಾವು ಬಂದಿರುವುದಾದರೆ, ಒಂದು ದೇವರು ತನ್ನ ಉದ್ದೇಶಕ್ಕಾಗಿ ಆತನು ನಮ್ಮನ್ನು ಈ ಲೋಕದಲ್ಲಿ ಇಟ್ಟಿದ್ದಾನೆ. ಇವತ್ತು ನಾವು ಒಂದು ಒಳ್ಳೆ ಮನೆ ಕಟ್ಟಬೇಕಾದ್ರೆ ಒಂದು ಉದ್ದೇಶವಿಟ್ಟುಕೊಂಡು ನಾವು ಕಟ್ತೇವೆ. ಒಂದು ವೆಹಿಕಲ್ ನಾವು ಖರೀದಿ ಮಾಡಬೇಕಾದ್ರೂ ಒಂದು ಉದ್ದೇಶವನ್ನಿಟ್ಟು ನಾವು ಖರೀದಿ ಮಾಡ್ತೇವೆ. ಅದೇ ರೀತಿಯಲ್ಲಿ ಭೂಮಿ ಆಕಾಶಗಳನ್ನು ಉಂಟು ಮಾಡಿರುವ ಸರ್ವಶಕ್ತನಾಗಿರುವಂಥ ದೇವರು ಈ ಲೋಕಕ್ಕೆ ನಮ್ಮನ್ನು ಕಳುಹಿಸಿ ಈ ಲೋಕದಲ್ಲಿ ಇಟ್ಟಿರುವುದಾದರೆ ಅದು ಕೂಡ ಒಂದು ಉದ್ದೇಶವಾಗಿದೆ. ಹಲ್ಲೆಲೂಯಾ. ಆದ್ದರಿಂದ ಈ ಸಂದರ್ಭದಲ್ಲಿ ಪ್ರಿಯರೇ, ಲೋಕವನ್ನೆಲ್ಲ ನಾವು ನೋಡುವಾಗ, ಲೋಕದಲ್ಲಿರುವಂತಹ ಎಲ್ಲ ಪರಿಸ್ಥಿತಿಗಳನ್ನು ನೋಡುವಾಗ, ಜನರೆಲ್ಲ ಮಾತಾಡಿಕೊಳ್ಳುವಂತಹ ಅಥವಾ ಅವರ ಯೋಚನೆಗಳು ನಾವು ನೋಡುವಾಗ ಒಂದು ಭಯದಿಂದ ತುಂಬಿರುವಂಥದ್ದನ್ನು ನಾವು ನೋಡ್ತೇವೆ. ಅನೇಕರು ನಿರಾಶ್ರಿತರಾಗಿದ್ದಾರೆ, ನಿರೀಕ್ಷೆ ಇಲ್ಲದವರಾಗಿದ್ದಾರೆ. ಮುಂದೆ ನಮಗೆ ಒಂದು ಒಳ್ಳೆ ಭವಿಷ್ಯತ್ತು ಇಲ್ಲ ಅನ್ನುವಂಥ ಸ್ಥಿತಿಗೆ ಬಂದು ಇವತ್ತು ಅನೇಕರು ತಮ್ಮನ್ನು ತಾವೇ ಕೊಂದುಕೊಳ್ಳುವುದಕ್ಕಾಗಿ ಅಥವಾ ಜೀವ ಹತ್ಯೆಯನ್ನು ಮಾಡಿಕೊಳ್ಳುವುದಕ್ಕಾಗಿ ಮುಂದಾಗಿರುವುದನ್ನು ನಾವು ನೋಡ್ತೇವೆ. ಕಾರಣ ಯಾಕೆ ಗೊತ್ತಾ? ಯಾಕಂದರೆ ಬೈಬಲಲ್ಲಿ ನಾವು ಯಾವಾಗಲೂ ಬಹಳ ಒಂದು ಭಕ್ತನು ಉತ್ತೇಜನವಾಗಿ ಮಾತನಾಡುವಂಥ ಒಂದು ವಾಕ್ಯವನ್ನು ನಾವು ನೋಡ್ತೇವೆ. ಅದು ಕೀರ್ತನೆಯಲ್ಲಿ ನಾವು 4ನೇ ವಚನದಲ್ಲಿ ನಾವು ನೋಡುವಾಗ, 4ನೇ ಅಧ್ಯಾಯದಲ್ಲಿ 1ನೇ ವಚನವನ್ನು ನಾವು ನೋಡುವಾಗ ಆತನು ಹೇಳ್ತಾನೆ, ಭಕ್ತನಾದ ದಾವೀದನು, ನ್ಯಾಯವನ್ನು ಸ್ಥಾಪಿಸುವ ನನ್ನ ದೇವರೇ, ನಿನಗೆ ಮೊರೆ ಇಡುತ್ತೇನೆ, ಸದುತ್ತರವನ್ನು ದಯಪಾಲಿಸು, ಸದುತ್ತರವನ್ನು ದಯಪಾಲಿಸು. 3ನೇ ವಚನದಲ್ಲಿ ಬರಬೇಕಾದ್ರೆ ಆತನು ಹೇಳ್ತಾನೆ ತಿರುಗಿ, ಯೆಹೋವನು ತನ್ನ ಭಕ್ತವರನ್ನು ತನಗೋಸ್ಕರ ಪ್ರತ್ಯೇಕಿಸಿಕೊಂಡಿದ್ದಾನೆಂದು ತಿಳಿದುಕೊಳ್ಳಿರಿ, ನಾನು ಆತನಿಗೆ ಮೊರೆ ಇಡುವಾಗಲೆಲ್ಲ ಆತನು ಕೇಳುತ್ತಾನೆ. ಇವತ್ತು ನಾವು ಮೊರೆ ಇಡುವಾಗ ನಮ್ಮ ಮೊರೆಯನ್ನು ಕೇಳುವ ದೇವರಿದ್ದಾನೆ ಎಂಬಂತ ಒಂದು ನಿರೀಕ್ಷೆ ನಮಗಿದೆ. ಆದರೆ ಲೋಕದಲ್ಲಿ ಜನರು ಯಾಕೆ ಇಂಥ ಸ್ಥಿತಿಗೆ ಒಳಗಾಗ್ತಿದ್ದಾರೆ ಅಂತೇಳಿ ಹೇಳಿದ್ರೆ, ಕೊನೆಗೆ ಒಂದು ಹಂತಕ್ಕೆ ಬರುವುದೇನು ಗೊತ್ತಾ? ನಮ್ಮನ್ನು ಯಾರು ಕೇಳುವವರಿದ್ದಾರೆ, ಇದರಿಂದ ನಮ್ಮನ್ನು ಬಿಡಿಸುವವರು ಯಾರಿದ್ದಾರೆ ಎಂಬುದಾಗಿ ತಮ್ಮ ತಮ್ಮ ಒಂದು ಕೂಗನ್ನು, ತಮ್ಮ ಮೊರೆಯನ್ನು ಕೇಳುವಂತ ಒಬ್ಬ ದೇವರು ಇದ್ದಾನೆಂಬಂತ ನಿರೀಕ್ಷೆ ಅವರಿಗಿಲ್ಲ. ಅದರಿಂದ ನಾವು ನೋಡ್ತೇವೆ ಇವತ್ತು, ಅದರಿಂದ ನಾವು ಇವತ್ತು ಇಂತಹ ಸ್ಥಿತಿಗಳಲ್ಲಿ ನಾವು ನೋಡ್ತೇವೆ ಎಷ್ಟು ಜನ ದಿನ ದಿನ ಸಾಯ್ತಾ ಇದ್ದಾರೆ. ಆದರೆ ಇಲ್ಲಿ ಭಕ್ತನು ಹೇಳುವ ಹಾಗೆ ನಾವು ಮೊರೆ ಇಡುವಾಗಲೆಲ್ಲ ಆತನು ಕೇಳ್ತಾನೆ. ಹಾಗಾದರೆ ಇವತ್ತು ಕರ್ತನಲ್ಲಿ ಪ್ರೀತಿಯ ದೇವ ಮಕ್ಕಳೇ, ಇವತ್ತು ನಾನು ನೀನು ಈ ಲೋಕದಲ್ಲಿ ಇರುವುದಾದರೆ, ಅಥವಾ ನನ್ನನ್ನು ನಿನ್ನನ್ನು ದೇವರು ಒಂದು ಸಭೆಯಲ್ಲಿ ಇಟ್ಟಿರುವುದಾದರೆ, ಒಂದು ಕುಟುಂಬದಲ್ಲಿ ದೇವರು ನನ್ನನ್ನು ನಿನ್ನನ್ನು ಇಟ್ಟಿರುವುದಾದರೆ ಒಂದು ಉದ್ದೇಶ ಇದೆ ಆತನಿಗೆ. ಅದರಿಂದ ನಾವು ಕೊಲೊಸ್ಸೆಯವರಿಗೆ ಬರೆದ ಪತ್ರಿಕೆಯಲ್ಲಿ 1ನೇ ಅಧ್ಯಾಯವನ್ನು ನಾವು ಓದಿಕೊಳ್ಳುವಾಗ ಅಲ್ಲಿ ಪೌಲನು ಈ ರೀತಿ ಕೊಲೊಸ್ಸೆಯವರಿಗೆ ಬರೆಯುವಾಗ ಆತನು ಹೇಳ್ತಾನೆ,
ಕೊಲೊಸ್ಸೆಯರಿಗೆ ಬರೆದ ಪತ್ರಿಕೆ 1ನೇ ಅಧ್ಯಾಯದ 10ನೇ ವಚನದಲ್ಲಿ ಕರ್ತನ ಚಿತ್ತದ ವಿಷಯವಾದ ತಿಳುವಳಿಕೆಯಿಂದ ತುಂಬಿಕೊಂಡು. ಹಾಗಾದರೆ ಇವತ್ತು ನಿನ್ನ ಕುರಿತಾಗಿ ಒಂದು ವೇಳೆ ನೀವು ಯೂಟ್ಯೂಬಲ್ಲಿ, ಫೇಸ್ಬುಕ್ಕಲ್ಲಿ ವಾಚ್ ಮಾಡ್ತಾ ಇರಬಹುದು. ಅದೇ ರೀತಿಯಲ್ಲಿ ಪ್ರಿಯ ದೇವಸಭೆಯೇ, ಇವತ್ತು ನಾವು ಕರ್ತನ ಚಿತ್ತದ ವಿಷಯವಾದ ತಿಳುವಳಿಕೆಯಿಂದ ತುಂಬಿಕೊಂಡು ಎಂಬುದಾಗಿ ಅಲ್ಲಿ ಅವನು ಹೇಳ್ತಾನೆ. ಅಷ್ಟು ಮಾತ್ರವಲ್ಲ, ಆತನಿಗೆ ಯೋಗ್ಯರಾಗಿ ನಡೆದು ಎಲ್ಲ ವಿಧದಲ್ಲಿ ಆತನನ್ನು ಸಂತೋಷಪಡಿಸುವವರಾಗಿರಬೇಕೆಂತಲೂ. ಹಾಗಾದ್ರೆ ಇವತ್ತು ದೇವರ ಉದ್ದೇಶ ಏನು ಗೊತ್ತಾ? ನಾವು ಈ ಲೋಕದಲ್ಲಿ ಇದ್ದು ನಾವು ಆತನನ್ನು ಸಂತೋಷಪಡಿಸುವವರಾಗಿರಬೇಕು. ಆತನನ್ನು ಸಂತೋಷಪಡಿಸುವವರಾಗಿರ್ಬೇಕಾದ್ರೆ ನಾನು ನೀನು ಆತನ ಚಿತ್ತವನ್ನು ತಿಳ್ಕೊಂಡಿರಬೇಕು. ಹೇಗೆ ಆತನ ಚಿತ್ತವನ್ನು ನಾವು ತಿಳ್ಕೊಳ್ಬಹುದು ಪ್ರಿಯರೇ? ದೇವರು ತನ್ನ ವಾಕ್ಯವನ್ನು ನಮಗೆ ಕೊಟ್ಟಿದ್ದಾನೆ. ಸತ್ಯ ವೇದದಲ್ಲಿ ದೇವರು ತನ್ನ ಚಿತ್ತವನ್ನು ನಮಗೆ ಪ್ರಕಟಿಸಿದ್ದಾನೆ. ದೇವರ ಚಿತ್ತವನ್ನು ನಮಗೆ ಪ್ರಕಟಿಸಿದ್ದು ಮಾತ್ರವಲ್ಲದೆ ಸತ್ಯ ವೇದದಲ್ಲಿ ಈ ಸತ್ಯ ವೇದದ ದೇವರನ್ನು ಆತನ ಚಿತ್ತವನ್ನು ತಿಳ್ಕೊಂಡು ಆತನಲ್ಲಿ ನಂಬಿಕೆ ಇಟ್ಟವರು ತಮ್ಮ ನಂಬಿಕೆಯನ್ನು ಕೂಡ ಪ್ರಕಟಿಸಿರುವುದಂತನ್ನು ಕೂಡ ನಾವು ದೇವರ ವಾಕ್ಯದಲ್ಲಿ ನಾವು ನೋಡ್ತೇವೆ. ಆದ್ದರಿಂದ ಮೊದಲನಾಗಿ ನಾವು ಕರ್ತನ ಚಿತ್ತವನ್ನು ನಾವು ತಿಳಿದಿರಬೇಕು. ಬೇರೆ ಕರ್ತನ ಚಿತ್ತವನ್ನು ತಿಳ್ಕೊಂಡು ಅದನ್ನು ತಿಳ್ಕೊಂಡ್ರೆ ಮಾತ್ರ ನಾವು ಕ್ರಿಸ್ತ ನಂಬಿಕೆಯಲ್ಲಿ ನಿಲ್ಲಕ್ಕೆ ಸಾಧ್ಯ. ಒಂದನೇದಾಗಿ ನಾವು ಕರ್ತನ ಚಿತ್ತವನ್ನು ನಾವು ತಿಳ್ಕೊಳ್ಳಬೇಕು. ಎರಡನೇದಾಗಿ ಯಾವಾಗ ನಾವು ಕರ್ತನ ಚಿತ್ತವನ್ನು ನಾವು ತಿಳ್ಕೊಳ್ತೇವೋ, ಈಗ ಯೂದನು ಅದರ 1ನೇ ಅಧ್ಯಾಯದಲ್ಲಿ ಇರೋದು 20ನೇ ವಚನದಲ್ಲಿ ಹೀಗೆ ಬರೀತಾನೆ, ಪ್ರಿಯರೇ, ಜೂದ ಚಾಪ್ಟರ್ 1 ವರ್ಸ್ 20 ಅದರಲ್ಲಿ, ಪ್ರಿಯರೇ, ನೀವಾದರೂ ನಿಮಗಿರುವ ಅತಿ ಪರಿಶುದ್ಧವಾದ ಕ್ರಿಸ್ತ ನಂಬಿಕೆಯನ್ನು ಆಧಾರ ಮಾಡಿಕೊಂಡು ಭಕ್ತಿಯಲ್ಲಿ ವೃದ್ಧಿ ಹೊಂದುತ್ತಾ. ಒಂದನೇದಾಗಿ ನಾವು ಕರ್ತನ ಚಿತ್ತ ತಿಳ್ಕೊಳ್ಬೇಕು. ಯಾವಾಗ ಕರ್ತನ ಚಿತ್ತವನ್ನು ತಿಳ್ಕೊಳ್ತೇವೋ ಆವಾಗಲೇ ನಾವು ಕ್ರಿಸ್ತ ನಂಬಿಕೆಯಲ್ಲಿ ನಿಲ್ಲುವುದಕ್ಕೆ ಸಾಧ್ಯ. ಯಾವಾಗ ಕ್ರಿಸ್ತ ನಂಬಿಕೆಯಲ್ಲಿ ನಾವು ನಿಲ್ತೇವೋ ಆ ನಂಬಿಕೆ ನಮಗೆ ಭಕ್ತಿ ವೃದ್ಧಿಗೆ ಅದು ಆಧಾರ. ಅಷ್ಟು ಮಾತ್ರವಲ್ಲ, ಅವನು ಹೇಳ್ತಾನೆ, ಪವಿತ್ರಾತ್ಮ ಪ್ರೇರಿತರಾಗಿ ಪ್ರಾರ್ಥನೆ ಮಾಡುತ್ತಾ ಎಂಬುದಾಗಿ. ಇನ್ನೊಂದು, ಯಾವಾಗ ಕ್ರಿಸ್ತ ನಂಬಿಕೆಗೆ ನಾವು ಬರ್ತೇವೋ, ಕ್ರಿಸ್ತನ ಜೀವಿತ ಏನಾಗಿತ್ತು ಗೊತ್ತಾ? ಆತನ ಜೀವಿತವೇ ಒಂದು ಪ್ರಾರ್ಥನೆಯ ಜೀವಿತವಾಗಿತ್ತು. ನೆಕ್ಸ್ಟ್ ಹಂತಕ್ಕೆ ನಾವು ಬರುವುದೇ ಪ್ರಾರ್ಥನೆಗೆ. ಆದ್ದರಿಂದ ಕರ್ತನಲ್ಲಿ ಪ್ರೀತಿ ದೇವಚಂದ್ರೆ, ಇದನ್ನು ಈ ನಂಬಿಕೆ ವಿಷಯದಲ್ಲಿ ಕರ್ತನ ಚಿತ್ತದ ವಿಷಯವನ್ನು ನಾವು ತಿಳ್ಕೊಳ್ಳುವಾಗ ನಾನು ಎಲ್ಲಿ ಒಂದು ನಡೆದಂತ ಒಂದು ಸಂಗತಿಯನ್ನು ನಾನು ಕೇಳಿದ್ದೇನೆ. ಸಂಗತಿ ಇದು, ಒಂದು ಕುಟುಂಬಕ್ಕೆ ದೇವರು ಒಂದು ಮಗುವನ್ನು ಅನುಗ್ರಹಿಸಿದ. ದೇವರು ಅನುಗ್ರಹಿಸಿದಂತ ಆ ಮಗುವನ್ನು ಕ್ರಿಸ್ತ ನಂಬಿಕೆಯಲ್ಲಿ, ಯಾಕಂದ್ರೆ ಆ ತಂದೆ ತಾಯಿಗಳು ದೇವರ ಚಿತ್ತವನ್ನು ತಿಳ್ಕೊಂಡವರು, ದೇವರು ತನ್ನ ಚಿತ್ತಾನುಸಾರವಾಗಿ ನಮಗೆ ಒಂದು ಮಗುವನ್ನು ಅನುಗ್ರಹಿಸಿದ್ದಾನೆ. ಆದ್ದರಿಂದ ಈ ಮಗುವನ್ನು ನಾವು ಕ್ರಿಸ್ತ ನಂಬಿಕೆಯಲ್ಲಿ ಬೆಳೆಸಬೇಕೆಂಬುದಾಗಿ ಕ್ರಿಸ್ತ ನಂಬಿಕೆಯಲ್ಲಿ ಅವರು ಆ ಮಗುವನ್ನು ಬೆಳೆಸುತ್ತಾ ಬಂದರು. ಪ್ರಿಯರೇ, ಮಗು ಬೆಳೀತಾ ಬೆಳೀತಾ ಹೆಚ್ಚು ಕಡಿಮೆ ಒಂದು 12-13 ವರ್ಷ ಹೀಗೆ ಮಗು ಬರ್ತಾ ಇರಬೇಕಾದ್ರೆ ಆ ಮಗುವಿಗೆ ಅವ್ರು ಯಾವಾಗಲೂ ಕಲಿಸಿದ್ದೇನೆಂದಲ್ಲಿ ಹೇಳಿದ್ರೆ, ಯೇಸು ನಿನ್ನ ಒಳಗಿದ್ದಾರೆ, ಯೇಸು ನಿನ್ನ ಹೃದಯದಲ್ಲಿದ್ದಾರೆ ಎಂಬುದಾಗಿ ಆ ಮಗುವಿಗೆ ಅವರು ಕಲಿಸ್ತಾ ಬಂದಾಗ ಆ ಮಗು ಯೇಸು ನನ್ನ ಹೃದಯದಲ್ಲಿದ್ದಾರೆ, ಯೇಸು ನನ್ನ ಹೃದಯದಲ್ಲಿದ್ದಾರೆ ಎಂಬ ಆ ದೃಢವಾದ ನಂಬಿಕೆಯಲ್ಲಿ ಆ ಮಗು ಇತ್ತು. ಸಡನ್ನೇ ಆ ಒಂದು ಪ್ರಾಯಕ್ಕೆ ಬರಬೇಕಾದ್ರೆ ಆ ಮಗುವಿಗೆ ಪಕ್ಕನೆ ಒಂದು ಅಸ್ವಸ್ಥತೆ ಆ ಮಗುವಿಗೆ ಬಂದದ್ದೇನಂತೇಳಿ ಹೇಳಿದ್ರೆ, ಒಂದು ಹೃದಯದ ಸಮಸ್ಯೆ ಆ ಮಗುವಿಗೆ ಬಂದಾಗ ಅವರು
ಹಾಸ್ಪಿಟ್ಲಿಗೆ ಹೋದಾಗ ಆ ಮಗುವನ್ನು ಪರೀಕ್ಷೆ ಮಾಡಿದ ವೈದ್ಯರು ಅವರು ಆ ಮಗುವನ್ನೆಲ್ಲ ನೋಡಿ ಒಂದು ಒಳ್ಳೆ ಸ್ಪೆಷಲಿಸ್ಟ್, ಹಾರ್ಟ್ ಸ್ಪೆಷಲಿಸ್ಟ್ ವೈದ್ಯರಿಗೆ ತೋರಿಸುವುದಕ್ಕಾಗಿ ಅವರು ಲೆಟರ್ ಕೊಟ್ಟಾಗ ಆ ವೈದ್ಯರ ಬಳಿಗೆ ಅವ್ರು ಹೋದಾಗ ಡಾಕ್ಟರ್ ಹೇಳಿದೇನಂತ ಹೇಳಿದರೆ, ಇದು ಓಪನ್ ಹಾರ್ಟ್ ಸರ್ಜರಿ ಆಗಬೇಕು, ಇಲ್ಲಾಂದರೆ ಈ ಮಗು ಉಳಿಯುವುದು ಬಹಳ ಕಡಿಮೆ ಒಂದು ಎಂಬುದಾಗಿ, ಉಳಿಸ್ಕೊಳ್ಳಿಕ್ಕೆ ಅಸಾಧ್ಯ ಎಂಬುದಾಗಿ ಎಲ್ಲ ಹೇಳಿದರು. ಈಗೇನು ಮಾಡಬೇಕು? ಈಗ ತಂದೆ ತಾಯಿಗಳು ಡಾಕ್ಟ್ರಿಗೆ ಹೇಳಿದ್ದಾರೆ, ಡಾಕ್ಟ್ರೇ ಈ ಮಗು ನಿಮ್ಮ ಕೈಗೆ ನಾವು ಒಪ್ಪಿಸ್ತೇವೆ, ನಮ್ಮ ಮಗು ನಮ್ಗೆ ಬೇಕು, ಅದರಿಂದ ಮುಂದಿನ ಕಾರ್ಯಕ್ಕಾಗಿ ಮಗುವನ್ನು ಈ ವೈದ್ಯರಿಗೆ ಅವರು ಒಪ್ಪಿಸಿಕೊಟ್ಟಾಗ ಎಲ್ಲ ಸಿದ್ಧತೆ ನಡೀತಾ ಇತ್ತು ಹಾಸ್ಪಿಟ್ಲಲ್ಲಿ. ಇನ್ನು ನಾವು ನೋಡ್ತೀವಿ, ಆಪರೇಷನ್ ಥಿಯೇಟ್ರಿಗೆ ಮಗುವನ್ನು ಕರ್ಕೊಂಡು ಹೋಗಿದ್ದಾರೆ. ಬಳಿರುವಾಗ ಮಗು ಒಂದೇ ಏನಂತೇಳಿ ಹೇಳಿದ್ರೆ ವೈದ್ಯರ ಮುಖವನ್ನೇ ನೋಡ್ತಾ ಇತ್ತಂತೆ. ವೈದ್ಯರ ಮುಖವನ್ನೇ ನೋಡ್ತಾ ಇರ್ಬೇಕಾದ್ರೆ ವೈದ್ಯರು ಆ ಮಗು ಹತ್ರ ಮಾತಾಡಿದ್ದಾರೆ. ಏನ್ ಮಗು, ನಿನಗೆ ಭಯ ಆಗ್ತದ ಕೇಳಿದ್ರಂತೆ. ಇಲ್ಲ. ಮಗು ಹೇಳ್ತದೆ, ಇಲ್ಲ ಭಯ ಆಗ್ತಾ ಇಲ್ಲ. ಮತ್ತೇನಾದರೂ ನಿಮ್ ತಂದೆ ತಾಯಿ ಹತ್ರ ಮಾತಾಡ್ಲಿಕ್ಕಿದೆಯಾ? ಮಗು ಹೇಳ್ತದೆ, ಇಲ್ಲ. ಮತ್ತೆ ನನ್ನ ಹತ್ರ ಏನಾದರೂ ಹೇಳಲಿಕ್ಕಿದೆಯಾ? ಡಾಕ್ಟರ್ ಹೇಳ್ತಾರೆ, ಹೌದು, ನಿಮ್ಮ ಹತ್ರ ಮಾತಾಡ್ಲಿಕ್ಕಿದೆ. ಆಗ ಡಾಕ್ಟರ್ ಕೇಳ್ತಾರೆ, ಏನು? ಅದಕ್ಕೆ ಆ ಮಗು ಹೇಳ್ತಂತೆ, ಡಾಕ್ಟ್ರೇ ಈಗ ನನ್ನ ಹಾರ್ಟ್ ಸರ್ಜರಿ ಮಾಡ್ತೀರಾ ನೀವು, ನನ್ನ ಹೃದಯ ನೀವು ಹೊರಗೆ ತೆಗಿತೀರಲ್ಲ? ಡಾಕ್ಟರ್ ಹೇಳಿದ್ರು, ಹೌದು. ಯಾಕಂದ್ರೆ ನನ್ನ ಮಮ್ಮಿ ಡ್ಯಾಡಿ ಹೇಳ್ತಾ ಇದ್ರು, ಆ ಯೇಸು ನಿನ್ನ ಹೃದಯದೊಳಗಿದ್ದಾರೆ, ಆದ್ರಿಂದ ನೀವು ಅದು ಒಂದು ನೋಡಿ ಆ ಯೇಸು ಹೇಗಿದ್ದಾರೆ ಎಂಬುದಾಗಿ ಮತ್ತೆ ನನಗೆ ನೀವು ಹೇಳಬೇಕು. ಆ ಯೇಸು ನನ್ನ ಹೃದಯದೊಳಗಿದ್ದಾರಲ್ಲ, ಆ ಯೇಸು ಹೇಗಿದ್ದಾರೆ ಎಂಬುದಾಗಿ ನೋಡಿ ಮತ್ತೆ ನೀವು ನನಗೆ ಹೇಳಬೇಕು. ನೋಡಿ, ಎಂಥ ನಂಬಿಕೆ ಪ್ರಿಯರೇ, ಎಂಥ ನಂಬಿಕೆ. ಎಲ್ಲ ಆಯಿತು, ಆಪರೇಷನ್ ಆಯಿತು, ಮಗುವನ್ನು ವೆಂಟಿಲೇಟರಲ್ಲಿ ಇಟ್ಟಿದ್ದಾರೆ. ಡಾಕ್ಟ್ರು ತನ್ನೆಲ್ಲ ಕೆಲಸವನ್ನು ಮಾಡಿ ಅವರು ಅವರ ರೂಮ್ಗೆ ಅವರು ಹೋಗಿದ್ದಾರೆ. ಸ್ವಲ್ಪ ಹೊತ್ತಿನ ಮೇಲೆ ಸಡನ್ನೇ ಒಬ್ಬರು ನರ್ಸ್ ಓಡಿ ಬಂದು ಡಾಕ್ಟ್ರಿಗೆ ಹೇಳಿದರು, ಡಾಕ್ಟ್ರೇ ಎಲ್ಲ ಹಾರ್ಟ್ ಬೀಟ್, ಉಸಿರಾಟ ಇದೆಲ್ಲ ನಿಂತು ಹೋಯಿತು, ಮಗುವಿದು ಇದೆಲ್ಲ ನಿಂತು ಹೋಯಿತು ಎಂಬುದಾಗಿ ಸಡನ್ನೇ ಡಾಕ್ಟರ್ ಬಂದರು. ಡಾಕ್ಟರ್ ಬಂದು ನೋಡಬೇಕಾದ್ರೆ ಆ ಮಗುವಿನ ಉಸಿರಾಟ ನಿಂತು ಹೋಗಿದೆ, ಎಲ್ಲ ಆ ಮಗುವಿನ ಪ್ರಾಣ ಹೊರಟು ಹೋಗಿ. ಈಗ ಆ ಡಾಕ್ಟರ್ ಅಲ್ಲೇ ಒಂದು ಗೋಡೆಗೆ ತನ್ನ ಕೈಯನ್ನು ಒಡೆದು ಅವರು ಒಂದೇ ಒಂದು ಹೇಳಿದ್ರು, ಏನಂತೇಳಿ ಹೇಳಿದ್ರೆ, ಇದು ಫಸ್ಟ್ ಕೇಸ್ ನನ್ನ ಹತ್ರ ಈ ರೀತಿ ಆಗ್ತಾ ಇರೋದು. ನಾನು ಮಾಡಿದ ಆಪರೇಷನ್ ಎಲ್ಲ ಸಕ್ಸಸ್ ಆಗ್ತಿತ್ತು, ಫಸ್ಟ್ ಕೇಸ್ ಹೀಗಾಗ್ತಾ ಇದೆ, ಫೇಲಿಯರ್ ಆಯ್ತಲ್ಲ ಅಂತ ಒಂದು ಅವ್ರ ಗೋಡೆಗೆ ಅವರ ಕೈಯನ್ನು ಹೀಗೆ ಬಡಿದವ್ರು ಹೇಳ್ತಾ ಇದ್ರಂತೆ. ಏನಂದ್ರೆ, ಆ ಮಗು ಹೇಳಿದ್ದು ಅವರಿಗೆ ನೆನಪಾಯಿತು, ಯೇಸು ನನ್ನ ಹೃದಯದೊಳಗಿದ್ದಾರೆ. ಆಗ ಡಾಕ್ಟರ್ ಹೇಳಿದ್ರೆ, ಯೇಸುವೆ, ಒಂದು ವೇಳೆ ನೀನು ದೇವರಾಗಿರೋದಾದರೆ ಆ ಮಗುವನ್ನು ನಿನ್ನ ಕೈಗೆ ನಾನು ಒಪ್ಪಿಸಿಕೊಡ್ತೇನೆ ಅಂತ ಹೇಳಬೇಕಾದ್ರೆ ಸಡನ್ನೇ ಹೋದಂತ ಆ ಪ್ರಾಣ ತಿರುಗಿ ಬಂದು ಮಗು ಬ್ರೀತ್ ಮಾಡಲಿಕ್ಕೆ ಸ್ಟಾರ್ಟ್ ಆಯಿತು. ಮಗುವಿಗೆ ತಿರುಗಿ ಜೀವ ಬಂತು. ಪ್ರೇರೆ, ಅನೇಕ ಸಾರಿ ನಮ್ಗೆ ಗೊತ್ತಿರೋದಿಲ್ಲ ದೇವರು ಒಬ್ಬೊಬ್ಬರ ಜೀವಿತದಲ್ಲಿ ಯಾವ ರೀತಿಯಲ್ಲಿ ತನ್ನ ಕಾರ್ಯವನ್ನು ಅಥವಾ ಆ ನಂಬಿಕೆ ನಾವು ಮಗುವಿನ ಮೂಲಕ ಹೇಗೆ ಪ್ರಕಟಿಸ್ತಾನೆಂಬುದಾಗಿ ಕೂಡ ನೋಡಿ. ಆ ಮಗು ತನ್ನ ನಂಬಿಕೆಯನ್ನು ಅಲ್ಲಿ ಪ್ರಕಟಿಸ್ತಾ ಇತ್ತು. ಇವತ್ತು ನಾವು ಹೇಗೆ ಈ ಪರಿಸ್ಥಿತಿಗಳಲ್ಲಿ ನಮ್ಮ ನಂಬಿಕೆಯನ್ನು ಪ್ರಕಟಿಸ್ತಾ ಇದ್ದೇವೆ? ನಾವು ಪರಿಸ್ಥಿತಿಗಳನ್ನು ನೋಡಿ ಮಾತಾಡ್ತಾ ಇದ್ದೇವಾ? ನಾವು ನಮ್ಮ ಸಮಸ್ಯೆಗಳನ್ನೇ ನೋಡಿ ಮಾತಾಡ್ತಾ ಇದ್ದೇವಾ? ಯಾಕಂದ್ರೆ ದೇವರ ವಾಕ್ಯವನ್ನು ನೋಡುವುದಾದರೆ ಪ್ರಿಯರೇ, ನಾಳೆ ಅಥವಾ ಇನ್ನು ಕೆಲವು ವರ್ಷಗಳಲ್ಲಿ ಏನಾಗ್ತದೆ ಎಂಬುದಾಗಿ ಎಲ್ಲವನ್ನು ದೇವರು ನಮ್ಮ ಮುಂದೆ ಇಟ್ಟಿದ್ದಾನೆ. ಎಲ್ಲವನ್ನು ನಮ್ಮ ಮುಂದೆ ಆತನು ವ್ಯಕ್ತಪಡಿಸಿದ್ದಾನೆ. ಆದ್ರಿಂದ ಭಯ ಪಡಬೇಡಿ. ಯಾಕಂದ್ರೆ ನಾನು ಹೇಳಲಿಕ್ಕೆ ಇಷ್ಟಪಡ್ತೇನೆ, ಇವತ್ತು ಯಾರೆಲ್ಲ ಈ ಸೇವೆಯಲ್ಲಿ ಕನೆಕ್ಟ್ ಆಗಿದ್ದೀರೋ, ನಿಮ್ಮ ಒಬ್ಬೊಬ್ಬರ ಕುರಿತಾಗಿ ದೇವರಿಗೆ ಚಿತ್ತ ಇದೆ ಪ್ರಿಯರೇ.
ದೇವರ ಚಿತ್ತ ಇಲ್ಲದೆ ಯಾವುದು ನಡೆಯುವುದಿಲ್ಲ ದೇವ ಮಕ್ಕಳ ಜೀವಿತದಲ್ಲಿ. ಆದ್ದರಿಂದ ನಾವು ನೋಡ್ತೇವೆ, ದೇವರ ಚಿತ್ತವನ್ನು ಕುರಿತು ತಿಳಿದಂತ ವ್ಯಕ್ತಿಗಳ ಮುಂದೆ ಬಂದು ನಿಂತ ಸಮಸ್ಯೆ, ಆ ಸಮಸ್ಯೆಯ ಒಳಗಿಂದ ದೇವರು ತನ್ನ ಮಹಿಮೆಯನ್ನು ಹೇಗೆ ಅಥವಾ ಆ ಭಕ್ತರು ಹೇಗೆ ತಮ್ಮ ನಂಬಿಕೆಯನ್ನು ವ್ಯಕ್ತಪಡಿಸಿದರು ಎಂಬುದಾಗಿ ನಿಮ್ಮ ಮುಂದೆ ನಾನು ಹೇಳಲಿಕ್ಕೆ ಇಷ್ಟಪಡ್ತೇನೆ. ನಾವು ದಾನಿಯೇಲನ ಪ್ರವಾದನ ಗ್ರಂಥವನ್ನು ನಾವು ತೆಗೆದ್ರೆ, ದಾನಿಯೇಲನ ಪ್ರವಾದನ ಗ್ರಂಥ ಇದರಲ್ಲಿ ನಾವು ನೋಡ್ತೇವೆ, 2ನೇ ಅಧ್ಯಾಯವನ್ನು ನಾವು ಓದಿಕೊಂಡು ಬರುವಾಗ ಪ್ರಿಯರೇ, ಇದೆಲ್ಲ ನೀವು ಮನೆಗೆ ಹೋಗಿ ಅಥವಾ ನಿಮ್ಮ ಪರ್ಸನಲ್ ಟೈಮಲ್ಲಿ ಓದಬೇಕಿದೆಲ್ಲ. ನಾನು ಎನ್ಕರೇಜ್ ಮಾಡ್ತೇನೆ. ಯಾಕಂದ್ರೆ ಅಲ್ಲಿ ನೆಬೂಕದ್ನೆಚ್ಚರನ ಆಳ್ವಿಕೆಯಲ್ಲಿ ನೆಬೂಕದ್ನೆಚ್ಚರನಿಗೆ ಒಂದು ಕನಸು ಬೀಳ್ತದೆ. ಆತನೊಂದು ಪ್ರತಿಮೆಯನ್ನು ಕಾಣ್ತಾನೆ. ಅದನ್ನೆಲ್ಲ ನೋಡ್ಬೇಕಾದ್ರೆ ಅವನಿಗೆ ಬಹಳ ಗಲಿಬಿಲಿ ಆಗ್ತದೆ. ಅವನು ತನ್ನ ಸಂಸ್ಥಾನದಲ್ಲಿರುವ ಎಲ್ಲಾ ವಿದ್ವಾಂಸರನ್ನು ಕರೆತು ಅವನು ಹೇಳ್ತಾನೆ ಏನಂತಲ್ಲಿ ಹೇಳಿದ್ರೆ, ನನಗೆ ಬಿದ್ದ ಕನಸನ್ನು ಮತ್ತು ಅದರ ಅರ್ಥವನ್ನು ನೀವೇ ಹೇಳಬೇಕು. ಇವರೆಲ್ಲ ಕೇಳ್ತಾ ಇದ್ದಾರೆ ಏನಂತ ಹೇಳಿದ್ರೆ, ಇಲ್ಲ ರಾಜ ಅರಸೆ, ನೀನು ನಿನ್ನ ಕನಸನ್ನು ಹೇಳಿದ್ರೆ ನಾವು ಅದರ ಅರ್ಥ ಹೇಳಬಲ್ಲೆವು. ಆದರೆ ಅರಸನ್ ಹೇಳ್ತಾನೆ, ಒಂದು ವೇಳೆ ನಾನು ಕನಸು ಹೇಳಿದ್ರೆ ನೀವು ಅದಕ್ಕೆ ಏನಾದರೂ ಒಂದು ಅರ್ಥ ಕಟ್ತೀರಾ, ಆದರೆ ನೀವು ಬಾಬೇಲ್ನಲ್ಲಿ ಒಂದು ದೊಡ್ಡ ವಿದ್ವಾಂಸರುಗಳಾಗಿರುವುದರಿಂದ ನನ್ನ ಕನಸನ್ನು ಮತ್ತು ಅದರ ಅರ್ಥವನ್ನು ನೀವು ಹೇಳಲೇಬೇಕು. ಈ ಪ್ರಸ್ತಾಪವನ್ನು ಇಟ್ಟಾಗ ವಿದ್ವಾಂಸರು ಸೋತು ಹೋಗ್ತಾರೆ. ಅವರು ಏನು ಹೇಳ್ತಾರಂತೇಳಿ ಹೇಳಿದ್ರೆ, ಅರಸನಿಗೆ ಏನು ಹೇಳ್ತಾನಂತೇಳಿ ಹೇಳಿದ್ರೆ, 10ನೇ ವಚನಕ್ಕೆ ಬರಬೇಕಾದ್ರೆ, ರಾಜನು ಕೇಳಿದ ಸಂಗತಿಯನ್ನು ತಿಳಿಸಬಲ್ಲವನು ಲೋಕದಲ್ಲಿ ಯಾವನೂ ಇಲ್ಲ. ಎಷ್ಟೇ ಬಲಿಷ್ಠನು, ಎಷ್ಟೇ ಪ್ರಬಲನು, ಆ ಯಾವ ಪಂಡಿತರನ್ನಾಗಲಿ ಇಂಥ ಸಂಗತಿಯನ್ನು ಎಂದೂ ಕೇಳಿದ್ದಿಲ್ಲ. ರಾಜನು ಕೇಳುವ ಸಂಗತಿಯು ಅತಿ ಕಷ್ಟವಾದದ್ದು. ನರಜನ್ಮದವರ ಮಧ್ಯೆ ವಾಸಿಸಿದ ದೇವರುಗಳೇ ಹೊರತು ಇನ್ನಾರು ರಾಜನ ಸಮ್ಮುಖದಲ್ಲಿ ತಿಳಿಸಲಾರರು ಎಂದು ಉತ್ತರ ಕೊಟ್ಟರು. ಈ ಉತ್ತರ ಕೇಳಿದ ಕೂಡಲೇ ಅಲ್ಲಿ ಒಂದು ಆಜ್ಞೆ ಹೊರಡ್ತದೆ. ಏನಂದ್ರೆ, ಇದನ್ನು ಕೇಳಿ ರಾಜನು ಉಗ್ರ ಕೋಪವುಳ್ಳವನಾಗಿ ಬಾಬೇಲಿನ ಸಕಲ ವಿದ್ವಾಂಸರನ್ನು ಕೊಲ್ಲಿಸಬೇಕೆಂದು ಆಜ್ಞೆದನು. ಕೂಡಲೇ ಆ ಆಜ್ಞೆಯು ಹೊರಪಟ್ಟಿತು. ವಿದ್ವಾಂಸರು ಪ್ರಾಣಾಪಾಯಕ್ಕೆ ಗುರಿಯಾದರು. ದಾನಿಯೇಲನನ್ನು ಅವನ ಸ್ನೇಹಿತರನ್ನು ಕೊಲ್ಲಿಸಲಿಕ್ಕೆ ಹುಡುಕಿದ್ರು. ಒಂದು ಪ್ರಾಣಾಪಾಯದ ಒಂದು ಕಂಟಕ ನಾವು ನೋಡ್ತೇವೆ. ರಾಜನ ಆಜ್ಞೆ ಹೊರಡಲ್ಪಟ್ಟಿದೆ. ಮರಣ ಇಲ್ಲಿ ಸುತ್ತಲೂ ಆವರಿಸಿಕೊಂಡಿದೆ. ನಾವು ನೋಡ್ತೇವೆ, ಅದರಲ್ಲಿ ದಾನಿಯೇಲನು ಆತನ ಸ್ನೇಹಿತರು ನಾವು ನೋಡುವಾಗ ಶದ್ರಕ್, ಮೇಷಕ್, ಅಬೇದ್ನೆಗೋ ಇವರೆಲ್ಲ ಇದ್ದಾರೆ. ಆದರೆ ಪ್ರಿಯರೇ, ಇವರು ಯಾರಂತೇಳಿ ಹೇಳಿದ್ರೆ, ಇವರು ದೇವರ ಚಿತ್ತವನ್ನು ತಿಳಿದವರು. ಇಂಥ ಒಂದು ಸನ್ನಿವೇಶದಲ್ಲಿ ಅವರು ಭಯಪಡಲಿಲ್ಲ. ದೇವರ ಚಿತ್ತವನ್ನು ತಿಳ್ಕೊಂಡವರು ಅವರು ಮುಂದೆ ಏನ್ ಮಾಡಿದ್ರಂತೇಳಿ ಹೇಳಿದ್ರೆ, ಅಲ್ಲಿ ಹೇಳ್ತದೆ, ರಾಜನ ಮೈಗಾವಲವಾದ ದಳವಾಯದ ಆರ್ಯೋಕನು ಬಾಬೇಲಿನ ವಿದ್ವಾಂಸರ ಸಂಹಾರಕ್ಕೆ ಹೊರಟಾಗ ದಾನಿಯೇಲು ಬುದ್ಧಿ ವಿವೇಕಗಳಿಂದ ಅವನ ಸಂಗಡ ಮಾತಾಡಿ, ಈ ರಾಜಾಜ್ಞೆಯು ಏಕೆ ಇಷ್ಟು ತೀಕ್ಷ್ಣ ಎಂದು ಕೇಳಲು ಆರ್ಯೋಕನು ನಡೆದ ಸಂಗತಿಯಿಂದ ದಾನಿಯೇಲನಿಗೆ ತಿಳಿಸಿದನು. ಆಮೇಲೆ ದಾನಿಯೇಲನು ಅರಮನೆಗೆ ಸೇರಿ, ನನಗೆ ಸಮಯವನ್ನು ಕೊಟ್ಟರೆ ನಾನು ಆ ಕನಸಿನ ಅರ್ಥವನ್ನು ರಾಜನಿಗೆ ವಿವರಿಸುವೆನು ಎಂದು ಅರಿಕೆ ಮಾಡಿದನು. ಅರಿಕೆ ಮಾಡಿ ಮುಂದೆ 17-18ನೇ ವಚನದಲ್ಲಿ ನಾವು ನೋಡ್ಬೇಕಾದ್ರೆ ಪ್ರಿಯರೇ, ದಾನಿಯೇಲನು ಏನ್ ಮಾಡಿದ್ದು ಗೊತ್ತಾ? ಅವನು ಮಾಡಿದ್ದು ಪ್ರಾರ್ಥನೆ ಪ್ರಿಯರೇ. ಅವನು ಪರಿಸ್ಥಿತಿಗಳನ್ನು ನೋಡಿ ಭಯಪಡಲಿಲ್ಲ. ರಾಜನ ಆಜ್ಞೆಯನ್ನು ನೋಡಿ ಕೂಡ ಆತನು ಭಯಪಡಲಿಲ್ಲ. ಅವನು ಮಾಡಿದ್ದು ಇಷ್ಟೇ ಏನಂತೇಳಿ ಹೇಳಿದ್ರೆ, ರಾಜನಿಗೆ ವಿದ್ವಾಂಸರು ಹೇಳಿದಲ್ಲ, ನರ ಜನ್ಮದವರ ಮಧ್ಯದಲ್ಲಿ ವಾಸಿಸದ ದೇವರು. ಹಾಗಾದ್ರೆ ನಮ್ಮ ದೇವರು ಯಾರು? ನಮ್ಮ ದೇವರನ್ನು ಅರಿತವರು. ಇದೇ ದಾನಿಯೇಲನು ಏನ್ ಹೇಳ್ತಾನೆ? ತಮ್ಮ ದೇವರನ್ನು ಅರಿತವರು ದೃಢಚಿತ್ತರಾಗಿರುವರು. ಅದರ ಅರ್ಥ ದೇವರ ಚಿತ್ತವನ್ನು ಅವರು ತಿಳ್ಕೊಂಡ್ರು. ದೇವರು ಯಾವ ಉದ್ದೇಶಕ್ಕಾಗಿ
ಆ ಬಾಬೆಲ್ ಸಂಸ್ಥಾನದಲ್ಲಿ ನಮ್ಮನ್ನು ಇಟ್ಟಿದ್ದಾನೆ. ಇವತ್ತು ದೇವರು ಯಾವ ಉದ್ದೇಶಕ್ಕಾಗಿ ಕಡಪಾಡಿಯಲ್ಲಿ ಈ ಸ್ಥಳದಲ್ಲಿ ನಮ್ಮನ್ನು ಇಟ್ಟಿದ್ದಾನೆ? ದೇವರು ಈ ದೇಶದಲ್ಲಿ ನಮ್ಮನ್ನು ಯಾಕೆ ಇಟ್ಟಿದ್ದಾನೆ? ಕರ್ನಾಟಕ ರಾಜ್ಯದಲ್ಲಿ ದೇವರು ನಮ್ಮನ್ನು ಯಾಕೆ ಇಟ್ಟಿದ್ದಾನೆ? ಬಾಬೆಲ್ ಸಂಸ್ಥಾನದಲ್ಲಿ ನಮ್ಮನ್ನು ಯಾಕೆ ಇಟ್ಟಿದ್ದಾನೆ ಎಂಬುದಾಗಿ ಅವರು ಅರಿತವರಾಗಿದ್ದರು ಪ್ರಿಯರೇ. ಆದ್ರಿಂದ ಅವರು ಪ್ರಾರ್ಥಿಸಿದಾಗ ದೇವರ ಸ್ವಪ್ನದಲ್ಲಿ ಕನಸಿನ ಅರ್ಥವನ್ನು ಪ್ರಕಟಿಸಿದ್ದಾನೆ. ನೋಡಿದಾಗ ಈಗ ದಾನಿಯೇಲ್ ಏನ್ ಮಾಡ್ತಾನಂತ ಹೇಳಿದ್ರೆ 24ನೇ ವಚನಕ್ಕೆ ಬರಬೇಕಾದರೆ 2ನೇ ಅಧ್ಯಾಯದಲ್ಲಿ, ಆಗ ದಾನಿಯೇಲನು ಬಾಬೆಲಿನ ವಿದ್ವಾಂಸರನ್ನು ಕೊಲ್ಲುವುದಕ್ಕೆ ರಾಜನು ನೇಮಿಸಿದ ಆರೋಗ್ಯನ ಬಳಿಗೆ ಹೋಗಿ ಅವನಿಗೆ, ಬಾಬೆಲಿನ ವಿದ್ವಾಂಸರನ್ನು ಕೊಲ್ಲಬೇಡ, ನನ್ನನ್ನು ರಾಜನ ಸನ್ನಿಧಿಗೆ ಬಿಡು, ನಾನು ಕನಸಿನ ಅಭಿಪ್ರಾಯವನ್ನು ರಾಜನಿಗೆ ತಿಳಿಸುವೆನು ಎಂದು ಹೇಳಿದನು. ನೋಡಿ, ಇಲ್ಲಿ ಏನು ನಡೆದಿದೆ ಅಂತೇಳಿ ಹೇಳಿದರೆ, ದಾನಿಯೇಲನು ಇಲ್ಲಿ ನಾವು ನೋಡ್ತೇವೆ, ಏನು ತಾನು ತನ್ನ ಆಪ್ತ ಸ್ನೇಹಿತರು ಈ 4 ಮಂದಿಯ ಪ್ರಾಣಕ್ಕಾಗಿ ಕೇಳಲಿಕ್ಕೆ ಅರಸನ ಬಳಿಗೆ ಹೋಗಲಿಲ್ಲ. ಅವನು ಹೇಳ್ತಾನೆ, ಏನ್ ಗೊತ್ತಾ, ಯಾವ ವಿದ್ವಾಂಸರ ಮೇಲೆ ಕೈ ಹಾಕಬಾರ್ದು. ಯಾಕಂದ್ರೆ ಅಲ್ಲಿ ನಾವು ನೋಡ್ತಾ ಇದ್ದೇವೆ, ಅವರ ಪ್ರಾಣಗಳನ್ನು ಕೂಡ ಉಳಿಸುವುದಕ್ಕೆ ದಾನಿಯೇಲನು ಮುಂದಾದನು. ಇವತ್ತು ಪ್ರಿಯರೇ, ಎಷ್ಟು ಜನ ನಾಶನಕ್ಕೆ ಹೋಗ್ತಾ ಇದ್ದಾರೆ, ಎಷ್ಟು ಜನ ನರಕಕ್ಕೆ ಹೋಗ್ತಾ ಇದ್ದಾರೆ. ಇವತ್ತು ದೇವರು ಯಾವ ಉದ್ದೇಶಕ್ಕಾಗಿ ನನ್ನನ್ನು ಇಟ್ಟಿದ್ದಾನೆ? ನಾವು ದೇವರ ಚಿತ್ತವನ್ನು ತಿಳ್ಕೊಂಡು ನಮ್ಮ ನಂಬಿಕೆಯನ್ನು ನಾವು ಪ್ರಕಟಿಸಿ ನರಕಕ್ಕೆ ಹೋಗುವಂತ ಜನರನ್ನು ನಾವು ಉಳಿಸಬೇಕು ಪ್ರಿಯರೇ. ಆದ್ರಿಂದ ನಾವು ದೇವರ ಸನ್ನಿಧಾನಕ್ಕೆ ನಾವು ನಡೆಸುವವರು. ಇಲ್ಲಿ ನಾವು ನೋಡ್ತೇವೆ, ದಾನಿಯೇಲನು ತನ್ನೊಂದಿಗೆ ತನ್ನ ಆಪ್ತ ಸ್ನೇಹಿತರೊಂದಿಗೆ ಎಷ್ಟೋ ಪ್ರಾಣಗಳನ್ನು ಆತನು ಉಳಿಸಿದ್ದಾನೆ. ಹಾಗಾದರೆ ಇವತ್ತು ನಿನ್ನನ್ನು ಯಾಕೆ ಪ್ರಿಯರೇ ದೇವರು ಈ ಭೂಮಿ ಮೇಲೆ ಇಟ್ಟಿದ್ದಾರೆ? ನಾವು ದೇವರನ್ನು ತಿಳಿದವರು, ದೇವರ ಚಿತ್ತವನ್ನು ಅರಿತವರು, ಕ್ರಿಸ್ತ ನಂಬಿಕೆಯಲ್ಲಿ ದೃಢವಾಗಿರುವರು. ಆದ್ರಿಂದ ಇನ್ನು ಆ ದಾನಿಯೇಲನ ನಾವು 3ನೇ ಅಧ್ಯಾಯಕ್ಕೆ ಬರಬೇಕಾದ್ರೆ ಇನ್ನೊಂದು ಸಂಗತಿಯನ್ನು ನಾನು ನಿಮ್ಮ ಮುಂದೆ ತರಲಿಕ್ಕೆ ಇಷ್ಟಪಡ್ತೇನೆ. ಇಲ್ಲಿ ನಾವು ನೋಡ್ತೇವೆ ನೆಬೂಕದ್ನೆಚ್ಚರನು ಒಂದು ದೊಡ್ಡ ಪ್ರತಿಮೆಯನ್ನು, ಬಂಗಾರದ ಪ್ರತಿಮೆಯನ್ನು ಉಂಟು ಮಾಡಿ ಒಂದು ಬಯಲಿನಲ್ಲಿ ನಿಲ್ಲಿಸಿ ಎಲ್ಲರೂ ಆ ಪ್ರತಿಮೆಗೆ ಅಡ್ಡ ಬೀಳಲೇಬೇಕು, ಪೂಜಿಸಲೇಬೇಕು. ಇದು ರಾಜಾಜ್ಞೆ. ಒಂದು ವೇಳೆ ಯಾರು ಅಡ್ಡ ಬಿದ್ದು ಪೂಜಿಸಿ ಅದನ್ನು ಸೇವಿಸುವುದಿಲ್ಲೋ ಅವರಿಗೆ ಮರಣದಂಡನೆ. ಹಾಗಾದರೆ ಇಲ್ಲಿ ಕೂಡ ನಾವು ನೋಡ್ತೇವೆ ಪ್ರಿಯರೇ, ದೇವರನ್ನು ಅರಿತವರು ದೃಢಚಿತ್ತರಾಗಿರುವರು, ದೇವರ ಚಿತ್ತವನ್ನು ತಿಳ್ಕೊಂಡವರು, ದೇವರು ನಮ್ಮನ್ನು ಯಾಕೆ ಈ ದೇಶದಲ್ಲಿ ಇಟ್ಟಿದ್ದಾನೆಂಬುದಾಗಿ ಅರಿತವರು. ನಾವು ನೋಡ್ತೇವೆ, ಎಲ್ಲರೂ ಅಡ್ಡ ಬಿದ್ದರೂ ಕೂಡ ಅವರೆಲ್ಲ ಕಾಂಪ್ರಮೈಸ್ ಆಗಿದ್ದಾರೆ. ಆದರೆ ಕಾಂಪ್ರಮೈಸ್ ಆಗದೇ ಇರುವಂತ ಈ 3 ವ್ಯಕ್ತಿಗಳನ್ನು ಇಲ್ಲಿ ನಾವು ನೋಡ್ತಾ ಇದ್ದೇವೆ. ಅವರು ಹೇಳ್ತಾರೆ ಏನಂತ ಹೇಳಿದ್ರೆ, ನಾವು ನೋಡ್ತೇವೆ ಒಂದು ದಿಕ್ಕಿನಲ್ಲಿ ಅಲ್ಲಿ ಬೆಂಕಿ ಉರಿತಾ ಇತ್ತು. ಬೆಂಕಿ ಉರಿಬೇಕಾದ್ರೆ ಅನೇಕರು ಶದ್ರಕ್ ಮೇಷಕ್ ಅಬೇದ್ನೆಗೋರು ನಾವು ನೋಡುವಾಗ ಅವರು ನೋಡ್ತಾ ಇರಬೇಕಾದ್ರೆ ಅವರು ಆ ವಾದ್ಯವನ್ನು ಊದುವಾಗ ಅವರು ಅಡ್ಡ ಬೀಳಲಿಲ್ಲ, ಅವರು ಪೂಜಿಸಲಿಲ್ಲ, ಅವರು ಸೇವಿಸಲಿಲ್ಲ. ಈಗ ರಾಜನಿಗೆ ಕಂಪ್ಲೇಂಟ್ ಬರ್ತದೆ. ಬಂದಾಗ ಅವನು ಹೇಳ್ತಾನೆ 15ನೇ ವಚನದಿಂದ, ಯಾಕಂದ್ರೆ 3ನೇ ಅಧ್ಯಾಯ ಕೂಡ ನೀವು ಕಂಪ್ಲೀಟ್ ಆಗಿ ಓದಿಕೊಳ್ಳಿ. ಅಲ್ಲಿ ಹೇಳ್ತದೆ, ಈಗಲಾದರೂ ನೀವು ಸಿದ್ಧವಾಗಿದ್ದು ತುತ್ತೂರಿ, ಕೊಳಲು, ಕಿನ್ನರಿ, ತಂಬೂರಿ, ವೀಣೆ, ವಾಲಗ ಮುಂತಾದ ಸಕಲ ವಾದ್ಯಗಳ ಧ್ವನಿಯನ್ನು ಕೇಳಿದ ಕೂಡಲೇ ಅಡ್ಡ ಬಿದ್ದು ನಾನು ನಿಲ್ಲಿಸಿದ ಪ್ರತಿಮೆಯನ್ನು ಪೂಜಿಸಿದರೆ ಸರಿ, ಇಲ್ಲವಾದರೆ ತಕ್ಷಣ ದಗದಗನೆ ಉರಿಯುವ ಅವಿಗೆಯೊಳಗೆ ಹಾಕಲ್ಪಡುವಿರಿ. ನಿಮ್ಮನ್ನು ನನ್ನ ಕೈಯೊಳಗಿಂದ ಬಿಡಿಸಬಲ್ಲ ದೇವರು ಯಾರು ಎಂದು ಕೇಳಿದನು. ಇದನ್ನು ಕೇಳಿ ಶದ್ರಕ್ ಮೇಷಕ್ ಅಬೇದ್ನೆಗೋ ಎಂಬುವ ರಾಜನಿಗೆ ಎಷ್ಟು ಸಮಾಧಾನದಿಂದ ಹೇಳ್ತಾ ಇದ್ದಾರೆ ನೋಡಿ, ಎಷ್ಟು ಸಮಾಧಾನದಿಂದ ಅವ್ರು ಹೇಳ್ತಾ ಇದ್ದಾರೆ, ನೆಬೂಕದ್ನೆಚ್ಚರನೇ, ಈ ವಿಷಯದಲ್ಲಿ ನಾವು ನಿನಗೆ ಏನು ಹೇಳಬೇಕಾಗಿಲ್ಲ. ಯಾಕಂದ್ರೆ ಇದಕ್ಕೆ ಉತ್ತರ ಕೊಡೋನು ಯಾರಂದ್ರೆ ನಾವು ಸೇವಿಸುವ ದೇವರು. ಯಾರು ಉತ್ತರ ಕೊಡ್ತಾರೆ?
ನಮ್ಮ ಪಕ್ಷವಾಗಿ ಯಾರು ನಿಂತಿದ್ದಾನೆ, ನಾವು ಯಾವ ಆತನಲ್ಲಿ ನಂಬಿಕೆ ಇಟ್ಟಿದ್ದೇವೆ, ನಾವು ಯಾರನ್ನು ಆತುಕೊಂಡಿದ್ದೇವೆ, ನಿನಗೆ ಆತನ ಉತ್ತರ ಕೊಡ್ತಾನೆ. ಹಲ್ಲೆಲೂಯಾ. ಯಾರು ಉತ್ತರ ಕೊಡ್ತಾನೆ? ನಾವು ನಿನಗೆ ಇದಕ್ಕೆ ಏನು ಹೇಳ್ಬೇಕಂತ ಇಲ್ಲ, ನೋಡ್ ನಿನಗೆ ಉತ್ತರ ಹೇಳುವನಿದ್ದಾನೆ. ಅದಕ್ಕೆ ಅವನು ಹೇಳ್ತಾನೆ, ಹೇಳಬೇಕಾಗಿಲ್ಲ. 17ನೇ ವಚನದಲ್ಲಿ ಅವನು ತಿರುಗಿ ಅವ್ರು ಹೇಳ್ತಾರೆ, ಅರಸೆ, ನಾವು ಸೇವಿಸುವ ದೇವರಿಗೆ ಚಿತ್ತವಿದ್ರೆ, ಹಾಗಾದ್ರೆ ದೇವ್ರ ಚಿತ್ತವನ್ನು ತಿಳ್ಕೊಂಡವ್ರು. ದೇವ್ರ ಚಿತ್ತವಿಲ್ಲದೆ ಮರಣ ನನ್ನನ್ನು ಹಿಡಿಯುವುದಕ್ಕೆ ಅಸಾಧ್ಯ, ಕೊರೋನಾ ನನ್ನನ್ನು ಹಿಡಿಯುವುದಕ್ಕೆ ಅಸಾಧ್ಯ. ಹಲ್ಲೆಲೂಯಾ. ಇಲ್ಲಿ ನಾವು ನೋಡ್ತೇವೆ, ದೇವರ ಚಿತ್ತವಿದ್ರೆ ಅವ್ರು ಹೇಳ್ತಾರೆ, ಆತನು ದಗದಗನೆ ಉರಿಯುವ ಆವಿಗೆ ಒಳಗಿಂದ ನಮ್ಮನ್ನು ಬಿಡಿಸಬಲ್ಲನು. ನಿನಗೆ ಉತ್ತರ ಕೊಡುವನು ಅವನೇ, ನೋಡಿ ಎಂಥ ನಂಬಿಕೆಯ ಪ್ರಕಟಣೆ ಇದು, ಎಂಥ ತಮ್ಮ ನಂಬಿಕೆಯನ್ನು ಅವರು ಪ್ರಕಟಪಡಿಸ್ತಾ ಇದ್ದಾರೆ. ಅವರು ಪರಿಸ್ಥಿತಿಗಳನ್ನು ನೋಡಿ ಮಾತಾಡ್ತಾ ಇಲ್ಲ. ರಾಜನಿಗೇನೋ ತಮ್ಮನ್ನು ಸೇವ್ ಮಾಡಬೇಕು ಅಥವಾ ಯಾವುದೋ ಒಂದು ಕಾಂಪ್ರಮೈಸ್ಗೆ ಅವರು ಬರ್ತಾ ಇಲ್ಲ, ಅವರು ದೃಢವಾಗಿ ನಿಂತಿದ್ದಾರೆ. ಅದಕ್ಕೆ ಬೈಬಲ್ ಹೇಳ್ತದೆ ಪ್ರಿಯರೇ, ನಾವು ದೇವರ ವಾಕ್ಯದಲ್ಲಿ ನೋಡುವಾಗ ಪೌಲನು ಹೀಗೆ ಹೇಳ್ತಾನೆ, ಇನ್ನು ಮುಂದೆ ನಾವು ಜೀವಿಸುವುದು ನಮಗಾಗಿ ಅಲ್ಲ, ನಮಗೋಸ್ಕರ ಸತ್ತು ಎದ್ದು ಬಂದ ಆತನಿಗಾಗಿ ನಾವು ಜೀವಿಸ್ತೇವೆ. ಇವತ್ತು ನಾವು ತಿಳ್ಕೊಳ್ಳುವ, ನಾವು ಯಾವುದೋ ಒಂದು ವಿಷಯಕ್ಕಾಗಿ ಇಲ್ಲಿ ಜೀವಿಸ್ತಾ ಇಲ್ಲ. ನಮ್ಮ ಕುಟುಂಬಕ್ಕಾಗಿ, ನಮ್ಮ ಮಕ್ಕಳಿಗಾಗಿ, ಅಥವಾ ಏನೋ ಇಲ್ಲಿ ಸಾಧನೆ ಮಾಡಬೇಕು, ಈ ಲೋಕಕ್ಕೆ ಸಂಬಂಧಪಟ್ಟದ್ದು ಸ್ವಲ್ಪ ಹೊತ್ತು ಅಥವಾ ಸ್ವಲ್ಪ ವರ್ಷ ಇದ್ದು ಇನ್ನು ಇಲ್ಲದೆ ಹೋಗುವಂಥ ಸಂಗತಿಗಳಿಗಾಗಿ ಅಲ್ಲ. ನಿತ್ಯ ಇರುವಂಥ ಒಂದು ರಾಜ್ಯ ಇದೆ ಪ್ರಿಯರೇ. ಅಲ್ಲಿ ಇರುವವನು ನಿರ್ಲಯನು, ಅಲ್ಫಾ ಒಮೇಗನಾದಂಥ ದೇವರು. ಆದ್ದರಿಂದ ನಾವು ಆತನಿಗಾಗಿ ನಾವು ಜೀವಿಸ್ತಾ ಇದ್ದೇವೆ. ಇಲ್ಲಿ ನಾವು ನೋಡ್ತಾ ಇದ್ದೇವೆ, ಇವರು ಯಾರಿಗಾಗಿ ಜೀವಿಸ್ತಿದ್ದಾರೆ ಅಂತ ಹೇಳಿದ್ರೆ, ತಮಗಾಗಿ ಜೀವಿಸದೆ ನಿರ್ಲಯನಾಗಿರುವಂತ ಆ ದೇವರಿಗಾಗಿ, ಆ ಜೀವ ಸ್ವರೂಪನಿಗಾಗಿ ಇವರು ಜೀವಿಸ್ತಾ ಇದ್ದಾರೆ. ಆದ್ರಿಂದ ಅವರು ಮರಣಕ್ಕೆ ಭಯಪಡದೆ ಅವ್ರು ಹೇಳ್ತಾ ಇದ್ದಾರೆ, ಹದಿನೇಳನೇ ವಚನದಲ್ಲಿ ಓದ್ತಾ ಬಂದೆ ನಾನು, ಆತನು ದಗದಗನೆ ಉರಿಯುವ ಆವಿಗೆಯೊಳಗಿಂದ ನಮ್ಮನ್ನು ಬಿಡಿಸಬಲ್ಲನು, ಹೇಗೂ ನಿನ್ನ ಕೈಯಿಂದ ನಮ್ಮನ್ನು ಬಿಡಿಸುವನು. ಇನ್ನೂ ಒಂದು ಮಾತು ಹೇಳ್ತಿದ್ದಾರೆ, ಚಿತ್ತವಿಲ್ಲದಿದ್ದರೂ ರಾಜನೇ. ಇದು ನೆಗೆಟಿವ್ ಮಾಡ್ತಾ ಇರ್ತಾ ಇಲ್ಲ, ಅದು ನೆಗೆಟಿವ್ ಮಾತಲ್ಲ. ಅದು ಇಲ್ಲಿ ಅವ್ರು ಹೇಳ್ತಾರೆ, ಚಿತ್ತವಿಲ್ಲದಿದ್ದರೂ ರಾಜನೇ, ಇದು ನಿನಗೆ ತಿಳಿದಿರಲಿ, ನಾವು ನಿನ್ನ ದೇವರುಗಳನ್ನು ಸೇವಿಸುವುದಿಲ್ಲ, ನೀನು ನಿಲ್ಲಿಸಿದ ಬಂಗಾರದ ಪ್ರತಿಮೆಯನ್ನು ಪೂಜಿಸುವುದಿಲ್ಲ ಎಂದು ಉತ್ತರ ಕೊಟ್ಟನು. ಎಂದು ಉತ್ತರ ಕೊಟ್ಟರು ಕೂಡಲೇ ನೋಡಿ, ಅಲ್ಲಿ ನಾವು ನೋಡ್ತೇವೆ, ಒಂದು ದೊಡ್ಡ ಕಾರ್ಯ ನಡೀತು. ದೊಡ್ಡ ಕಾರ್ಯ ಏನು ಗೊತ್ತಾ? ಸಮಸ್ಯೆ ದೊಡ್ಡದಾಯ್ತು. ಅಲ್ಲಿ ನಾವು ನೋಡ್ತೇವೆ 19ನೇ ವಚನಕ್ಕೆ ಬರುವಾಗ, ಆಗ ನೆಬೂಕದ್ನೆಚ್ಚರನು ಕೋಪೋದ್ರೇಕದಿಂದ ಮುಖಭಾವವನ್ನು ಶದ್ರಕ್, ಮೇಷಕ್, ಅಬೇದ್ನೆಗೋ ಎಂಬುವರ ಕಡೆಗೆ ಬೇರೆ ಮಾಡಿಕೊಂಡು ಆವಿಗೆಯನ್ನು ನಿತ್ಯಕ್ಕಿಂತ 7ರಷ್ಟು ಹೆಚ್ಚಾಗಿ ಉರಿಸಬೇಕೆಂದು ಆಜ್ಞಾಪಿಸಿದನು. ಎಷ್ಟು? ಅಲ್ಲಿ ಅವ್ರು ಏನು ನೋಡ್ತಾ ಇದ್ರು, ಅದಕ್ಕಿಂತ 7ರಷ್ಟು ಹೆಚ್ಚಾಗಿ ಉರಿಬೇಕಂತೆ. ಪರಿಸ್ಥಿತಿ ನಾವು ನೋಡ್ತೇವೆ ಏನಂತ ಹೇಳಿದ್ರೆ, ಅಲ್ಲಿ ಆ ಸ್ಥಳದಲ್ಲಿ ನಿರ್ಮಾಣವಾದಂಥ ಪರಿಸ್ಥಿತಿಯೇ ಬೇರೆ ಪ್ರಿಯರೇ. ಆದರೆ ಆಗಲೂ ಶದ್ರಕ್, ಮೇಷಕ್, ಅಬೇದ್ನೆಗೋರಿಗೆ ಏನು ಗೊತ್ತಾ? ಈ ಪರಿಸ್ಥಿತಿಗಳಿಗಿಂತ ದೊಡ್ಡವನು ನನ್ನ ದೇವರು ದಹಿಸುವ ಅಗ್ನಿ. ಯಾಕಂದ್ರೆ ಈ ಬೆಂಕಿಯ ಮೇಲೆ, ನೀರಿನ ಮೇಲೆ, ಗಾಳಿಯ ಮೇಲೆ ಎಲ್ಲದಕ್ಕೂ ಯಾರಿಗೆ ಅಧಿಕಾರ ಇದೆ? ನಾವು ಸೇವಿಸುವಂತ ದೇವರಿಗೆ. ಎಲಿಯನ್ನು ಕರೆದಾಗ ಎಷ್ಟು ಸಾರಿ ಕರೆದಿದ್ದಾನೆ ಪ್ರಿಯರೇ ಎಲಿಯನ್ನು, ಬೆಂಕಿಯನ್ನು. ಒಂದು ಸಾರಿ ನಾವು ನೋಡುವಾಗ ಆತನ ಯಜ್ಞವೇದಿಯನ್ನು ಕಟ್ಟಿ ಆತನ ಯಜ್ಞಕ್ಕೆ
ಅಲ್ಲಿ ಬೇಕಾದ ಹೋಮಕ್ಕೆ ಬೇಕಾದಂತ ಆ ಪಶುಗಳನ್ನು ಕೊಯ್ಯಿಸಿ ಇಟ್ಟಾಗ, ಆತನು ಪ್ರಾರ್ಥಿಸಿದಾಗ ಆಕಾಶದಿಂದ ಬೆಂಕಿ ಕಳಿಸಿದಾನೆ ದೇವರು. ಏನಾಯ್ತು ಅಲ್ಲಿ ನಾವು ನೋಡ್ತೇವೆ, ಎಲ್ಲ ಮಾಂಸದ ಸಂಗತಿಗಳು ಉರಿದು ಲಯವಾಗಿ ಹೋಯಿತು. ಎಲ್ಲ ಮಣ್ಣಿನ ಸಂಗತಿಗಳೆಲ್ಲ ಲಯವಾಗಿ ಹೋಯಿತು. ಎಲ್ಲರೂ ಅಡ್ಡ ಬಿದ್ದು ಬಾಳನ ಪ್ರವಾದಿಗಳು ಎಲ್ಲರೂ ಅಡ್ಡ ಬಿದ್ದು ಏನು ಹೇಳಿದ್ರು? ಯೆಹೋವನೇ ದೇವರು, ಯೆಹೋವನೇ ದೇವರು ಎಂಬುದಾಗಿ ಪ್ರಕಟಿಸಿದರು. ಇನ್ನು ನಾವು ನೋಡ್ತೇವೆ, ಅಹಾಬನು ಎಲಿಯನನ್ನು ಕರೆ ಕಳಿಸಿದ ಹೋದಾಗ ಕೆಲವರು ಹೋಗಿದ್ದಾರೆ ಕರೀಲಿಕ್ಕೆ. ಆವಾಗಲೂ ಆಕಾಶದಿಂದ ಬೆಂಕಿ ಬಿದ್ದು ಅನೇಕರನ್ನು ಅಲ್ಲಿ ದಹಿಸಿದ್ದನ್ನು ನಾವು ನೋಡ್ತೇವೆ. ಯಾಕಂದ್ರೆ ನಮ್ಮ ದೇವರಿಗೆ ಬೆಂಕಿಯ ಮೇಲೆ ಅಧಿಕಾರ ಇದೆ ಪ್ರಿಯರೇ. ನಮ್ಮ ದೇವರಿಗೆ ನೀರಿನ ಮೇಲೆ ಅಧಿಕಾರ ಇದೆ, ಬಿರುಗಾಳಿಯ ಮೇಲೆ ಅಧಿಕಾರ ಇದೆ. ಎಲ್ಲ ರೋಗ ವ್ಯಾಧಿ ಪ್ರತಿಯೊಂದರ ಮೇಲೆ, ಶಾಪದ ಮೇಲೆ, ಪಾಪದ ಪ್ರತಿಯೊಂದರ ಮೇಲೆ ಆತನಿಗೆ ಅಧಿಕಾರ ಇದೆ. ಆತನನ್ನು ನಾವು ಸೇವಿಸ್ತಾ ಇದ್ದೇವೆ. ಆದ್ರಿಂದ ಕರ್ತನಲ್ಲಿ ಪ್ರೀತಿಯ ದೇವ ಜನರೇ, ನಾನು ಹೇಳಲಿಕ್ಕೆ ಇಷ್ಟಪಡ್ತೇನೆ, ಇಲ್ಲಿ ಮುಂದೆ ಏನಾಯ್ತಂದ್ರೆ ಅವನು ಹೇಳ್ತಾನೆ 20ನೇ ವಚನಕ್ಕೆ ಬರಬೇಕಾದ್ರೆ, ಇದಲ್ಲದೆ ತನ್ನ ಸೈನ್ಯದ ಕೆಲವು ಮಂದಿ ಶೂರರಿಗೆ ಶದ್ರಕ್ ಮೇಷಕ್ ಅಬೇದ್ನೆಗೋ ಎಂಬುವರನ್ನು ಕಟ್ಟಿ ದಗದಗನೆ ಉರಿಯುವ ಆವಿಗೆಯೊಳಗೆ ಎತ್ತಿ ಹಾಕಬೇಕೆಂದು ಅಪ್ಪಣೆ ಕೊಟ್ಟನು. ಅದರಂತೆ ಶಲ್ಯ, ಇಜಾರು, ಮುಂಡಾಸು ಮುಂತಾದ ಮೊದಲು ಉಡುಪನ್ನು ಧರಿಸಿಕೊಂಡಿದ್ದ ಹಾಗೆಯೇ ಅವರನ್ನು ಕಟ್ಟಿ ದಗದಗನೆ ಉರಿಯುವ ಆವಿಗೆಯೊಳಗೆ ಹಾಕಿಬಿಟ್ಟರು. ಹೀಗಿರಲು ರಾಜಾಜ್ಞೆಯು ಖಂಡಿತವಾಗಿರುವುದರಿಂದಲೂ ಆವಿಗೆಯ ಕಾವು ತೀಕ್ಷ್ಣವಾಗಿದ್ದರಿಂದಲೂ ಅಗ್ನಿಜ್ವಾಲೆಯು ಶದ್ರಕ್ ಮೇಷಕ್ ಅಬೇದ್ನೆಗೋ ಎಂಬವರನ್ನು ಎತ್ತಿ ಹಾಕಿದವರನ್ನೇ ಸಂಹರಿಸಿತು. ಶದ್ರಕ್ ಮೇಷಕ್ ಅಬೇದ್ನೆಗೋ ಈ ಮೂವರು ಕಟ್ಟಲ್ಪಟ್ಟವರಾಗಿ ದಗದಗನೆ ಉರಿಯುವ ಆವಿಗೆ ಮಧ್ಯದಲ್ಲಿ ಬಿದ್ದು ಬಿಟ್ಟರು. ಆಗ ರಾಜನಾದ ನೆಬೂಕದ್ನೆಚ್ಚರನು ಬೆಚ್ಚಿ ಬಿದ್ದು ತಟ್ಟನೆ ನನ್ನ ಮಂತ್ರಿಗಳನ್ನು ಕಟ್ಟಿದ ಮೂವರನ್ನು ನಾವು ಬೆಂಕಿಯೊಳಗೆ ಹಾಕಿಸಲಿಲ್ಲೋ ಎಂದು ಕೇಳಲು ಅವರು ರಾಜನಿಗೆ, ಅರಸೆ, ಹೌದು, ಸತ್ಯ ಎಂದು ಉತ್ತರ ಕೊಟ್ಟನು. ಅದಕ್ಕೆ ಅವನು, ಈಗ ಕಟ್ಟಿಲ್ಲದ 4 ನೋಡುತ್ತೇನೆ, ಬೆಂಕಿಯಲ್ಲಿ ತಿರುಗಾಡ್ತಾರೆ, ಅವರಿಗೆ ಯಾವ ಹಾನಿಯೂ ಇಲ್ಲ, 4ನೇಯವನ ರೂಪವು ದೇವಕುಮಾರನಂತಿದೆ ಎಂದು ಹೇಳಿ. ನೋಡಿ, ಹಾಗಾದ್ರೆ ಇವತ್ತು ದೇವರ ಚಿತ್ತವನ್ನು ಅರಿತವರು, ಕ್ರಿಸ್ತ ನಂಬಿಕೆಯಲ್ಲಿ ಇರುವವರು, ಹಾಗಾದ್ರೆ ಇವತ್ತು ನಮ್ಮ ಸುತ್ತಲೂ ಏನು ಆವರಿಸಿಕೊಂಡಿದೆ ಪ್ರಿಯರೇ? ನಮ್ಮ ಸುತ್ತಮುತ್ತಲು ನೋಡುವಾಗ ಈ ದೇಶದಲ್ಲಿ ಎಲ್ಲಾ ಸ್ಥಿತಿಗತಿಗಳು ಬಿದ್ದು ಹೋಗಿದೆ. ಹಣಕಾಸಿನ ಸ್ಥಿತಿಗತಿಗಳು ಬಿದ್ದು ಹೋಗಿದೆ. ಇನ್ನು ರೋಗ, ಮರಣ, ಇದೆಲ್ಲ ಸುತ್ತಮುತ್ತಲು ನಾವು ಕೇಳ್ತಾ ಇದ್ದೇವೆ, ಆವರಿಸಿಕೊಂಡಿದೆ. ಇದ್ರ ಮಧ್ಯದಲ್ಲಿ ನಾವು ಇದ್ದೇವೆ. ಆದರೆ ಒಂದು ಶದ್ರಕ್ ಮೇಷಕ್ ಅಬೇದ್ನೆಗೋರೊಂದಿಗೆ ಯಾರಿದ್ದಾನೆ? ದೇವಕುಮಾರನು. ಆ ದಹಿಸುವ ದಗದಗನೆ ಆ ತೀಕ್ಷ್ಣವಾದ ಆವಿಗೆಯೊಳಗೆ ಅವರು ಮೂವರಲ್ಲ, ಅವರೊಂದಿಗೆ ಯಾರಿದ್ದಾನೆ? ದೇವಕುಮಾರನು. ಇವತ್ತು ನಿನ್ನೊಳಗೆ, ಇವತ್ತು ನನ್ನೊಳಗೆ ಯಾರಿದ್ದಾರೆ? ಈ ಪರಿಸ್ಥಿತಿಯ ಮಧ್ಯದಲ್ಲಿ ಯಾರಿದ್ದಾರೆ ಪ್ರಿಯರೇ? ಯೇಸು ಕ್ರಿಸ್ತನು, ದೇವಕುಮಾರ ನಮ್ಮ ಜೊತೆಯಲ್ಲಿದ್ದಾನೆ. ದೇವಕುಮಾರ ನಮ್ಮ ಜೊತೆಯಲ್ಲಿದ್ದಾನೆ. ಭಯಪಡಬೇಡ್ರಿ, ಭಯಪಡಬೇಡ್ರಿ. ಒಂದು ಉದ್ದೇಶಪೂರ್ವಕವಾಗಿ ನೋಡಿ, ಅಲ್ಲಿ ನಾವು ನೋಡ್ತೇವೆ, ದೇವರ ಚಿತ್ತಕ್ಕೆ ಒಪ್ಪಿಸಿಕೊಟ್ಟವರು, ಅವ್ರಿಗೆ ಗೊತ್ತು. ದೇವರೇ, ಕೀರ್ತನೆಗಾರನ ಹೇಳ್ತಾನೆ, ದೇವರೇ ನೀನು ನಮ್ಮ ಹಿತಕ್ಕಾಗಿ ಮಾಡಿದ ಆಲೋಚನೆ, ನೀನು ನಮಗೋಸ್ಕರ ಮಾಡಿದ ಅದ್ಭುತ ಕಾರ್ಯಗಳು, ಅವು ವಿವರಿಸಿ ಹೇಳೋಣವೆಂದರೆ ಅದು ಅಸಾಧ್ಯ. ಹೌದಾ? ಇದು ನಾನು ನಿಮ್ಮ ಮುಂದೆ ಕತೆ ಹೇಳ್ತಾ ಇಲ್ಲ ಪ್ರಿಯರೇ. ಆಗ ಮಾಡಿದ ಕಾರ್ಯ ದೇವರು ಈಗಲೂ ಆತನು ಮಾಡ್ತಾನೆ. ಅಪೊಸ್ತಲರ ಕಾಲದಲ್ಲಿ ಆತನು ಮಾಡ್ತಾ ಇದ್ದಾನೆ ಪ್ರಿಯರೇ. ಬಟ್ ಇದು ನಮ್ಗೆ ಅರ್ಥವಾಗದೆ ಇರುವಂತ ಸಂಗತಿ ಆಗಿದೆ. ಈ ಮಾಂಸದ ಸಂಗತಿಗೆ, ಈಗ ಮಾಂಸದ ಯೋಚನೆಗೆ ಇದು ಗ್ರಹಿಸಲಿಕ್ಕೆ ಆಗದಂತ ಕಾರ್ಯಗಳು ಪ್ರಿಯರೇ. ಎಷ್ಟೋ ಅದ್ಭುತಗಳನ್ನು ಆತನು ಮಾಡಿದ್ದಾನೆ. ಒಂದು ವೇಳೆ ನಮ್ಗೆ ಅದು ಗೊತ್ತಾಗದೇ ಇದ್ದಿರಬಹುದು. ಆದ್ರೆ ಇವತ್ತು ನಾನು ಹೇಳ್ತೇನೆ, ಇವತ್ತು ನಾವು ಇರೋದು ಆತನು ಮಾಡಿದ ಅದ್ಭುತಗಳಿಂದಲೇ. ಇಲ್ದಿದ್ರೆ ಇವತ್ತು ಎಷ್ಟೋ ಜನ ಸಮಾಧಿ ಮಣ್ಣಿಗೆ ಮಣ್ಣಾಗಿ ಹೋದ್ರು. ಬಟ್ ಇವತ್ತು ನಾವು ದೇವರ ಚಿತ್ತದಲ್ಲಿ, ದೇವರ ಉದ್ದೇಶದಲ್ಲಿ ನಾವು ಇನ್ನು ಇದ್ದೇವೆ. ಆದ್ರಿಂದ ಒಂದು ದೇವರ ಚಿತ್ತ,
ದೇವರ ಚಿತ್ತವನ್ನು ತಿಳ್ಕೊಂಡವರು ಕ್ರಿಸ್ತ ನಂಬಿಕೆಯಲ್ಲಿ ದೃಢವಾಗಿರ್ತಾರೆ ಪ್ರಿಯರೇ. ನಾವು ನೋಡ್ತೇವೆ, ಪರಿಸ್ಥಿತಿಗಳು ಬಂದಾಗ ಅವರು ಪ್ರೇಯರ್ ಮಾಡಿದ್ದಾರೆ. ಪ್ರೇಯರ್ ಏನ್ ಮಾಡಿದೆ? ಎಷ್ಟೋ ಜನ ಸಾಯ್ಬೇಕಾಗಿತ್ತು. ತಮ್ಮ ಪ್ರಾಣವನ್ನು ಮಾತ್ರವಲ್ಲ, ಅನೇಕ ಪ್ರಾಣವನ್ನು ಉಳಿಸುವುದಕ್ಕೆ ಅವರು ಉಪಯೋಗಿಸಲ್ಪಟ್ಟಿದ್ದಾರೆ ಬೇರೆ. ಆದ್ರಿಂದ ಇವತ್ತು ನಮ್ಮನ್ನು ಕೂಡ ಕರ್ತನ ಚಿತ್ತಕ್ಕೆ ನಾವು ಒಪ್ಪಿಸಿಕೊಡುವ ಪ್ರಿಯರೇ. ಮುಂದೆ ಅಲ್ಲಿ ನಾವು ನೋಡ್ತೇವೆ ಏನಂತೇಳಿ ಹೇಳಿದ್ರೆ, ಅಲ್ಲಿ ಶದ್ರಕ್, ಮೇಷಕ್, ಅಬೇದ್ನೆಗೋರಿಗೆ ಬೆಂಕಿಯ ವಾಸನೆ ಕೂಡ ಮುಟ್ಲಿಲ್ಲ. ಅವರ ಒಂದು ರೋಮಗಳು ಕೂಡ, ಅಲ್ಲಿ ನಾವು ನೋಡ್ತೇವೆ, ಅವರ ಮೇಲೆ ಬೆಂಕಿಯ ಅಧಿಕಾರ ನಡೆದಿಲ್ಲ. ಅವರ ತಲೆ ಕೂದಲು ಸುಟ್ಟಿಲ್ಲ. ಅದಕ್ಕೆ ಏಸು ಹೇಳ್ತಾರೆ ಅಂತ ಹೇಳಿದ್ರೆ, ನಮ್ಮ ಒಂದೊಂದು ಕೂದಲುಗಳ ಲೆಕ್ಕ ಕೂಡ ಯಾರಿಗೆ ಗೊತ್ತಂತೆ? ಹಲ್ಲೆಲೂಯ. ಯಾರಿಗೆ ಗೊತ್ತು ಪ್ರಿಯರೇ? ನಮ್ಗೆ ಗೊತ್ತಿಲ್ಲ. ಬಟ್ ನಾನು ನೀನು ಸೇವಿಸುವಂತ, ನಾನು ನಿನ್ನ ಆರಾಧಿಸುವಂತ ದೇವರಿಗೆ ನಿನ್ನ ತಲೆ ಕೂದಲುಗಳ ಲೆಕ್ಕ ಕೂಡ ಗೊತ್ತು ಪ್ರಿಯರೇ. ಹಲ್ಲೆಲೂಯ. ಆದ್ರಿಂದ ಇವತ್ತು ನೀನು ಎಂಥ ಪರಿಸ್ಥಿತಿ ಇದ್ದಿ, ನಿನ್ನ ಕುಟುಂಬದಲ್ಲಿ ಏನ್ ನಡೀತಾ ಇದೆ, ಅಥವಾ ನೀನು ಪಡುವಂತ ಪ್ರಯಾಸಗಳಲ್ಲಿ ಎಂಥ ಪರಿಸ್ಥಿತಿಗಳು ನಿನ್ನ ಫ್ಯಾಮಿಲಿಯಲ್ಲಿ ಇರ್ಬೋದು, ನೀನು ಪಡುವಂತ ಪ್ರಯಾಸಗಳಲ್ಲಿ ಇರ್ಬೋದು, ಅಥವಾ ನಿನ್ನ ಸೇವೆಯಲ್ಲಿ ಇರ್ಬೋದು, ಎಂಥ ಪರಿಸ್ಥಿತಿಗಳು ಎದ್ದಿರ್ಬೋದು. ಮಾತಾಡ್ತಾ ಹೋದ್ರೆ ಇನ್ನೂ ಅನೇಕ ಸಂಗತಿಗಳು ನಾವು ನೋಡ್ತೇವೆ. ಅಪೊಸ್ತಲರ ಕೃತ್ಯ 27ನೇ ಅಧ್ಯಾಯ ತೆಗಿಬೇಕಾದ್ರೆ ಅಲ್ಲಿ ಒಂದು ನಾವು ನೋಡ್ತಾ ಇದ್ದೇವೆ ಪ್ರಿಯರೇ. ಯಾಕಂದ್ರೆ ಪೌಲನು ಒಂದು ಪ್ರಯಾಣ ಮಾಡ್ತಾ ಇದ್ದಾನೆ. ಪೌಲನ ಪ್ರಯಾಣವನ್ನು ನಾವು ನೋಡ್ತಾ ಇದ್ದೇವೆ. ಅಪೊಸ್ತಲರ ಕೃತ್ಯ 27ನೇ ಅಧ್ಯಾಯದಲ್ಲಿ ನಾವು ನೋಡ್ತೇವೆ, ಪೌಲನು ಕೈಸರೈದಿಂದ ರೋಮಾಪುರಕ್ಕೆ ಪ್ರಯಾಣ ಮಾಡ್ತಾ ಇದ್ದಾನೆ. ಇವತ್ತು ನಾವು ಈ ಲೋಕದಲ್ಲಿ ಪ್ರಯಾಣ ಮಾಡ್ತಾ ಇದ್ದೇವೆ ಇಲ್ವಾ? ನಾವು ಈ ಲೋಕದಲ್ಲಿ ನಾವು ಪ್ರಯಾಣಿಕರು, ನಾವು ಪ್ರಯಾಣ ಮಾಡ್ತಾ ಇದ್ದೇವೆ. ಈ ಲೋಕ ಅನ್ನುವಾಗ ಒಂದು ಸಮುದ್ರ ಇದ್ದ ಹಾಗೆ. ಯಾಕಂದ್ರೆ ಸಮುದ್ರದಲ್ಲಿ ಹೇಗೆ ಒಂದ್ಸರಿ ಮೇಲೆ ನೀವು ನೋಡ್ಬೇಕು, ಮೊನ್ನೆ ಕೆಲವು ತುಫಾನೆಲ್ಲ ಬರುವಾಗ ಕೆಲವು ಬೋಟ್ ಎಲ್ಲ ಯಾವ ರೀತಿಯಲ್ಲಿ ಹೋಗ್ತಾ ಇತ್ತು ಎಂಬುದಾಗಿ, ಮೇಲೆ ಕೆಳಗೆ, ಒಂದ್ಸರಿ ಮೇಲೆ ಒಂದ್ಸರಿ ಕೆಳಗೆ, ಇದೆಲ್ಲ ಈ ಲೋಕದಲ್ಲಿ ಇರ್ತದೆ. ಈ ಪೌಲನ ಪ್ರಯಾಣದಲ್ಲಿ ನಾವು ನೋಡ್ತೇವೆ, ಆ ಸಮುದ್ರ ಪ್ರಯಾಣದಲ್ಲಿ 14ನೇ ವಚನ ಬರಬೇಕಾದ್ರೆ ಹೇಳ್ತದೆ, ಅವರು ಪ್ರಯಾಣ ಮಾಡ್ತಾ ಇದ್ದಾರೆ. ಅಲ್ಲಿ ಹೋಗ್ಬೇಕಾದ್ರೆ ಸ್ವಲ್ಪ ಹೊತ್ತಿನ ಮೇಲೆ ಆ ದ್ವೀಪದ ಮೇಲಿನಿಂದ ಈಶಾನ್ಯ ಪೂರ್ವ ವಾಯು ಎಂಬ ಹುಚ್ಚು ಗಾಳಿ ಹೊಡಿತಂತೆ. ಯಾವ ಗಾಳಿ? ಇದು ಬರೀ ಗಾಳಿ ಅಲ್ಲ, ಹುಚ್ಚು ಗಾಳಿ ಅಂತ ಹೇಳಿದ್ರೆ ಹೇಗೆ ಅರ್ಥ ಮಾಡ್ಕೊಳ್ಬಹುದು ಇದನ್ನು, ಅಲ್ವಾ? ಹೌದಲ್ವಾ? ಒಂದು ಹುಚ್ಚು ಗಾಳಿ. ಹಾಗಾದ್ರೆ ಇವತ್ತು ನಿನ್ನಲ್ಲಿ ಯಾವ ಹುಚ್ಚು ಗಾಳಿ ಎದ್ದು ಬಿಟ್ಟಿದೆ? ಈ ಗಾಳಿ ಎಲ್ಲಿವರೆಗಂತಲ್ಲಿ ಹೇಳಿದ್ರೆ ಅವರ ಆಲೋಚನೆಯಲ್ಲಿ ಏನ್ ಬಂದಿತ್ತಂದ್ರೆ 21ನೇ ವಚನಕ್ಕೆ ಬರಬೇಕಾದ್ರಲ್ಲಿ ಹೇಳ್ತದೆ, 20ನೇ ವಚನಕ್ಕೆ ಬರಬೇಕಾದ್ರಲ್ಲಿ ಹೇಳ್ತದೆ, ಅನೇಕ ದಿವಸಗಳ ತನಕ ಸೂರ್ಯನಾಗಲಿ ನಕ್ಷತ್ರಗಳಾಗಲಿ ನಮಗೆ ಕಾಣಿಸದೆ ದೊಡ್ಡ ಬಿರುಗಾಳಿ ನಮ್ಮ ಮೇಲೆ ಹೊಡೆದದ್ರಿಂದ ತಪ್ಪಿಸಿಕೊಂಡೆಂಬ ಎಲ್ಲಾ ನಿರೀಕ್ಷೆಯು ಅಂದಿನಿಂದ ಕಳೆದು ಹೋಯಿತು. ನಿರೀಕ್ಷೆಗೇನಿಲ್ಲ, ಇನ್ನು ಆಸ್ಪದನೆ ಇಲ್ಲ. ಬಟ್ ದೇವರು ಅಲ್ಲೇ ಕಾರ್ಯ ಮಾಡ್ತಾನೆ ಪ್ರಿಯರೇ, ದೇವರು ಅಲ್ಲೇ ಕಾರ್ಯ ಮಾಡ್ತಾನೆ. ಹಾಗಾದ್ರೆ ಇಲ್ಲಿ ಒಬ್ಬ ವ್ಯಕ್ತಿಯನ್ನು ನಾವು ನೋಡ್ತಾ ಇದ್ದೇವೆ ಆ ಹಡಗಿನಲ್ಲಿ. ಆತನು ಯಾರಂತೇಳಿ ಹೇಳಿದ್ರೆ ಆತನಿಗೆ ಮಾತ್ರ ಗೊತ್ತಿತ್ತು ತಾನು ಸೇವಿಸುವ ದೇವರು ಯಾರು, ತಾನು ಯಾರವನಾಗಿದ್ದೇನೆ, ನನ್ನನ್ನು ಯಾವ ಉದ್ದೇಶಕ್ಕಾಗಿ ಆತನು ಇಟ್ಟಿದ್ದಾನೆ ಎಂಬುದಾಗಿ ಅರಿತಂತ ಒಬ್ಬ ವ್ಯಕ್ತಿ ಪ್ರಿಯರೇ. ಅವನೇನ್ ಹೇಳ್ತಾನಂದ್ರೆ, ಎಲ್ಲರೂ ಆ ನಿರೀಕ್ಷೆ ಇಲ್ಲ, ಆಯ್ತು ಮುಗೀತು, ಇನ್ನು ಮುಂದೆ ನಾವು ನಮ್ಮ ಕುಟುಂಬವನ್ನು ಕಾಣುವುದಿಲ್ಲ, ನನ್ನ ಹೆಂಡತಿ ಮುಖ ನಾನು ನೋಡ್ಲಿಕ್ಕಿಲ್ಲ, ನನ್ನ ಮಕ್ಕಳ ಮುಖವನ್ನು ನಾನು ನೋಡ್ಲಿಕ್ಕಿಲ್ಲ, ನನ್ನ ತಂದೆ ತಾಯಿಯರು ಇದೇ ನನ್ನ ಅಂತ್ಯ, ಮುಗೀತು. ಇಂಥ ಒಂದು ಹುಚ್ಚು ಗಾಳಿ ಎದ್ದು ಬಿಟ್ಟಿದೆ.
ಆದರೆ ಅಲ್ಲಿ ನಾವು ನೋಡ್ತೇವೆ, ಈಗ ಒಬ್ಬನು ಮಾತಾಡ್ತಾ ಇದ್ದಾನೆ ಪ್ರಿಯರೇ, ಒಬ್ಬನು ಮಾತಾಡ್ತಾ ಇದ್ದಾನೆ. ಇವತ್ತು ಅದು ಮಾತಾಡ್ತಾ ಇದೆ, ಇದು ಇವತ್ತಿಗೂ ಅದು ಮಾತಾಡ್ತಾ ಇದೆ. ಅಲ್ಲಿ ಹೇಳ್ತಾರೆ 22ನೇ ವಚನಕ್ಕೆ ಬರಬೇಕಾದ್ರೆ, ಈಗಲಾದರೂ ನೀವು ಧೈರ್ಯದಿಂದ ಇರಬೇಕೆಂದು ನಿಮಗೆ ಬುದ್ಧಿ ಹೇಳುತ್ತೇನೆ. ಹಡಗು ನಷ್ಟವಾಗುವುದೇ ಹೊರತು ನಿಮ್ಮಲ್ಲಿ ಒಬ್ಬರಿಗೂ ಪ್ರಾಣ ನಷ್ಟವಾಗುವುದಿಲ್ಲ. ನಾನು ಯಾರವನಾಗಿದ್ದೇನೋ, ಯಾರನ್ನು ಸೇವಿಸ್ತೇನೋ, ಆ ದೇವರಿಂದ ಬಂದ ಒಬ್ಬ ದೂತನು ಕಳೆದ ರಾತ್ರಿಯಲ್ಲಿ ನನ್ನ ಹತ್ತಿರ ನಿಂತು, ಪೌಲನೇ ಭಯಪಡಬೇಡ, ನೀನು ಚಕ್ರವರ್ತಿಯ ಮುಂದೆ ನಿಲ್ಲಬೇಕು. ಇದಲ್ಲದೆ ನಿನ್ನ ಸಂಗಡ ಹಡಗಿನಲ್ಲಿ ಪ್ರಯಾಣಿಸುವವರೆಲ್ಲರ ಪ್ರಾಣ ದೇವರು ನಿನ್ನ ಮೇಲಣ ದಯದಿಂದ ಉಳಿಸಿಕೊಟ್ಟಿದ್ದಾನೆಂದು ನನ್ನ ಸಂಗಡ ಹೇಳಿದನು. ನೋಡಿ, ನಿನ್ನ ಕುಟುಂಬದಲ್ಲಿ, ನಿನ್ನ ಸಮಾಜದಲ್ಲಿ ನೀನೊಬ್ಬ ರಕ್ಷಣೆ ಹೊಂದಿದ ವ್ಯಕ್ತಿ, ನಿನ್ನ ಮೂಲಕ ನಿನ್ನ ಸಮಾಜವನ್ನು, ನಿನ್ನ ಕುಟುಂಬವನ್ನು ದೇವರು ಉಳಿಸ್ಲಿಕ್ಕೆ ಶಕ್ತನು. ಪ್ರಿಯರೇ, ನಾವು ನೋಡ್ತೇವೆ ಕೆಲವು ಸಂಗತಿಗಳು, ಹಡಗು ನಷ್ಟ ಆಗಿದೆ, ವ್ಯಾಪಾರ ನಷ್ಟ ಆಗ್ಬಹುದು, ಕೆಲಸ ಕಳ್ಕೊಳ್ಬಹುದು. ದೊಡ್ಡ ವಿಷಯ ಅಲ್ಲ, ದೇವರು ಅದನ್ನು ಕೊಡ್ಲಿಕ್ಕೆ ಶಕ್ತನು. ಆದರೆ ಅವನು ಹೇಳ್ತಾನೆ, ನಿನ್ನ ನಿಮಿತ್ತವಾಗಿ ಇವರೆಲ್ಲರ ಪ್ರಾಣ ಏನಾಗಿದೆ ಅಂತ ಹೇಳಿದ್ರೆ ನಷ್ಟವಾಗುವುದಿಲ್ಲ. ಹಲ್ಲೆಲೂಯ, ಹಲ್ಲೆಲೂಯ. ಆದ್ರಿಂದ ಕರ್ತನಲ್ಲಿ ಪ್ರೀತಿಯ ದೇವ ಜನರೇ, ಇಲ್ಲಿ ಅವನು ಹೇಳ್ತಾನೆ, ಅವ್ರಿಗೆ ಹೇಳ್ತಾ ಇದ್ದಾನೆ, ಭಯ ಪಡಬೇಡಿ. ಇವತ್ತು ಈ ವಾಕ್ಯ ನನಗೂ ನಿಮಗೂ ಹೇಳ್ತಾ ಇದೆ, ಭಯ ಪಡಬೇಡ್ರಿ, ಭಯ ಪಡಬೇಡ್ರಿ. ನೀನು ಎಲ್ಲಿದ್ದಿ ಅಂತೇಳಿ ಹೇಳಿದ್ರೆ, ದೇವರ ಆಲೋಚನೆ ಒಳಗೆ ನೀನಿದ್ದಿ. ನೀನು ಎಲ್ಲಿದ್ದಿ ಅಂತೇಳಿ ಹೇಳಿದ್ರೆ, ದೇವರ ಚಿತ್ತದೊಳಗೆ ನೀನಿದ್ದಿ. ಆದ್ರಿಂದ ದೇವರಿಗೆ ಸಮರ್ಪಣೆ ಮಾಡಿಕೊಳ್ಳುವಾಗ, ದೇವರ ಚಿತ್ತಕ್ಕೆ ನಮ್ಮನ್ನು ಒಪ್ಪಿಸಿಕೊಡುವಾಗ ನಾವು ನೋಡ್ತೇವೆ ಪ್ರಿಯರೇ, ಮರಣಕ್ಕೆ ನಾವು ಅಂಜುವುದಿಲ್ಲ, ಮರಣಕ್ಕೆ ನಾವು ಅಂಜುವುದಿಲ್ಲ. ಯಾಕಂದ್ರೆ ನಾವು ನಿನ್ನೆ ಹೀಗೆ ಸ್ವಲ್ಪ ವಿಷಯದಲ್ಲಿ ಹೀಗೆ ಮಾತಾಡಬೇಕಾದ್ರೆ ನನಗೆ ಸಡನ್ನೇ ಏನೋ ಒಂದು ಆಲೋಚನೆ, ಗೊತ್ತಿಲ್ಲ ನನ್ನೊಳಗೆ. ಯಾಕಂದ್ರೆ ಸ್ಟೇಫನನ್ನು ನಾವು ನೋಡುವಾಗ, ಸ್ಟೇಫನ ಯಾರು? ಪವಿತ್ರಾತ್ಮ ಭರಿತನಾಗಿರುವಂತ ವ್ಯಕ್ತಿ. ಅವನು, ವಾಕ್ಯ ಹೇಳ್ತದೆ, ಪವಿತ್ರಾತ್ಮ ಭರಿತನಾಗಿದ್ದಂತ ವ್ಯಕ್ತಿ ಅವನು ಹೋಗಿ ಈ ವಾಕ್ಯವನ್ನು ಮಾತಾಡಬೇಕಾದ್ರೆ ಅವನ ಮೇಲೆಲ್ಲ ಹಲ್ಲು ಕಡಿದ್ರಂತೆ. ಹಲ್ಲು ಕಡಿದು ಅವನನ್ನು ಹೊರಗೆ ಊರೊಳಗೆ ತಂದು ಅವನ ಮೇಲೆ ಏನ್ ಮಾಡಿದ್ರು? ಕಲ್ಲುಗಳನ್ನು ಬಿಸಾಕ್ಲಿಕ್ಕೆ ಪ್ರಾರಂಭ ಮಾಡಿದ್ರು. ಮಾಡಿ ಅವನನ್ನು ಕೊಂದು ಬಿಟ್ರು. ಆದರೆ ಅವನು ಪವಿತ್ರಾತ್ಮ ಭರಿತನಾಗಿರುವಂತ ವ್ಯಕ್ತಿ. ನನ್ನ ಹೀಗೆ ಆಲೋಚನೆ ಮಾಡ್ತಾ ಇದ್ದೆ, ಒಂದು ವೇಳೆ ಆ ಬಿಸಾಕುವವರಿಗೂ ನೋಡುವವರಿಗೂ ದೊಡ್ಡ ದೊಡ್ಡ ಕಲ್ಲಾಗಿರ್ಬೋದು. ಒಂದು ವೇಳೆ ಅವನ ಮೈಗೆ ಹೋಗಿ ಬೀಳುವಾಗ, ಒಂದು ವೇಳೆ ಸ್ಟೇಫನನಿಗೆ ಎಲ್ಲರೂ ಗೌರವಿಸಿ ಒಂದು ಹೂವನ್ನು ಬಿಸಾಕಿದಾಗಿರ್ಬೋದು, ಒಂದು ಹೂವನ್ನು ಬಿಸಾಕಿದ ಹಾಗೆ ಇರಬಹುದು. ಯಾಕಂದ್ರೆ ಮರಣ ಭಯ ಇಲ್ಲ ಅಲ್ಲಿ. ಅವನು ಯಾರನ್ನು ನೋಡ್ತಾ ಇದ್ದಾನಂತೇಳಿ ಹೇಳಿದ್ರೆ, ಪರಿಸ್ಥಿತಿಗಳನ್ನು, ಕಲ್ಲನ್ನು ನೋಡ್ತಾ ಇಲ್ಲ. ಅವನು ಯೇಸು ಎದ್ದು ನಿಂತಿರುವುದನ್ನು ನಾನು ಕಾಣ್ತಾ ಇದ್ದಾನೆ ಪ್ರಿಯರೇ. ಹಲ್ಲೆಲೂಯ. ಅವನು ಯೇಸು ಎದ್ದು ನಿಂತಿರುವುದನ್ನು ಕಾಣ್ತಾ ಇದ್ದೇವೆ. ಯೇಸುವನ್ನು ನಾವು ದೃಷ್ಟಿಸುವುದಾದರೆ ಪ್ರಿಯರೇ, ಯಾವುದೂ ಕೂಡ ನಮ್ಮನ್ನು ದೇವರ ಚಿತ್ತದಿಂದ, ಕ್ರಿಸ್ತ ನಂಬಿಕೆಯಿಂದ, ಪ್ರಾರ್ಥನೆಯಿಂದ ಯಾವುದು ಕೂಡ ನಮ್ಮನ್ನು ಅಗಲಿಸಲಿಕ್ಕೆ ಸಾಧ್ಯ ಇಲ್ಲ. ಯಾವ ಮರಣ ಕೂಡ ನಮ್ಮನ್ನು ದೇವರ ಪ್ರೀತಿಯಿಂದ ನಮ್ಮನ್ನು ಅಗಲಿಸಲಿಕ್ಕೆ ಸಾಧ್ಯ ಇಲ್ಲ ಪ್ರಿಯರೇ. ಆದ್ರಿಂದ ಇವತ್ತು ಕರ್ತನ ಚಿತ್ತವನ್ನು ತಿಳ್ಕೊಂಡು ಕ್ರಿಸ್ತ ನಂಬಿಕೆಯಲ್ಲಿ ಇದ್ದು ದೇವರ ವಾಕ್ಯಾನುಸಾರವಾಗಿ ಪ್ರಾರ್ಥನೆ ಮಾಡುತ್ತಾ ಮತ್ತು ಪ್ರಾರ್ಥನೆ ಮಾಡಿದ ವಿಷಯಕ್ಕಾಗಿ ಇಬ್ರಿಯರಿಗೆ ಬರೆದ ಪತ್ರಿಕೆಯಲ್ಲಿ ನಾವು 6ನೇ ಅಧ್ಯಾಯದಲ್ಲಿ 9ನೇ ವಚನ ನೋಡುವಾಗ ಅಲ್ಲಿ ಹೇಳ್ತದೆ, ಈ ಆಧಾರಗಳನ್ನು ಕೊಟ್ಟದ್ರಲ್ಲಿ ದೇವರು ಸುಳ್ಳಾಡಿರಲಾರನಂತೆ.
ಯಾಕಂದ್ರೆ ನಮ್ಗೆ ದೇವರ ವಾಕ್ಯವೇ ಆಧಾರ, ಕ್ರಿಸ್ತನ ವಾಕ್ಯವೇ ನಮಗೆ ಆಧಾರ. ದೇವರು ಸುಳ್ಳಾಡುವವನಲ್ಲ. ವಾಕ್ಯ ಹೇಳ್ತದೆ, ಆ ನಿರೀಕ್ಷೆಯು ನಮ್ಮ ಪ್ರಾಣಕ್ಕೆ ಲಂಗರದ ಹಾಗಿದ್ದು ಭರವಸಕ್ಕೆ ಯೋಗ್ಯವಾದದ್ದು, ಸ್ಥಿರವಾದದ್ದು ಆಗಿದೆ. ಏನಾಗಿದೆ ನೋಡಿ, ಅವರಿಗೆಲ್ಲ ಏನಾಯ್ತು? ಅವ್ರಿಗೆ ನಿರೀಕ್ಷೆನೇ ಇರಲಿಲ್ಲ. ಆದರೆ ಪೌಲನಲ್ಲಿದ್ದಂಥ ನಿರೀಕ್ಷೆ ಹೇಗಿತ್ತು ಗೊತ್ತಾ? ನಾವೆಲ್ಲ ಇಲ್ಲಿ ಕೋಸ್ಟಲ್ ಬೆಲ್ಟ್ನವ್ರು, ನಮ್ಗೆ ಗೊತ್ತು, ನಾವು ಸಮುದ್ರ ಬದಿಗೆ ಹೋದರೆ ಬೋಟನ್ನೆಲ್ಲ ಹೇಗೆ ನಿಲ್ಲಿಸ್ತಾರಂತೇಳಿ. ಅದಕ್ಕೆಲ್ಲ ಒಂದು ಲಂಗರ ಬರ್ತದೆ ಅಲ್ವಾ ಮುರಳಿ ಬ್ರದರ್? ನಮ್ಮ ಅಯ್ಯನಿಗೆ ಗೊತ್ತುಂಟು, ಅವ್ರು ಯಾವಾಗಲೂ ಹೆಚ್ಚಾಗಿ ಹೋಗ್ತಾರೆ. ಹಲ್ಲೆಲೂಯಾ. ಅಲ್ಲಿ ಒಂದು ಲಂಗರ ಹಾಕಿರ್ತಾರೆ, ಮತ್ತೆ ಬೋಟ್ ಆಚೆ ಈಚೆ ಹೋಗುದಿಲ್ಲ, ಸ್ಥಿರವಾಗಿ ಅಲ್ಲಿ ನಿಲ್ತದೆ. ಅದೇ ರೀತಿಯಲ್ಲಿ ಇಲ್ಲಿ ಅವನು ಹೇಳ್ತಾನೆ ಏನಂತ ಹೇಳಿದ್ರೆ, ಈ ಆಧಾರಗಳನ್ನು ಕೊಟ್ಟದ್ರಲ್ಲಿ ದೇವರು ಸುಳ್ಳಾಡಿಲಾರನು. ಆ ನಿರೀಕ್ಷೆಯು ನಮ್ಮ ಪ್ರಾಣಕ್ಕೆ ಲಂಗರದ ಹಾಗಿದ್ದದು ಭರವಸಕ್ಕೆ ಯೋಗ್ಯವಾಗ್ತದಾಗಿದೆ. ಹಾಗಾದರೆ ಕರ್ತನ ಚಿತ್ತವನ್ನು ತಿಳ್ಕೊಂಡು ಕ್ರಿಸ್ತ ನಂಬಿಕೆಯಲ್ಲಿ ದೃಢವಾಗಿ ನಿಂತು ಪ್ರಾರ್ಥನೆ ಮಾಡುತ್ತಾ ನಾವೇನನ್ನು ಪ್ರಾರ್ಥಿಸಿದ್ದೇವು ಅದರಲ್ಲಿ ನಾವು ನಿರೀಕ್ಷೆ ಉಳ್ಳವರಾಗಿರಬೇಕು. ಪ್ರಾರ್ಥನೆ ಮಾಡುವಾಗ ಖಂಡಿತವಾಗಿ ದೇವರು ತನ್ನ ವಾಗ್ದಾನವನ್ನು ನೆರವೇರಿಸ್ತಾನೆ ಪ್ರಿಯರೇ. ವಾಗ್ದಾನ ಎಂಬುದಾಗಿ ಹೇಳುವಾಗ ಇನ್ನೊಂದು ನೆನಪಿಗೆ ಬರ್ತದೆ. ರೋಮಾಪುರದವರಿಗೆ ಬರೆದ ಪತ್ರಿಕೆ 4ನೇ ಅಧ್ಯಾಯದಲ್ಲಿ ಇಲ್ಲಿ ಕೂಡ ಹೇಳ್ತದೆ, ನಂಬಿಕೆಯ ತಂದೆ ಅಬ್ರಹಾಮನು. ಅಲ್ಲಿ ಹೇಳ್ತದೆ ನಿನ್ನ ಸಂತಾನವು ನಕ್ಷತ್ರಗಳಷ್ಟು ಆಗುವುದು ಎಂಬುದಾಗಿ ತನಗೆ ಹೇಳಲ್ಪಟ್ಟ ಮಾತು ನೆರವೇರುವುದಕ್ಕೆ ಮಾರ್ಗ ತೋರದೆ ಇರುವುದರಿಂದ ಅಬ್ರಹಾಮನು ತಾನು ಅನೇಕ ಜನಾಂಗಗಳಿಗೆ ಮೂಲ ಪಿತೃನಾಗುವೆನೆಂಬ ನಿರೀಕ್ಷೆಗೆ ಆಸ್ಪದವಿಲ್ಲದಿರುವಾಗಲೂ ನಿರೀಕ್ಷಿಸಿ ನಂಬಿದನು. ಅವನು ಹೆಚ್ಚು ಕಡಿಮೆ 100 ವರ್ಷದವನಾಗಿದ್ದು ತನ್ನ ದೇಹವು ಆಗಲೇ ಮೃತಪ್ರಾಯವಾಯಿತೆಂದು ಸಾರಳಿಗೆ ಗರ್ಭಕಾಲ ಕಳೆದು ಹೋಯಿತೆಂದು ಯೋಚಿಸಿದಾಗ್ಯೂ ಅವನ ನಂಬಿಕೆಯು ಕುಂದಲಿಲ್ಲ. ದೇವರು ಮಾಡಿದ ವಾಗ್ದಾನ ವಿಷಯದಲ್ಲಿ ಅವನು ಅಪನಂಬಿಕೆಯಿಂದ ಚಂಚಲಚಿತ್ತನಾಗಲಿಲ್ಲ. ದೇವರನ್ನು ಘನಪಡಿಸುವವನಾಗಿ ಆತನು ತನ್ನ ವಾಗ್ದಾನವನ್ನು ನೆರವೇರಿಸೋಕೆ ಸಮರ್ಥನೆಂದು ಪೂರಾ ಭರವಸೆ ಬಿಟ್ಟು ದೃಢ ನಂಬಿಕೆಯುಳ್ಳದಂತೆ ನೋಡಿ. ಹಲ್ಲೆಲೂಯಾ. ಅಬ್ರಹಾಮನು ಇನ್ಯಾರಂದಾದ್ರೂ ಸರಿ ಮಾಡ್ಲಿಕ್ಕೆ ಆಗ್ತದ? ಇದೆಲ್ಲ ಇನ್ನವರು ಸರಿ ಆಗ್ತಾರಾ? ಅನೇಕ ಸಂಗತಿಗಳು ನಮ್ಮಲ್ಲಿ ಬರ್ಬೋದಲ್ಲ. ಇಲ್ಲ ಪ್ರಿಯ, ನಾನು ಹೇಳಲಿಕ್ಕೆ ಇಷ್ಟಪಡ್ತೇನೆ, ಇನ್ನು ನಿರೀಕ್ಷೆಗೆ ಆಸ್ಪದನೆ ಇಲ್ಲ. ನಾವು ನೋಡ್ತೇವೆ, ಬೆಂಕಿ ಉರಿತಾ ಇದೆ 7ರಷ್ಟು. ಏನಾದರೂ ಇದೆಯಾ? ವಿದ್ವಾಂಸರಿಗೆ ಕೊಲ್ಬೇಕೆಂಬುದಾಗಿ ರಾಜನ ಆಜ್ಞೆ ಹೊರಡಿದೆ. ಏನಾದರೂ ನಿರೀಕ್ಷೆ ಇದೆಯಾ ಅಲ್ಲಿ ಅವರಿಗೆ? ಇಲ್ಲ. ಆದರೆ ಅದರ ಮಧ್ಯದಲ್ಲಿ ನಿರೀಕ್ಷೆ ಉಳ್ಳವರು ನಾವು ನೋಡ್ತಾ ಇದ್ದೇವೆ ಪ್ರಿಯರೇ. ಕರ್ತನಲ್ಲಿ ದೃಢ ಚಿತ್ತವುಳ್ಳವರು. ಆದ್ರಿಂದ ದೇವರ ವಾಕ್ಯದ ಮೂಲಕ ದೇವರೇ ಇಲ್ಲಿ ನಾವು ನೋಡ್ತೇವೆ, ಅಬ್ರಹಾಮನು ಏನ್ ನಂಬಿದಾನಂತೇಳಿ ಹೇಳಿದರೆ, ದೇವರು ತನ್ನ ವಾಗ್ದಾನವನ್ನು ನೆರವೇರಿಸುವುದರಲ್ಲಿ ದೇವರು ನಾವು ನೋಡ್ತೇವೆ ತನ್ನ ವಾಗ್ದಾನವನ್ನು ಅಲ್ಲಿ ಹೇಳ್ತದೆ, ಆತನು ತನ್ನ ವಾಗ್ದಾನವನ್ನು ನೆರವೇರಿಸುವುದಕ್ಕೆ ಸಮರ್ಥನು ಅಲ್ವಾ? ಬಾಬೆಲ್ನ ವಿದ್ವಾಂಸರು ಕೂಡ ಬಂದು ಹೇಳಿದ್ದಾರೆ, ನರಜನ್ಮದವರ ಮಧ್ಯದಲ್ಲಿ ವಾಸಿಸುವ ದೇವರು ಆತನೇ ಸಮರ್ಥನು ಪ್ರಿಯರೇ. ಅವರಿಗೆ ಗೊತ್ತು, ಈ ಬೆಂಕಿಯಿಂದ ಇವರು 7ರಷ್ಟು ಅಲ್ಲ, ಇನ್ನೂ ಅದಕ್ಕಿಂತ ಹೆಚ್ಚಿನದು ಮಾಡಿದ್ರು ಕೂಡ ಆ ಬೆಂಕಿಯಿಂದ ಹೊರಗೆ ತರಲಿಕ್ಕೆ ನನ್ನ ದೇವರು ಸಮರ್ಥನು. ಯಾಕಂದ್ರೆ ನಾನು ನೆನೆಸ್ತೇನೆ, ಶದ್ರಕ್, ಮೇಷಕ್, ಅಬೇದ್ನೆಗೋ ನಂಬಿಕೆ ಉಳ್ಳವರಿಗೆ ಯಾವ ವಾಗ್ದಾನ ಹಿಡ್ಕೊಂಡ್ರು? ನೀನು ಅಗ್ನಿಯನ್ನು ದಾಟುವಾಗ ಏನ್ ಮಾಡೋದಿಲ್ಲಂತೆ ಅಲ್ವಾ? ಅಗ್ನಿಯು ನಿನ್ನನ್ನು ಕಂದಿಸದು. ಆದ್ರಿಂದ ಅಗ್ನಿಯನ್ನು ನೋಡ್ಲಿಲ್ಲ ಅವರು, ಆ ವಾಗ್ದಾನ ಮಾಡಿದ ದೇವರನ್ನು ನೋಡಿದ್ರು. ದೇವರೇನು ಹೇಳಿದಾನ ಗೊತ್ತಾ?
ನೀನು ಅದನ್ನು ದಾಟುವಾಗ ನಾನೇ ನಿನ್ನ ಜೊತೆಲಿದ್ದೇನೆ. ಹಲ್ಲೆಲೂಯ. ಯಾರು? ನಾನೇ ನಿನ್ನ ಜೊತೆಲಿದ್ದಾನೆ. ಈಚೆ ದಡದಿಂದ ಆಚೆ ದಡಕ್ಕೆ ಹೋಗ್ಬೇಕಾದ್ರೆ ಆತನೇ ಅವ್ರ ಜೊತೆಲಿದ್ದಾನೆ. ಹಲ್ಲೆಲೂಯ. ಆತನೇ ಅವ್ರ ಜೊತೆಲಿದ್ದಾನೆ. ಆದ್ರಿಂದ ಇವತ್ತು ಆತ ನಮ್ಮ ಜೊತೆಲಿದ್ದಾನೆ ಪ್ರಿಯರೇ. ಇವತ್ತು ಆತನು ನಮ್ಮ ಜೊತೆಯಲ್ಲಿ ಆತನೇ ಇದ್ದಾನೆ. ಆದ್ರಿಂದ ನಮ್ಮ ನಿರೀಕ್ಷೆ ನಾವು ಬಿಟ್ಟು ಬಿಡೋದು ಬೇಡ. ಪರಿಸ್ಥಿತಿ ಏನೇ ಇರಲಿ, ನಾವು ಪರಿಸ್ಥಿತಿಯನ್ನು ನಾವು ನೋಡೋದು ಬೇಡ ಪ್ರಿಯರೇ. ಆದ್ರಿಂದ ಇವತ್ತು ನಾವು ಯಾಕೆ ಸ್ತೋತ್ರ ಹೇಳಬೇಕು ಗೊತ್ತಾ? ದೇವರು ನಮ್ಮನ್ನೊಂದು ರೈಟ್ ಆದ ಸ್ಥಳದಲ್ಲಿ ನಿಲ್ಲಿಸಿದ್ದಾನೆ. ಆ ಸ್ಥಳ ಕ್ರಿಸ್ತನು. ಕ್ರಿಸ್ತ ನಮ್ಮ ಬಂಡೆಯ ಮೇಲೆ ನಮ್ಮನ್ನು ನಿಲ್ಲಿಸಿದ್ದಾನೆ. ಆದ್ದರಿಂದ ಯೇಸು ಹೇಳಿದ ಮಾತು, ಆದ್ದರಿಂದ ಯೇಸು ಹೇಳಿದ ಮಾತನ್ನು ನಾವು ನೋಡ್ತೇವೆ. ಏನಂದ್ರೆ, ಈ ಬಂಡೆಯ ಮೇಲೆ ನನ್ನ ಸಭೆ ಕಟ್ತೇನೆ, ಈ ಬಂಡೆಯ ಮೇಲೆ ನನ್ನ ಸಭೆಯನ್ನು ಕಟ್ತೇನೆ. ಪಾತಾಳ ಲೋಕದ ಬಲವು, ನರಕದ ಶಕ್ತಿಗಳು ಅದನ್ನು ಸೋಲಿಸುವುದಿಲ್ಲ. ಹಾಗಾದರೆ ಇವತ್ತು ನಾವು ಉಸುಬಿನ ಮೇಲಿದ್ದೇವೋ ಅಥವಾ ನಮ್ಮ ಆತ್ಮಿಕ ಜೀವಿತ ಬಂಡೆಯ ಮೇಲೆ ಕಟ್ಟಲ್ಪಟ್ಟಿದೆಯೋ? ಉಸುಬಿನ ಮೇಲೆ ಕಟ್ಟಲ್ಪಟ್ಟಂತ ಮನೆ 4 ದಿಕ್ಕಿನಿಂದ ಗಾಳಿ ಬಂದಾಗ ನಾವು ನೋಡ್ತೇವೆ ಅದು ಬಿದ್ದು ಹೋಯ್ತಂತೆ. ಬಂಡೆಯ ಮೇಲೆ ಕಟ್ಟಲ್ಪಟ್ಟಂತ ಮನೆ, ಅದಕ್ಕೆ 4 ದಿಕ್ಕಿನಿಂದ ಗಾಳಿ ಬಂದು ಬಡಿದ್ರೂ ಕೂಡ ಅದು ಬಿದ್ದು ಹೋಗ್ಲಿಲ್ಲಂತೆ. ಇವತ್ತು ಕ್ರಿಸ್ತನೆಂಬ ಬಂಡೆಯ ಮೇಲೆ ಹೌದು ನಾವಿದ್ದೇವೆ. ನಾವು ನೋಡ್ತೇವೆ ದೇವರು ನಮ್ಮನ್ನು ಒಳ್ಳೆ ಸಭೆಯಲ್ಲಿ ಆತನಿಟ್ಟಿದ್ದಾನೆ. ಆದ್ದರಿಂದ ನಾವು ಬೆಳೆಯುತ್ತಾ ನಾವು ಹೋಗುವುದಕ್ಕಾಗಿ ದೇವರು ನಮ್ಮನ್ನು ಒಂದು ಸರಿಯಾದ ಸ್ಥಳದಲ್ಲಿ ದೇವರು ನಮ್ಮನ್ನು ನಿಲ್ಲಿಸಿದ್ದಾನೆ. ಅದಕ್ಕೆ ದೇವರಿಗೆ ನಾವು ಕೃತಜ್ಞತೆ ಸಲ್ಲಿಸವ. ನಮಗೋಸ್ಕರ ಆರ್ತನೆ ಮಾಡಿದ ಎಷ್ಟು ಉಪಕಾರಗಳು ದೇವರು ಮಾಡಿದ ಉಪಕಾರಗಳಲ್ವಾ? ಒಂದು ಕ್ಷಣ ನಾವು ನಮ್ಮ ಕಣ್ಣುಗಳನ್ನು ಮುಚ್ಚಿಕೊಳ್ಳೋಣ ಪ್ರಿಯರೇ. ಒಂದು ಕ್ಷಣ ನಮ್ಮ ಕಣ್ಣುಗಳನ್ನು ನಾವು ಮುಚ್ಚಿಕೊಳ್ಳೋಣ. ಯಾರ್ಯಾರು ನೀವು ಅಲ್ಲಿದ್ದೀರೋ, ನಾನು ನೋಡ್ತಾ ಇದ್ದೇನೆ ದೇವರ ಪ್ರಸನ್ನತೆಯನ್ನು. ಒಂದು ವೇಳೆ ಲೋಕದಲ್ಲಿ ಒಂದು ಹುಚ್ಚು ಗಾಳಿ ಇರಬಹುದು, ಆದರೆ ನಾನು ಹೇಳ್ತೇನೆ ನಿಮ್ಮ ನಿಮಿತ್ತವಾಗಿ ದೇವರು ಅನೇಕರ ಪ್ರಾಣಗಳನ್ನು ಆತನು ಉಳಿಸುವುದಕ್ಕೋಸ್ಕರ ನಿಮ್ಮನ್ನು ಒಂದೊಂದು ಸ್ಥಳದಲ್ಲಿಟ್ಟಿದ್ದಾನೆ. ನಿಮ್ಮನ್ನು ಆತನು ನಡೆಸ್ತಾ ಇದ್ದಾನೆ. ಹಲ್ಲೆಲೂಯಾ. ಥ್ಯಾಂಕ್ ಯು ಜೀಸಸ್. ಈ ವಾಕ್ಯಕ್ಕಾಗಿ ನಾನು ಸ್ತೋತ್ರ ಸಲ್ಲಿಸ್ತೇನಪ್ಪ. ಎಷ್ಟು ಒಳ್ಳೆಯ ದೇವರು, ಎಷ್ಟು ಒಳ್ಳೆಯವನಪ್ಪ. ಕೀರ್ತನೆಗಾರನು ಕೂಡ 27ರಲ್ಲಿ ನಾವು ಓದ್ಕೊಂಡು ಬರುವಾಗ ಆತನು ಹೇಳ್ತಾನಲ್ಲಿ, ಆತನು ತನ್ನ ನಂಬಿಕೆಯನ್ನು ಹೇಗೆ ಅಲ್ಲಿ ಪ್ರಕಟಿಸ್ತಾನಂದ್ರೆ, ನನ್ನನ್ನು ಆತನು ಅಪಾಯ ಕಾಲದಲ್ಲಿ ಆತನ ನನ್ನನ್ನು ಗುಪ್ತ ಸ್ಥಳದಲ್ಲಿ ಅಡಗಿಸುವನೆಂಬುದಾಗಿ ಬರೆಯಲ್ಪಟ್ಟಿದೆ. ಆ ಸ್ಥಳ ಯಾವುದಂದ್ರೆ ಆತನ ರೆಕ್ಕೆಯ ಮರೆ, ಆತನ ರಕ್ತದ ಮರೆ. ಇವತ್ತು ಆತನ ಎಷ್ಟು ಉಪಕಾರ ಮಾಡಿದ್ದಾನೆ. ಥ್ಯಾಂಕ್ ಯು ಜೀಸಸ್. ಹಲ್ಲೆಲೂಯಾ. ಕೃತಜ್ಞತೆಯಿಂದ ಸ್ತುತಿ ಹಾಡುವೆ ನನ್ನೇಸುದೇವಾ. ಉಪಕಾರ ನಿನ್ನಯ ಅತಿಶಯ ಕೋಟಿ ಕೋಟಿ ವಂದನೆಯು. ಕೃತಜ್ಞತೆಯಿಂದ ಸ್ತುತಿ ಹಾಡುವೆ ನನ್ನೇಸುದೇವಾ. ಉಪಕಾರ ನಿನ್ನಯ ಅತಿಶಯ ಕೋಟಿ ಕೋಟಿ ವಂದನೆಯು. ಯೋಗ್ಯತೆ ಇಲ್ಲದಂತ ನನ್ನನು
ನಿನ್ನ ಕೃಪೆಯಿಂದ ಪ್ರೀತಿಸಿದೆ. ಯೋಗ್ಯತೆ ಇಲ್ಲದಂತ ನನ್ನನು ನಿನ್ನ ಕೃಪೆಯಿಂದ ಪ್ರೀತಿಸಿದೆ. ಹಲ್ಲೆಲೂಯ. ಗ್ರಹಿಕೆಗೆ ಮೇಲಾಗಿ ನೀನಿರುವೆ, ನಿನ್ನ ಋಣದಲ್ಲಿ ನಾನಿರುವೆ. ಗ್ರಹಿಕೆಗೆ ಮೇಲಾಗಿ ನೀನಿರುವೆ, ನಿನ್ನ ಋಣದಲ್ಲಿ ನಾನಿರುವೆ. ಕೃತಜ್ಞತೆಯಿಂದ ಸ್ತುತಿ ಹಾಡುವೆ ನನ್ನೇಸುದೇವಾ. ಉಪಕಾರ ನಿನ್ನಯ ಅತಿಶಯ, ಕೋಟಿ ಕೋಟಿ ವಂದನೆಯು. ಸತ್ಯದೇವರು ಜೀವ ಸ್ವರೂಪನು, ನಂಬುವೆ ನಿನ್ನ ನಿತ್ಯವೂ. ಸತ್ಯದೇವರು ಜೀವ ಸ್ವರೂಪನು, ನಂಬುವೆ ನಿನ್ನ ನಿತ್ಯವೂ. ಜೀವಮಾನವೆಲ್ಲ ನಿನ್ನ ಸೇವಿಸುವ ಕೃಪೆಯ ನೀ ಅನುಗ್ರಹಿಸು. ಜೀವಮಾನವೆಲ್ಲ ನಿನ್ನ ಸೇವಿಸುವ ಕೃಪೆಯ ನೀ ಅನುಗ್ರಹಿಸು. ಹೌದಪ್ಪ, ಈ ಸಂದರ್ಭದಲ್ಲಿ ದೇವರೇ ವಾಕ್ಯವನ್ನು ಕೇಳಿದಂತೆ ನಿನ್ನ ಮಕ್ಕಳು ಎಲ್ಲರನ್ನು ದೇವರೇ, ಇನ್ನು ಮುಂದೆಯೂ ದೇವರೇ ಇದನ್ನು ಯಾರ್ಯಾರು ಕೇಳ್ತಾರೋ ಅವರೆಲ್ಲ ಜೀವಿತದಲ್ಲಿ ದೇವರೇ ನಿನ್ನ ಚಿತ್ತ, ನಿನ್ನ ಸಂಕಲ್ಪವನ್ನು ಗ್ರಹಿಸಿಕೊಂಡು ಗಳಿಗೂ ಭಯಪಡದೆ ನಮ್ಮ ದೇವರಲ್ಲಿ, ನನ್ನ ಯೇಸುವಿನಲ್ಲಿ ದೃಢ ಚಿತ್ತರಾಗಿರ್ಲಿಕ್ಕಾಗುವಂತೆ ದೇವರೇ ಈ ಕೃಪಾ ವಾಕ್ಯಕ್ಕೆ ಒಬ್ಬೊಬ್ಬರು ನಾನು ಒಪ್ಪಿಸಿ ಕೊಡ್ತಾ ಇದ್ದೇನೆ. ಎಲ್ಲ ಬಂಧನಗಳು, ಎಲ್ಲ ಕೋಟೆಗಳು, ಎಲ್ಲ ವ್ಯಾಧಿಗಳು, ದೇವ ಜನರನ್ನು ಯಾವುದೇ ಸಂಗತಿಗಳು ಬಾಧಿಸದ ಹಾಗೆ ದೇವರೇ ನೀನು ಗುಪ್ತವಾದ ಸ್ಥಳಗಳಲ್ಲಿ ನಿನ್ನ ಮಕ್ಕಳನ್ನು ಅಡಗಿಸುತ್ತಿ, ಯಾವ ಹುಚ್ಚು ಗಾಳಿಗಳಾಗಲಿ, ಯಾವುದೇ ದೇವರೇ ದಹಿಸುವ ಆ ಬೆಂಕಿಯ ಅಗ್ನಿ ಜ್ವಾಲೆಗಳಾಗಲಿ, ಅಥವಾ ಪ್ರಾಣ ಅಪಾಯಕ್ಕೆ ಕಂಟಕ ತರುವಂತಹ ಕತ್ತಿಗಳಾಗಲಿ, ಯಾವುದು ನಿನ್ನ ಚಿತ್ತವಲ್ಲದೆ ನಿನ್ನ ಮಕ್ಕಳ ಮೇಲೆ ದೇವರೇ ಬೀಳದು ಎಂಬುದಾಗಿ ನಾವು ತಿಳ್ಕೊಂಡಿದ್ದೇವೆ. ದೇವರೇ, ಈ ಸಭೆಯನ್ನು ಕೂಡ ನಿನ್ನ ಕರಳಿಗೆ ಒಪ್ಪಿಸ್ತಾ ಇದ್ದೇನೆ. ಸಭಾ ಪಾಲಕರನವರ ಕುಟುಂಬವನ್ನು, ಸಭೆಗೆ ಸಂಬಂಧಪಟ್ಟ ಪ್ರತಿಯೊಂದು ಕುಟುಂಬದವರನ್ನು, ಎಲ್ಲೆಲ್ಲಿಂದ ದೇವರು ಇವತ್ತು ವೀಕ್ಷಿಸುತ್ತಿದ್ದಾರೋ ಅವರೆಲ್ಲರಿನ ಕರಳಿಗೆ ಒಪ್ಪಿಸ್ತೇವೆ. ನಿನ್ನ ಪ್ರಭಾವದ ಐಶ್ವರ್ಯಕ್ಕೆ ತಕ್ಕ ಹಾಗೆ ಎಲ್ಲರ ಕೊರತೆಗಳನ್ನು ನೀಗಿಸಿ, ನಿನ್ನ ಜೀವದಲ್ಲಿಯೂ ದೇವರೇ ನೀನು ಕೊಟ್ಟಿರುವ ಜೀವದಲ್ಲಿಯೂ ಮತ್ತು ಆ ಜೀವದಲ್ಲಿ ಅವರು ಸಮೃದ್ಧಿಯಾಗಿರ್ಲಿಕ್ಕಾಗುವ ಹಾಗೆ ದೇವರೇ ನಿನ್ನ ಕರಗಳಿಗೆ ಎಲ್ಲರನ್ನು ಒಪ್ಪಿಸಿ ಕೊಡ್ತಾ ಇದ್ದೇನೆ. ಎಲ್ಲ ಮಹಿಮೆ ಘನತೆ ನಿನಗುಂಟಾಗಲಪ್ಪ. ಯೇಸು ಕ್ರಿಸ್ತನ ಹೆಸರಿನಲ್ಲಿ ಪ್ರಾರ್ಥಿಸ್ತಾ ತಿರುಗೊಮ್ಮೆ ಯೂಟ್ಯೂಬ್ಗಳಲ್ಲಿ, ಫೇಸ್ಬುಕ್ಗಳಲ್ಲಿ ವಾಚ್ ಮಾಡುವಂತ ಎಲ್ಲ ದೇವ ಮಕ್ಕಳನ್ನು ದೇವರೇ ನಿನ್ನ ಕೃಪಾ ಕರಗಳಿಗೂ ನಿನ್ನ ಸಾನ್ನಿಧ್ಯಕ್ಕೂ ನಾನು ಒಪ್ಪಿಸಿ ಕೊಡ್ತಾ ಇದ್ದೇನೆ. ಮಹಿಮೆ ಘನತೆ ನಿನಗುಂಟಾಗಲಿ. ಈ ನಿನ್ನ ಮಗನನ್ನು ದೇವರೇ ನಿನ್ನ ಚಿತ್ತದೊಳಗಿಟ್ಟು ಈ ಸೇವೆಯಲ್ಲಿ ನೀನು ಉಪಯೋಗಿಸಿದಕ್ಕಾಗಿ ನಿನಗೆ ಕೋಟಿ ಕೋಟಿ ವಂದನೆ. ಯೇಸು ಹೆಸರಲ್ಲಿ ಬೇಡಿದ್ದೇನೆ ತಂದೆಯೇ, ಆಮೇನ್. ಹಲ್ಲೆಲೂಯ. ಎಲ್ಲರಿಗೂ ವಂದನೆ. ಮುಂದೆ ನಾನು ಸಭಾಪಾಲಕರಿಗೆ ಬಿಟ್ಟು ಕೊಡ್ತಾ ಇದ್ದೇನೆ. ಥ್ಯಾಂಕ್ ಯು ಪಾಸ್ಟರ್. ಹಲ್ಲೆಲೂಯ. ಸ್ವಲ್ಪ ಹೊತ್ತು ನಾವು ಪ್ರಾರ್ಥನೆಯಲ್ಲಿ ಸಮಯ ಕಳೆಯೋಣ. ಜಾಯ್ಸ್ ಡಿಸೋಜ ಅನ್ನುವರು ಪ್ರಾರ್ಥನಾ ರಿಕ್ವೆಸ್ಟನ್ನು ಕಳಿಸಿಕೊಟ್ಟಿದ್ದಾರೆ. ಅವರಿಗಾಗಿ ನಾವು ಪ್ರಾರ್ಥಿಸೋಣ. ಮತ್ತು ನಿಮ್ಮದು ಯಾವುದೇ ಪ್ರಾರ್ಥನಾ ರಿಕ್ವೆಸ್ಟ್ ಇದ್ದರೆ
ಪ್ರಿಯರೇ, ಕಳಿಸಿಕೊಡ್ರಿ. ನಾವು ಅದಕ್ಕೋಸ್ಕರ ಪ್ರಾರ್ಥಿಸ್ತೇವೆ. ಮತ್ತು ಕೊನೆಯದಾಗಿ ನಾವು ಪ್ರಾರ್ಥಿಸಿ ಇವತ್ತಿನ ಪ್ರಾರ್ಥನಾ ಕೂಟವನ್ನು ನಾವು ಮುಕ್ತಾಯಪಡಿಸ್ತೇವೆ. ಹಲ್ಲೆಲೂಯಾ, ಹಲ್ಲೆಲೂಯಾ. ಒರಗಿಸುವ ಎದೆಯಲ್ಲಿ ಮನಭಾರವ ನೀಗುವ, ಒರಗಿಸುವ ಎದೆಯಲ್ಲಿ ಮನಭಾರವ ನೀಗುವ, ಸಂತೈಸುವ ತಾಯಿಯಂತೆ ನನ್ನೇಸು ನನ್ನನು ಸಂತೈಸುವ ತಾಯಿಯಂತೆ ನನ್ನೇಸು ನನ್ನನು. ಹೇಳೋಣ, ಹಲ್ಲೆಲೂಯಾ, 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 ಹಲ್ಲೆಲೂಯಾ. ಈ ಸಮಯದಲ್ಲಿ ನಾವೆಲ್ಲರೂ ಎದ್ದು ನಿಂತುಕೊಂಡು ನಾವು ಏಕ ಮನಸ್ಸಿನಲ್ಲಿ ಜಾಯ್ಸ್ ಡಿಸೋಜ ಅವರಿಗಾಗಿ ಅವರು ಕಳಿಸಿಕೊಟ್ಟ ಪ್ರಾರ್ಥನೆ ರಿಕ್ವೆಸ್ಟ್ಗಾಗಿ ನಾವು ಪ್ರಾರ್ಥನೆ ಮಾಡೋಣ. ಹಲ್ಲೆಲೂಯಾ. ದೇವರೇ, ನಿನಗೆ ಸ್ತೋತ್ರ. ರಾಜಾದಿರಾಜ ನಿನಗೆ ಸ್ತೋತ್ರ. ಒಡೆಯರ ಒಡೆಯ ನಿನಗೆ ಸ್ತೋತ್ರಪ್ಪ. ಈ ಸಮಯದಲ್ಲಿ ಜಾಯ್ಸ್ ಡಿಸೋಜರ್ ಅವರು ಕಳಿಸಿಕೊಟ್ಟಂತ ಎಲ್ಲ ಪ್ರಾರ್ಥನೆ ರಿಕ್ವೆಸ್ಟ್ ನಿನ್ನ ಮುಂದೆ ನಾವು ತರ್ತಾ ಇದ್ದೇವಪ್ಪ. ಆ ಮಗಳನ್ನು ನೀನು ಕಳೆದ ದಿನದಿಂದ ಈ ದಿನದವರೆಗೂ ಕೂಡ ದಿನದ ದಿನಕ್ಕೆ ಬಲಪಡಿಸುತ್ತಾ ಬಂದಿದ್ದೀವಿ. ಅವರ ಥ್ರೋಟ್ನ ಭಾಗದ ಎಲ್ಲ ದೇವರೇ ಇನ್ಫೆಕ್ಷನ್ನ ಸಮಸ್ಯೆಗಳಿಂದ ಅವರಿಗೆ ಬಿಡುಗಡೆ ಕೊಟ್ಟಿದ್ದೆ. ಅದಕ್ಕೋಸ್ಕರ ಸ್ತೋತ್ರ ಸಲ್ಲಿಸ್ತೇವೆ. ಇನ್ನೂ ಕೂಡ ದೇವರೇ, ಯಾವುದೇ ಒಂದು ಸಣ್ಣ ಸಿಂಪ್ಟಮ್ಗಳು, ಸಣ್ಣ ಬಾಧೆ ದೇವರೇ ಅವರಲ್ಲಿ ಇರಬಾರ್ದು. ಸಂಪೂರ್ಣ ಆರೋಗ್ಯ ಬಲವನ್ನು ಕೊಟ್ಟು ನಡೆಸು. In the mighty name of Jesus, in the mighty name of Jesus, your healing power, ನಿನ್ನ ಸ್ವಸ್ಥತೆಯ ಶಕ್ತಿ ಅವರ ಮೇಲೆ ರಿಲೀಸ್ ಆಗಲಿ ಅಪ್ಪ. ಮುಟ್ಟು ಸ್ವಾಮಿ, ಸ್ವಸ್ಥಪಡಿಸು. ಯಾವುದೇ ಬಾಧೆ ಆ ಮಗಳನ್ನು ತನ್ನ ದುಡಿಮೆಯ ದಿನಮಾನಗಳಲ್ಲಿ ಕಾಡದಂತೆ ಕಾಪಾಡು. ಹೋಗುವಾಗ ಬರುವಾಗ ಶುಭ, ಎಲ್ಲ ಸಂದರ್ಭದಲ್ಲಿ ಶುಭವಾಗಲಪ್ಪ. ಅದೇ ಪ್ರಕಾರ ಸ್ವಾಮಿ ಅವರು ಕಳಿಸಿಕೊಟ್ಟಂತ ಇನ್ನೊಂದು ಪ್ರಾರ್ಥನಾ ರಿಕ್ವೆಸ್ಟ್ಗೋಸ್ಕರ ನಾವು ಪ್ರಾರ್ಥಿಸ್ತೇವೆ. ಅವರ ಸಂಬಂಧಿಕರ ಎಲ್ಲ ವಾತಾವರಣಗಳು, ಹಲ್ಲೆಲೂಯಾ, ಅಲ್ಲಿ ಕರ್ತನೆ ದೊಡ್ಡ ಅದ್ಭುತ ನಡೆಯಲಿ, ದೊಡ್ಡ ಕಾರ್ಯ ನಡೆಯಲಿ. ಎಲ್ಲಿ ಕೂಡ ಅವರ ಬಂಧು ಬಳಗಸ್ಥರಲ್ಲಿ ವೈರಿಯ ಕಾರ್ಯ ನಡೆಯದಂತೆ ಕಾಪಾಡಪ್ಪ. ಶುಭವು ಕೃಪೆಯು ಪ್ರತಿಯೊಬ್ಬರ ಹಿಂಬಾಲಿಸಲಿ. ಪ್ರಾಯದ ತಾಯಿಯ ಮೇಲೆ ನಿನ್ನ ಕರುಣೆಯ ಹಸ್ತ ಇರಲಿ ಎಂಬುದಾಗಿ ನಾವು ಪ್ರಾರ್ಥಿಸ್ತೇವೆ. ಎಲ್ಲವೂ ಆತನಿಗೆ ಒಪ್ಪಿಸಿಕೊಡ್ತಾ ಇದ್ದೇವೆ. ಪ್ರಾರ್ಥನೆ ಕೇಳದಕ್ಕಾಗಿ ನಿನಗೆ ನಾವು ಸ್ತೋತ್ರ ಸಲ್ಲಿಸ್ತೇವೆ. ಥ್ಯಾಂಕ್ ಯು ಲಾರ್ಡ್. ಕರ್ತನೆ, ಈ ಸಮಯದಲ್ಲಿ ಕೊರೋನಾದ ನಿಮಿತ್ತವಾಗಿ ಮರಣದ ಹಾಸಿಗೆಯಲ್ಲಿರುವವರು ನಾವು ನೆನಪು ಮಾಡಿಕೊಳ್ತಾ ಇದ್ದೇವೆ. ಶ್ವಾಸಕೋಶದ ಸಮಸ್ಯೆಯಲ್ಲಿರುವವರು ನೆನಪು ಮಾಡಿಕೊಳ್ತಾ ಇದ್ದೇವೆ. ಯಾರು ಕರ್ತನೆ ICU ಒಳಗಿದ್ದರು, ವೆಂಟಿಲೇಟರ್ ಅಲ್ಲಿದ್ದರು, ಲಾರ್ಡ್ ಅವರನ್ನು ಮುಟ್ಟಬೇಕು ಸ್ವಾಮಿ. ನಿನ್ನ ದಿವ್ಯ ಶಕ್ತಿ ಅವರಿಗೆ ಕರ್ತನೆ ಒಂದು ಬಿಡುಗಡೆಯನ್ನು ಕೊಡಬೇಕು ಸ್ವಾಮಿ. ಮುಟ್ಟು ಸ್ವಾಮಿ, ಬೇಗನೆ ಅವರು ಗುಣಮುಖರಾಗಿ ಹೊರಗೆ ಬರಲಿ. ಮತ್ತು ಕೊರೋನಾದ ಬಾಧೆಯಿಂದ ಬಾಧಿಸಲ್ಪಡುತ್ತಿರುವಂಥ, ಮನೆಯಲ್ಲೇ ಟ್ರೀಟ್ಮೆಂಟ್ ಪಡೆಯುತ್ತಿರುವಂಥ, ಆಸ್ಪತ್ರೆಗಳಲ್ಲಿ ಟ್ರೀಟ್ಮೆಂಟ್ ಪಡೆಯುತ್ತಿರುವಂಥ ಪ್ರತಿಯೊಂದು ಮಕ್ಕಳನ್ನ ಮೇಲೆ ನಿನ್ನ ಹಸ್ತ ಬರಲಿ ಎಂಬುದಾಗಿ ನಾವು ಪ್ರಾರ್ಥಿಸ್ತೇವೆ. ಈ ಕೊರೋನಾ ಬಾಧೆ ದೇವರೇ ನಮ್ಮ ದೇಶವನ್ನು ಬಿಟ್ಟು ಹೋಗುವಂತೆ, ಎಲ್ಲ ದೇಶಗಳನ್ನು ಬಿಟ್ಟು ಹೋಗುವಂತೆ ನಿನ್ನ ಕರುಣೆ ಬರಲಿ ಎಂಬುದಾಗಿ ನಾವು ಪ್ರಾರ್ಥಿಸ್ತೇವೆ. ಕ್ಷಮಿಸು, ಗುಣಪಡಿಸು, ಆಧರಿಸು, ಬಲಪಡಿಸು. ಎಲ್ಲ ಆರ್ಥಿಕ ಮುಗ್ಗಟ್ಟುಗಳಿಂದ ಬಿಡುಗಡೆ ಕೊಡು ಸ್ವಾಮಿ. ಎಲ್ಲ ಕೆಲಸ ಕಾರ್ಯಗಳ ಏರುಪೇರುಗಳಿಂದ ಬಿಡುಗಡೆ ಕೊಡು ಸ್ವಾಮಿ. ಹೊರ ದೇಶದಲ್ಲಿಯೂ ಊರಿನಲ್ಲಿಯೂ ಸ್ವಾಮಿ ತಮ್ಮ ಜಾಬ್ಗಳನ್ನು ಕಳ್ಕೊಂಡಂತ ನಿನ್ನ ಮಕ್ಕಳು ದೇವರೇ ಅಪ್ಪ, ಅವ್ರಿಗೊಂದು ಹೊಸ ಮಾರ್ಗಗಳು ತೆರೆಯಲ್ಪಡಲಿ ಸ್ವಾಮಿ. ಜಾಬ್ನ ಸಮಸ್ಯೆಯಲ್ಲಿದ್ದುಕೊಂಡು ಹೊರ ದೇಶದಲ್ಲಿ ಸ್ಟಕ್ ಆಗಿರುವಂತ ಪ್ರಿಯ ಮಕ್ಕಳಿಗೆ ಬೇಕಾದಂತ ಎಲ್ಲ ಒಂದು ಸಹಾಯತೆ ಒದಗಿ ಬರಲಿ ಎಂಬುದಾಗಿ ನಾವು ಪ್ರಾರ್ಥಿಸ್ತೇವೆ. ಯೇಸುವಿನ ನಾಮದಲ್ಲಿ
ನಾಮದಲ್ಲಿ ಅಪ್ಪ ನಿನ್ನ ಕಾರ್ಯ ನಡೆಯಲ್ಲಪ್ಪ. ಯಾರು ನಮ್ಮ ಜಾಬ್ಗಳು ಹೋಗುವ ಸ್ಥಿತಿಯಲ್ಲಿದೆ ಎಂಬುದಾಗಿ ಸ್ವಾಮಿ ಭಯದಲ್ಲಿ ಕಳವಳದಲ್ಲಿ ಇದ್ದಾರೋ ಅವರ ಕಂಪನಿಗಳಲ್ಲಿ ಮಿರಾಕಲ್ ಉಂಟಾಗಲಿ ಎಂಬುದಾಗಿ ಪ್ರಾರ್ಥಿಸ್ತೇವೆ. ಯಾರಿಗೆ ಅರ್ಧ ಸ್ಯಾಲ್ರಿಯಲ್ಲಿದ್ದಾರೋ ಅವರಿಗೆ ಪೂರ್ಣ ಸ್ಯಾಲ್ರಿ ಸಿಗುವಂತೆ ಅವರ ಕಂಪನಿಗಳು ಉನ್ನತಿಗೆ ಬರಲೆಂಬುದಾಗಿ ನಾವು ಪ್ರಾರ್ಥಿಸ್ತೇವೆ. ಹಾಲೆಲ್ಲೂಯ. ಕಳವಳದಿಂದ ಸ್ವಾಮಿ ನಮ್ಮ ದೇಶವನ್ನು ಬಿಡಿಸು, ಕಳವಳದಿಂದ ನಮ್ಮ ಜನರನ್ನು ಬಿಡಿಸು. ವಿದೇಶದಿಂದ ಊರಿಗೆ ಬರಲಿಕ್ಕೆ ಕಾಯ್ತಿರೋರು, ಇಂಡಿಯಾಕ್ಕೆ ಬರಲಿಕ್ಕೆ ಕಾಯ್ತಿರೋರಿಗೆ ಸಕಾಲದಲ್ಲಿ ಫ್ಲೈಟ್ನ ವ್ಯವಸ್ಥೆಗಳು ಉಂಟಾಗಲಿ. ಓ ಲಾರ್ಡ್, ಬರುವಾಗಲೂ ಕೂಡ ದಾರಿ ಉದ್ದಕ್ಕೂ ಆರೋಗ್ಯದಿಂದ ಬಂದು ತಮ್ಮ ರಜಾ ಕಾಲವನ್ನು ಕಳೆದು ಹಿಂದಿರುಗಿ ಹೋಗ್ಲಿಕ್ಕೆ ಆಗುವಂತೆ ಕೃಪೆ ಕೊಡು. ಮತ್ತು ಸ್ವಾಮಿ ಊರಿಗೆ ಬಂದು ರಜಾ ಕಾಲವನ್ನು ಪಡೆದುಕೊಂಡು ಊರಿಗೆ ಬಂದವರು ಯಾರೆಲ್ಲ ಊರಲ್ಲಿ ಸ್ಟಕ್ ಆಗಿದ್ದಾರೋ ಅವರ ಕಂಪನಿಗೆ ಅವರಿಗೆ ತಿರುಗಿ ಹೋಗ್ಲಿಕ್ಕೆ ಆಗುವಂತೆ ಎಲ್ಲ ವ್ಯವಸ್ಥೆಗಳು ಒದಗಿ ಬರಲೆಂಬುದಾಗಿ ನಾವು ಪ್ರಾರ್ಥಿಸ್ತೇವೆ ಯೇಸು ಕ್ರಿಸ್ತನ ನಾಮದಲ್ಲಿ. ತಂದೆ, ಅಷ್ಟು ಮಾತ್ರ ಅಲ್ಲ ಸ್ವಾಮಿ, ಎಲ್ಲದಕ್ಕಿಂತಲೂ ಹೆಚ್ಚಾಗಿ ನಾವು ಪ್ರಾರ್ಥಿಸ್ತೇವೆ. ಇನ್ನೂ ಕೂಡ ದೇವರೇ, ನಿನ್ನ ಬರೋಣದ ಸಮಯ ಹತ್ತಿರವಾಗಿದ್ರು ಕೂಡ ಯಾರು ರಕ್ಷಣೆಯ ಅನುಭವದಲ್ಲಿಲ್ವೋ, ಯಾರು ನಿನ್ನ ಚಿತ್ತದಲ್ಲಿಲ್ವೋ, ನಿನ್ನ ಚಿತ್ತಕ್ಕೆ ಒಳಪಡಲಿಲ್ವೋ ಲಾರ್ಡ್, ಅವರು ನಿನ್ನ ಚಿತ್ತಕ್ಕೆ ಒಳಪಟ್ಟು ನಿನ್ನಲ್ಲಿನ ನಿರೀಕ್ಷೆಯಲ್ಲಿ, ಆಶೀರ್ವಾದದಲ್ಲಿ, ಜಯದಲ್ಲಿ ಜೀವಿಸುವಂತೆ ಕರ್ತನೆ ಇವತ್ತಿನ ವಾಕ್ಯದ ಅನುಸಾರವಾಗಿ ನೀನು ಕಾರ್ಯ ಮಾಡಬೇಕೆಂಬುದಾಗಿ ನಾವು ಪ್ರಾರ್ಥಿಸ್ತೇವೆ. ಅಪ್ಪ, ಒಬ್ಬನಾದರೂ ನಾಶವಾಗಿ ಹೋಗುವುದು ಅದು ನಿನ್ನ ಚಿತ್ತವಲ್ಲವಲ್ಲ ಸ್ವಾಮಿ. ಆದರೆ ಯೇಸುವಿನ ನಾಮದಲ್ಲಿ ನಾವು ಕೇಳಿಕೊಳ್ತೇವೆ, ತಂದೆಯಾದ ದೇವರೇ, ಇನ್ನು ಕೂಡ ಎಲ್ಲಿ ಸುವಾರ್ತೆಗಳು ಸಾರಲ್ಪಡ್ತಾ ಇಲ್ವೋ ಅಲ್ಲಿ ಸುವಾರ್ತೆಗಳು ಸಾರಲ್ಪಡಲಿ. ಯಾವ ಆತ್ಮಗಳ ಮನೋನೇತ್ರ ತೆರೆಯಬೇಕಾಗಿದೆಯೋ ಅಲ್ಲಿ ತೆರೆಯಲ್ಪಡಲಪ್ಪ. ಅಪ್ಪ ಅಪ್ಪ ನಿನ್ನ ಬರೋಣ ಸಮಯವಿದೆ, ಸರಿ ಹತ್ತಿರವಾಗಿದೆ ಸ್ವಾಮಿ. ಕರುಣಿಸು. ಆತ್ಮರಕ್ಷಣೆ ಹೊಂದದಿರುವಂಥ ಪ್ರತಿಯೊಂದು ಜನರು ಆತ್ಮರಕ್ಷಣೆ ಹೊಂದಿ ನಿನ್ನ ಬರೋಣದಲ್ಲಿ ಪಾಲುಗಾರರಾಗಿ, ನಿನ್ನ ಔತಣದಲ್ಲಿ ಪಾಲುಗಾರರಾಗುವಂತೆ, ಯಜ್ಞದ ಕುರಿಯಾದ ತನ್ನ ವಿವಾಹದ ಕಾಲದ ಔತಣದಲ್ಲಿ ಪಾಲುಗಾರರಾಗುವಂತೆ, ಯಜ್ಞದ ಕುರಿಯಾದ ತನ್ನ ನ್ಯಾಯಾಸನದ ಮುಂದೆ ಸೇರಿ ತಮ್ಮ ಬಹುಮಾನಗಳನ್ನು ಪಡೆದುಕೊಳ್ಳುವವರಾಗುವಂತೆ ನೀನು ಕಾರ್ಯ ಮಾಡು. ಎಲ್ಲ ಸಭೆಗಳಿಗಾಗಿ ನಾವು ಪ್ರಾರ್ಥಿಸ್ತೇವೆ. ಯಾವ ಸಭಾ ಸೇವೆಗಳು ಕೂಡ ಕುಂದಿ ಹೋಗಬಾರ್ದು ಅಪ್ಪ ದೇವರೇ. ಸೇವೆಗಳಲ್ಲಿ ಎಲ್ಲಿ ಕುಂದುವಿಕೆ ಬಂದಿದೋ, ಎಲ್ಲಿ ಸೇವಕರಲ್ಲಿ ಕೊರತೆ ಇದೆಯೋ, ವಿಶ್ವಾಸಿಗಳಲ್ಲಿ ಕೊರತೆ ಇದೆಯೋ, ಫೈನಾನ್ಷಿಯಲ್ ಪ್ರಾಬ್ಲಮ್ ಇದೆಯೋ, ಅದೆಲ್ಲ ತೊಲಗಿ ಹೋಗಲಿ ಅಪ್ಪ. ಕಾರ್ಯ ನಡೆಯಲೆಂಬುದಾಗಿ ನಾವು ಪ್ರಾರ್ಥಿಸ್ತೇವೆ. ಥ್ಯಾಂಕ್ ಯು ಲಾರ್ಡ್. ಸ್ವಾಮಿ, ನಮ್ಮೊಂದಿಗೆ ಕನೆಕ್ಟ್ ಆಗಿರುವಂಥ ಪ್ರತಿಯೊಬ್ಬರಿಗಾಗಿ ಪ್ರಾರ್ಥಿಸ್ತೇವೆ. ಒಂದೊಂದು ಕುಟುಂಬಕ್ಕಾಗಿ ಪ್ರಾರ್ಥಿಸ್ತೇವೆ. ಹೊರ ದೇಶದಲ್ಲಿರುವವರಿಗಾಗಿ ಪ್ರಾರ್ಥಿಸ್ತೇವೆ. ಭಾರತ ದೇಶದಲ್ಲಿರುವವರಿಗಾಗಿ ಪ್ರಾರ್ಥಿಸ್ತೇವೆ. ಎಲ್ಲರನ್ನು ಇಕ್ಕಟ್ಟು ಬಿಕ್ಕಟ್ಟಿಂದ ತಪ್ಪಿಸಿ ಕಾಪಾಡು. ಶುಭವು ಕೃಪೆಯು ಪ್ರತಿಯೊಬ್ಬರು ಹಿಂಬಾಲಿಸಿ ನಿನ್ನ ಚಿತ್ತವೇ ಪರಲೋಕದಲ್ಲಿ ನೆರವೇರ ಪ್ರಕಾರ ಭೂಲೋಕದಲ್ಲಿರುವಂಥ ಎಲ್ಲ ಮನುಷ್ಯ ಕುಲದವರಲ್ಲಿ ನೆರವೇರಲೆಂಬುದಾಗಿ ನಾವು ಪ್ರಾರ್ಥಿಸ್ತೇವೆ. ನಿನ್ನ ರಾಜ್ಯವು ಪ್ರಬಲಗೊಳ್ಳಲಿ, ಬರಲಿ ಸ್ವಾಮಿ. ಎಲ್ಲ ಪಟ್ಟಣಗಳಲ್ಲಿ, ಎಲ್ಲ ಹಳ್ಳಿಗಳಲ್ಲಿ, ಎಲ್ಲ ಗ್ರಾಮಗಳಲ್ಲಿ ನಿನ್ನ ರಾಜ್ಯವು ಬರಲೆಂಬುದಾಗಿ ಪ್ರಾರ್ಥಿಸ್ತೇವೆ. ಸೈತಾನನ ಕುಯುಕ್ತಿ ಕಾರ್ಯಗಳು ಲಯ. ಯಾವ ಕುಟುಂಬಸ್ಥರು ಸ್ವಾಮಿ, ಯಾವ ಕುಟುಂಬಗಳು ದೇವರೇ ದುರಾತ್ಮನ ಭಯದಲ್ಲಿದ್ದೆವೋ, ದುರಾತ್ಮ ಪೀಡನೆಗಳಲ್ಲಿದೆಯೋ, ಮಾಟಮಂತ್ರದ ಶಕ್ತಿಯ ತೊಂದರೆಯಲ್ಲಿದೆಯೋ ಅದು ಅಳಿದು ಹೋಗಲಿ. ಆ ಶಕ್ತಿಗಳು ಮುರಿಯಲ್ಪಡಲಿ. ಕುಟುಂಬಗಳು ಬಿಡುಗಡೆಯಾಗಲಿ ಯೇಸು ಕ್ರಿಸ್ತನ ನಾಮದಲ್ಲಿ. ನಮ್ಮ ಸಭೆಗೆ ಸಂಬಂಧಪಟ್ಟಂಥ ಪ್ರತಿಯೊಂದು ಕುಟುಂಬ ನಾವು ನೆನಪು ಮಾಡಿಕೊಳ್ತಾ ಇದ್ದೇವೆ ಅಪ್ಪ ದೇವರೇ. ಡೆಲಿವರಿಯ ದಿನಕ್ಕೋಸ್ಕರ ಕಾಯ್ತಿರುವಂಥ ಮಕ್ಕಳನ್ನು ಕೂಡ ನಾವು ನೆನಪು ಮಾಡಿಕೊಳ್ತಾ ಇದ್ದೇವೆ. ಆಶೀರ್ವದಿಸು. ಯಾರು ಜ್ವರದ ಬಾಧೆಯಲ್ಲಿದ್ದಾರೋ ಸಂಪೂರ್ಣವಾದ ಬಿಡುಗಡೆಯನ್ನು ಕೊಡಪ್ಪ. ಅದೇ ಪ್ರಕಾರ ಉಡುಪಿ ಜಿಲ್ಲೆಯಲ್ಲಿರುವಂಥ ಎಲ್ಲ ಸಭೆಗಳಿಗಾಗಿ, ಸಭಾ ಸೇವಕರುಗಳಿಗಾಗಿ, ಅವರ ಕುಟುಂಬಕ್ಕಾಗಿ, ಆ ಸಭೆಯ ಒಂದೊಂದು ಕುಟುಂಬಗಳಿಗಾಗಿ ನಾವು ಪ್ರಾರ್ಥಿಸ್ತೇವೆ. ಎಲ್ಲರೂ ಬ್ಲೆಸ್ ಆಗಲಿ. ಎಲ್ಲ ಜಾತಿ, ಧರ್ಮ, ಮತದಲ್ಲಿರುವಂಥ ಪ್ರತಿಯೊಂದು ಜನರು ನಿನ್ನ ಆಶೀರ್ವಾದನು, ನಿನ್ನ ಮಹಿಮೆಯನ್ನು ಕಾಣಬೇಕಪ್ಪ. ನಮ್ಮ ಪ್ರಾರ್ಥನೆ ಕೇಳೋದಕ್ಕಾಗಿ ಸ್ತೋತ್ರ. ಹಾಲೆಲ್ಲೂಯ. ಸ್ವಾಮಿ, ಮುಂದಿನ ದಿನಗಳಲ್ಲಿ ಭಾನುವಾರ ಕೂಡ ನಾವು ಸೇರಿ ಬರಲಿಕ್ಕಿರುವಾಗ ನಿನ್ನ ಸಾನ್ನಿಧ್ಯ, ನಿನ್ನ ನಡೆಸುವಿಕೆ, ನಿನ್ನ ಆತ್ಮನ ಸಹಾಯ ಕಂಟಿನ್ಯೂ ಆಗಿ ನಮ್ಮನ್ನು ನಡೆಸಲಿ. ಎಲ್ಲ ಅವಶ್ಯಕತೆಗಳು ನಿನ್ನ ಜನರಿಗೆ, ನಿನ್ನ ಸೇವಕರುಗಳಿಗೆ, ನಮಗೆ ರಿಲೀಸ್ ಆಗಲೆಂಬುದಾಗಿ ನಾವು ಪ್ರಾರ್ಥಿಸ್ತೇವೆ. ಯೇಸು ನಾಮದಲ್ಲಿ ಬೇಡಿದ್ದೇವೆ ತಂದೆ. ಇಲ್ಲಿ ಬಂದಿರುವಂಥ ಒಂದೊಂದು ಪ್ರಾಣಗಳನ್ನು ಆಶೀರ್ವದಿಸು. ಯರಬ ಶೆಕೆಲ ರಾನಿಹಿಬಿಲು ಕೂರಿಯ ನನ್ಸೆಕಮನೋ ಯಹಲ್ ಬರ್ಹಿಯೆ ಮ್ರೋನ್ ಸಕಾನೆ. ಥ್ಯಾಂಕ್ ಯು ಲಾರ್ಡ್. ಘನಮಾನ ಮಹಿಮೆ ನಿನಗೆ ನಾವು ಸಲ್ಲಿಸ್ತೇವೆ ಯೇಸು
ನಾಮದಲ್ಲಿ ಬೇಡ್ತೇವೆ ತಂದೆ. ಆಮೇನ್, ಆಮೇನ್, ಆಮೇನ್. ಈಗ ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ಕೃಪೆಯು, ತಂದೆಯಾದ ದೇವರ ಪ್ರೀತಿ, ಪರಿಶುದ್ಧಾತ್ಮನ ಅನ್ಯೋನ್ಯತೆ ಸದಾ ಕಾಲ ನಮ್ಮೆಲ್ಲರ ಸಂಗಡ ನೆಲೆಗೊಂಡಿರಲಿ. ಆಮೇನ್, ಆಮೇನ್. ಇವತ್ತು ನಮ್ಮ ಮಧ್ಯದಲ್ಲಿ ಬಂದು ದೇವರ ವಾಕ್ಯವನ್ನು ಹಂಚಿದಂಥ ಅಥವಾ ದೇವರ ವಾಕ್ಯದ ಸಂದೇಶವನ್ನು ನೀಡಿರುವಂಥ ದೇವರ ಮಗನು, ದೇವರ ಸೇವಕರಾದಂಥ ಪಾಸ್ಟರ್ ವಿಲ್ಸನ್ ಕುಂದರನ್ನು ನಾನು ಹೃದಯಪೂರ್ವಕವಾಗಿ ವಂದಿಸ್ತೇನೆ. ಥ್ಯಾಂಕ್ ಯು ಪಾಸ್ಟರ್. ಅದೇ ಪ್ರಕಾರ ಪ್ರಿಯರೇ, ಇನ್ನು ಮುಂದಿನ ದಿನಗಳಲ್ಲಿ ಭಾನುವಾರ 9:00 ನಿಮ್ಮ ಜೊತೆ ನಾವು ಫೇಸ್ಬುಕ್ ಲೈವ್ನಲ್ಲಿ ಕನೆಕ್ಟ್ ಆಗಲಿಕ್ಕಿದ್ದೇವೆ. ಮತ್ತು ಇವತ್ತು ಮತ್ತು ಭಾನುವಾರ ರೆಕಾರ್ಡ್ ಆದದನ್ನು ಯೂಟ್ಯೂಬ್ನಲ್ಲಿ ನಾವು ಹಾಕ್ತಾ ಇದ್ದೇವೆ. ನಮ್ಮ ಯೂಟ್ಯೂಬ್ ಚಾನಲ್, ಅದರ ಲಿಂಕ್ ಹೀಗಿದೆ: ಜಾನ್ಸನ್ ಕೋಟ್ಯಂ JFAM. ಯೂಟ್ಯೂಬ್ ಜಾನ್ಸನ್ ಕೋಟ್ಯಂ JFAM. ಫೇಸ್ಬುಕ್ ಜೀಸಸ್ ಫಾರ್ ಆಲ್ ಮಿನಿಸ್ಟ್ರೀಸ್. ಹಲ್ಲೆಲೂಯಾ. ಈ ಲಿಂಕನ್ನು ಓಪನ್ ಮಾಡೋದಾದರೆ ನಮ್ಮ ರೆಕಾರ್ಡ್ ಆದಂಥ ಮತ್ತು ಲೈವ್ ಬರುವಂಥ ವಿಡಿಯೋಗಳನ್ನು ನೀವು ನೋಡ್ಬೋದು. ಥ್ಯಾಂಕ್ ಯು. ನಮ್ಮೊಂದಿಗೆ ನೀವು ಪ್ರಾರ್ಥನೆಯಲ್ಲಿಯೂ ವಿವಿಧ ರೀತಿಯಲ್ಲಿಯೂ ಹೆಗಲು ಕೊಟ್ಟಿರೋದಕ್ಕಾಗಿ ದೇವರಿಗೆ ಸ್ತೋತ್ರವಾಗಲಿ. ದೇವರು ನಡೆಸಿದ, ಇನ್ನು ಮುಂದೆ ಕೂಡ ನಡೆಸ್ತಾನೆ. ಗಾಡ್ ಬ್ಲೆಸ್ ಯು ಆಲ್. ಮುಂದಿನ ದಿನಗಳಲ್ಲಿ ಸಿಗೋಣ.